ಇರಬಹುದು. ಆ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೂಡ ಮಾಡುವಂತ ಒಂದು ಕಾರ್ಯಕ್ರಮ, ಅದ್ಭುತವಾದಂತ ಒಂದು ಕಾರ್ಯಕ್ರಮ ನಾವು ಇವತ್ತು ಮಾಡ್ತಾ ಇದ್ದೇವೆ. ಮಣಿಪಾಲ್ ಫೌಂಡೇಶನ್ ಅವರ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿಕ್ಕೆ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಪ್ರದೇಶದ ಬಹಳ ಎಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಪ್ರಖ್ಯಾತ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸಹನಾ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಹಾಮಾಯ ಫೌಂಡೇಶನ್ ನಿಶಾ ಮೇಡಮ್ ಅವರು ಅವರನ್ನ ವೇದಿಕೆಗೆ ಕರ್ಕೊಂಡು ಬರ್ಬೇಕಂತ ಹೇಳಿ ಕೇಳ್ತಾ ಇದ್ದೇನೆ. ಹಾಗೆಯೇ ಮಣಿಪಾಲ್ ಫೌಂಡೇಶನ್ನ ಸಿಇಒ ಆಗಿರ್ತಕ್ಕಂಥ ಹರಿನಾರಾಯಣ್ ಶರ್ಮಾ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಆಶ್ರಯದಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ. ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸಬೇಕಂತೇಳಿ ಉಷಾ ಪೈ ಮೇಡಮ್ ಅನ್ನು ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಅಶೋಕ್ ಕಾಮತ್ ಸರ್ ಅವರು ನಮ್ಮ ಡಯಟಿನ ಹಿರಿಯ ಉಪನ್ಯಾಸಕರು, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಹಾಮಾಯ ಫೌಂಡೇಶನ್ನ ಡಾಕ್ಟರ್ ಉಷಾ ಪೈ ಅವರು, ನಮ್ಮ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಮಾ ಮೇಡಮ್ ಅವರು, ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಕವಿತಾ ಮೇಡಮ್ ಅವರು, ಇವೆಲ್ಲರೂ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಮಕ್ಕಳೇ, ದಯವಿಟ್ಟು ಯಾರು ಎದ್ದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎದ್ದು ನಿಂತ್ರೆ ಮತ್ತೆ ಎಲ್ಲ ಚೇರ್ಗಳೆಲ್ಲ ಹಾಳಾಗ್ತದೆ. ಅಲ್ಲೇ ಕೂತ್ಕೊಳ್ಳಿ. ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಆದ ನಂತರ ಕಾರ್ಯಕ್ರಮ ಮುಂದುವರಿತದೆ. ಈಗ ಪ್ರಾರ್ಥನೆ ಸೃಷ್ಟಿ ಮತ್ತು ಬಳಗದಿಂದ. ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ, ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ, ನಿನಗೆ ನಮ್ಮ ನಮನಗಳು ಮಹಾಮಹಿಮನೆ, ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ. ಏಸು ಬುದ್ಧ ರಾಮ ರಹಿಮ ಎಲ್ಲ ನೀನೆನೆ, ಏಸು ಬುದ್ಧ ರಾಮ ರಹಿಮ ಎಲ್ಲ ನೀನೆನೆ, ನಮ್ಮ ಚರಣ ಕಮಲಗಳಿಗೆ ನಮಿಪೆ ದೇವನೇ, ನಿನ್ನ ಚರಣ ಕಮಲಗಳಿಗೆ ನಮಿಪೆ ದೇವನೇ, ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ. ನಾವು ಮನುಜರೆಮ್ಮ ಕಾಯೋ ಮಹಾಮಹಿಮನೆ, ನಾವು ಮನುಜರೆಮ್ಮ ಕಾಯೋ ಮಹಾಮಹಿಮನೆ, ನಮ್ಮ ತಪ್ಪುಗಳನ್ನು ಮನಿಸಿ ನಡೆಸು ದೇವನೇ, ನಮ್ಮ ತಪ್ಪುಗಳನ್ನು ಮನಿಸಿ ನಡೆಸು ದೇವನೇ, ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ, ನಿನಗೆ ನಮ್ಮ ನಮನಗಳು ಮಹಾಮಹಿಮನೆ, ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ, ವಿಶ್ವವ್ಯಾಪಿ ಜಗದ ಒಡೆಯ ಮಹಾಮಹಿಮನೆ. ವಿಶ್ವವ್ಯಾಪಿ ಜಗದ ಒಡೆಯನನ್ನ ಸ್ಮರಿಸಿಕೊಂಡು ಪ್ರಾರ್ಥನೆಯನ್ನು ಮಾಡಿದಂಥ ಸೃಷ್ಟಿ ಮತ್ತು ಅವಳ ಎಲ್ಲ ತಂಡದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈಗ ಕಾರ್ಯಕ್ರಮ ನಡೀತಾ ಇರೋದೇ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ಈಡೇರಿಸುವಂಥ ಈ PCOS ಕಾರ್ಯಕ್ರಮವನ್ನು ನಡೆಸ್ತಾ ಇರೋದೇ ಮಣಿಪಾಲ್ ಫೌಂಡೇಶನ್. ಮಣಿಪಾಲ್ ಫೌಂಡೇಶನ್ನಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಅವರೇ ಹರಿನಾರಾಯಣ್ ಸರ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ. ಅವರು ಈ ಕಾರ್ಯಕ್ರಮದ ಎಲ್ಲ ಗಣ್ಯರನ್ನ ಸ್ವಾಗತಿಸಲಿಕ್ಕೆ ವೆಲ್ಕಮ್ ಸ್ಪೀಚ್ ಅನ್ನು ಮಾಡಲಿದ್ದಾರೆ. ಸರ್ ಹರಿನಾರಾಯಣ್ ಸರ್, ಓವರ್ ಟು ಯು. Good afternoon. Will you forgive me for not speaking in Kannada? Thank you, children, for being here today. The 800 children that are here in this building and the 1200 children that are listening to us at some point in time today. It's a warm welcome to all of you on behalf of all of us on the stage. To give you a brief introduction of
We have been running this virtual education program for schools for the last 7 years. I'm sure many of you would be participating in that in the tutorial program. We said, what else can we do for the children beyond physics, chemistry, math, science? But there has to be something beyond pure curriculum that we must be able to share with children. So with that objective, we have launched this as the first program where we are talking to 2000 plus children together on a subject which we believe is very, very relevant and important. The origin of PCOS, in my mind, when we started talking to Dr. Sahana, was maybe 10 years back. My daughter, she was at that point of time maybe 20, and she came home saying that, I have a severe headache. I have a severe headache. So, what you do normally when some child has a severe headache, you say, eyes are the problem. Correct? That's the first thing that parents say. Oh, if you have a headache, that means you're studying too much. There's a problem with the eye. Maybe you need a spectacle. So I also did the same thing. Went and took my daughter to a ophthalmologist. The ophthalmologist, once he saw her and the way she was standing, he asked her a few questions. And then the second question he asked us, have you consulted a gynecologist? So it didn't occur to us why is he asking this question? An eye doctor asking a patient, have you consulted a gynecologist? So we said no, and where is the correlation between eye and the headache and what she's suffering? He said, no, please go and check. We went to a gynecologist, and bang on, she said that my daughter has PCOS. And that is the cause why her whole metabolism is not acting the way it should for a child who is growing up, especially a girl child. He said, if you don't attend to this symptom now in the correct manner, you will only solve problems of what are symptoms which you see. Today it's a headache, tomorrow it will be some other stomach ache, third day there will be some other symptom. You'll be only solving symptoms, but you'll not address the root cause. So then that led us to understand PCOS as an area which, if unattended to, can cause lifelong problems for girl children. Get my point? That is the level to which this syndrome, as it is called, syndrome is that which cannot be explained, but it is there. That is the extent to which, if it is not attended, can create a whole lot of complications for girl children. It's in that direction that we said we must talk to our girl children on three things. First, we must make them aware of what this PCOS is all about. Because half of our problem is we don't know. If we don't know what to do. So half of the problem we will address by creating awareness programs. Once we do awareness, then what? And that's when Dr. Sahana Shetty from Kasturba Medical College said, I have a complete plan of how to take this child from an awareness to a treatment and monitoring. So she volunteered to say, I have a program. I want to reach out to students. I want to talk to them about PCOS, and we will help them to manage this so that they don't become worse from where they are. So it's in that sequence that we are here, along with Dr. Sahana Shetty, to talk about PCOS, create awareness around it, screen children, both first on a paper pencil basis, questionnaire basis, and thereafter on a physical basis when people who have some positive symptoms to come to our hospital, we will ensure that you are screened. And the biggest advantage of this is highly addressable. Many of you will be able to address this through lifestyle changes. Little bit of diet change, little bit of activity change, little bit of thought change. You may not need medication. If at all, the medication has a very minor role. But it's important to address all elements of it, your mind, your body, and your soul.
So a change to your method of living is the way to address this problem. And that is what we are trying to use this platform to reach out to all of you, and through you to your parents. I think just like I was an ignorant parent, I'm sure many parents will not know. So use this opportunity to tell your parents, tell your family members that this is what this is all about. Create an awareness so that people who are around you help you to overcome this. Help your own colleagues, your own peers to overcome this, because it is easily addressable. Simple lifestyle changes, as Dr. Sahana will explain, are easy solutions which will help you for a lifetime. And this has to be addressed now, not when you are 30 and 40. It's too late. It's better to address now, and that's why we are trying to reach out to students from the 8th, 9th, 10th level standards. So that's the reason why we are here. The other reason why if you see on the logo, there is our founder's image. This is his 125th year. After this gentleman started this journey of setting up a medical school and institutions in Udupi, in Manipal, and he believed that a woman of the house should be educated, the woman of the house should be healthy and her health taken care of, and she should learn the art of saving. These are the three main principles on which he started this group. So, in line with that vision, and as a homage to him, we are launching this Well Women program. To begin with, in the morning we had a cancer screening program for adults. Today evening we are having this program of addressing the future adult children. So that's the reason why we are here. We will have more and more series of such conversations. Today is the beginning. This is the pilot. We will get legal people to come and talk to you. We will get gynecologists to come and talk to you. You tell us what you want to hear. We will try to make it happen. Okay? If people want to understand what does it mean to be a journalist, we will arrange a session for you to talk to journalists. If you want somebody to understand what does it mean to be a lawyer, we'll get people to talk to you. So this is a platform, the virtual education platform is for all of us to share to this large mass of future generation. You get what I say? Understood? Why we are here and what this means for you? So request all of you to patiently listen to Dr. Sahana. Feel free to ask her questions not only now but later also. We will facilitate that through a proper video. And hopefully over a period of time, all of you will have this, all of you must be having a smartphone. Maybe we will give access to some information, etc., over a period of time through the smartphone on simple tips to live better. Okay? Thank you so much for being here. It's a pleasure. It's a dream actually to see this workshop. Thank you so much. Thank you so much, sir. Haricharan sir, Harinarayan sir. You have conveyed the beautiful message to our children. Definitely, we are very much thankful to you that you have arranged a program here for 800 children. It's a meaningful program, really. We would all like to thank you for arranging this program. A big round of applause from the children, please. I would also like to welcome Manju and Shaila from Manipal Foundation who are here. ನಿಮಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಎಲ್ಲ ಗಣ್ಯರಿಗೆ ಒಂದು ಹೂವನ್ನು ಕೊಟ್ಟು ಸ್ವಾಗತ ಮಾಡಬೇಕು. ದಯಾನಂದ್ ಸರ್ ಪ್ಲೀಸ್. ಇಂದಿನ ಈ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿರ್ತಕ್ಕಂಥ ನಮ್ಮ ಮಣಿಪಾಲ್ ಫೌಂಡೇಶನ್ನ CEO ಹರಿನಾರಾಯಣ್ ಸರ್ ಅವರನ್ನು ಹೂ ನೀಡುವುದರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ದಯಾನಂದ್ ಸರ್ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಹರಿನಾರಾಯಣ್ ಸರ್, ಎ ಹಾರ್ಟಿ ವೆಲ್ಕಮ್ ಟು ಯು. ಎಲ್ಲ ಗಣ್ಯರಿಗೆ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಮಾಯಾ ಪೈ ಇಲ್ಲಿದ್ದಾಳೆ. ಅವಳು ಎಲ್ಲರಿಗೂ ಕೂಡ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಸಹನಾ ಶೆಟ್ಟಿ ಮೇಡಮ್ ಅವರಿಗೆ ಸ್ವಾಗತ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ ಮೇಡಮ್. ಡಾಕ್ಟರ್ ಅಶೋಕ್ ಕಾಮತ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮಹಾಮಾಯ ಫೌಂಡೇಶನ್ನ ನಮ್ಮ
ಆತ್ಮೀಯರು ಡಾಕ್ಟರ್ ಉಷಾ ಪೈ ಅವರು ಇಲ್ಲಿದ್ದಾರೆ, ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ಸುಮಾ ಮೇಡಮ್ ಅವರು ಇಲ್ಲಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಇಂದಿರಾ ಮೇಡಮ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಎಲ್ಲ ಅತಿಥಿ ಮಹೋದಯರು. ದೀಪಕ್ಕಿಂತ ಹೆಚ್ಚು ಶಾಲೆಯ ಮಕ್ಕಳು ಮತ್ತು ಪೇರೆಂಟ್ಸ್ ಇದನ್ನು ನೋಡ್ತಾ ಇದ್ದಾರೆ, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನಮಸ್ಕಾರ ಮಾಡ್ತಾ ಎಲ್ಲರನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮವನ್ನ ದೀಪ ಹಚ್ಚುವ ಮೂಲಕ ಉದ್ಘಾಟಿಸಲಿದ್ದಾರೆ. To mention, thank you so much, the principal of the Udupi Girls High School, Dr. Suma and Dr. Indra, for giving us the permission to host this program. And I will be failing in my duty if I don't thank Dr. Usha Pai. She has been the motivator to make this happen. You need a person who will be at it, make things work. And thank you, Usha, for taking the lead to spearhead this program. ಎಸ್, ಉಷಾ ಪೈ ಮೇಡಮ್ ಹಲವಾರು ವರ್ಷಗಳಿಂದ, ಸುಮಾರು ವರ್ಷಗಳಿಂದ ಅವರ ಮಗಳು ಈಗ ತಾನೇ ನಾನು ಹೇಳಿದೆ ಹೂ ಕೊಡ್ಬೇಕಂತೇಳಿ, ಮಾಯಾ ಪೈ ಅವರ ಮಗಳೇ ಇದೇ ಕಾಲೇಜಿನಲ್ಲಿ ಓದಿದ್ಲು, ಈಗ ಡಿ.ಫಾರ್ಮ್ ಮಾಡ್ತಾ ಇದ್ದಾಳೆ. ಆ ಒಂದು ಈ ಕಾಲೇಜಿಗೆ ಬೇಕಾದಷ್ಟು ಅವರು ಕೊಡುಗೆಯನ್ನು ನೀಡಿದ್ದಾರೆ, ಸಾಕಷ್ಟು ಸಹಾಯವನ್ನ ಮಾಡಿದ್ದಾರೆ. ಮಣಿಪಾಲ್ ಫೌಂಡೇಶನ್ ಕೂಡ ಅದೇ ರೀತಿ ಮಾಡ್ತಾ ಇದೆ. I would like to thank CEO sir, and it is my personal opinion, the suggestion that there is a need for the teachers also. Such program is very much needed for the teachers and staff also, and especially the teaching staff is suffering from thyroid problem. Many of the teachers are suffering with that. They don't know how to control that. Please, it is a humble request that you can arrange a program for the teachers of whole Udupi district. It is my sincere concern. Thank you. I hope Usha Pai madam will support that. Thank you sir. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಯ ಜೊತೆಯಲ್ಲಿ ಇವತ್ತಿನ ಮೇನ್ ಪ್ರೋಗ್ರಾಮ್ PCOS ಬಗ್ಗೆ ಸಾಕಷ್ಟು ಮಾಹಿತಿಯನ್ನ, ನನ್ನ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಐ ವಾಸ್ ಅ ಬಯಾಲಜಿ ಟೀಚರ್ ಅರ್ಲಿಯರ್, ನೌ ಐ ಶಿಫ್ಟೆಡ್ ಟು ಇಂಗ್ಲಿಷ್. So Usha ma'am knows that. I used to help her. Biology ನನ್ನ favorite subject. So okay. ಈಗ ಈ ವಿಷಯವನ್ನ PCOS ನ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಸಹನಾ ಶೆಟ್ಟಿ ಮೇಡಮ್. ನನಗೆ ಬಹಳ ಕಡಿಮೆ ಗೊತ್ತಿದೆ ಅವರ ಬಗ್ಗೆ ಬಹಳಷ್ಟು ಮಾಯಾ ಪೈಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವಳು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. A very good afternoon to each and everyone present here. In commemoration with the 125th birth anniversary of late Dr. T.M.A. Pai, we have gathered here for the initiative of Manipal Foundation for ensuring well-being of girl children for the PCOS awareness program. I, Maya Pai, would like to take this proud privilege to welcome our speaker, Dr. Sahana Shetty, to you all. Dr. Sahana Shetty hails from Kundapur. She completed her MBBS at Karnataka Institute of Medical Science, Hubli, Karnataka. She completed her specialty training in MD General Medicine at Al-Amin Medical College, Bijapur, Karnataka. She had a super specialty training in DM Endocrinology at prestigious Christian Medical College, Vellore. She has a vast
professional experience as a faculty at Institute of Postgraduate Medical Education and Research Center, IPGMER, Kolkata. She has experience in Christian Medical College, Vellore, as well as Kasturba Medical College, Manipal. Presently, she is working as a professor and head of Department of Endocrinology in Kasturba Medical College, Manipal. She is the first endocrinologist in Udupi district who specializes in management of hormonal disorders like growth and puberty problems, PCOS, thyroid disorders, pituitary and adrenal disorders, reproductive disorders, diabetes in adults and children, and metabolic bone disorders and other specialties. She serves as a clinician improved with patient care. She's an academician teaching postgraduate and super specialty trainees and also a researcher with more than 65 research articles published in national and international journals. A warm welcome to you, ma'am. We are very proud and privileged to have you among us. Now, I kindly request you to take over the stage and have a session. Thank you, Maya, for introducing Dr. Sahana, madam. I request all the dignitaries to uh, give space to Sahana, ma'am. She is going to take the class. ಮಕ್ಕಳೇ, ಸಾಮಾನ್ಯ ಸೆಕೆಂಡ್ ಇಯರ್ನವರಿಗೆ ಗೊತ್ತಿದೆ, ನಾನು ಪಾಠ ಮಾಡೋಲ್ಲಿ ಹೇಳ್ತಾ ಇರ್ತೇನೆ ಯಾವಾಗಲೂ. ನಿಮ್ಮ ಪ್ರಾಬ್ಲಮ್ ಅಲ್ಲ ಕೋತಿ ಥರ ಆಡೋದು, ನಿಮ್ಮ ಹಾರ್ಮೋನ್ ಪ್ರಾಬ್ಲಮ್ ಅಂತ. ಎಂಡೋಕ್ರೈನಾಲಜಿ ಡೀಲ್ಸ್ ವಿತ್ ಹಾರ್ಮೋನ್ಸ್. ನಿಮ್ಮ ಹಾರ್ಮೋನ್ಸ್ ಬಗ್ಗೆನೇ ಇರುವಂಥದ್ದು. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಬೇಕು ನೀವು, ಇಟ್ ಇಸ್ ಲೆಫ್ಟ್ ಟು ಯುವರ್ ಬ್ರೈನ್. ಅದನ್ನ ಬಹಳ ಚೆನ್ನಾಗಿ ಸಹನಾ ಮೇಡಮ್ ಹೇಳಿಕೊಡ್ತಾರೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಬೇಡ ಸ್ವಲ್ಪ ಉಗ್ರ ಜಾಸ್ತಿ ಆಯಿತು. ಓಕೆ, ಐ ಶಿಫ್ಟ್ ಇಟ್ ವಿಲ್ ಐ ಕಾಂಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಾಯಾ ಫಾರ್ ದಟ್ ಇಂಟ್ರೊಡಕ್ಷನ್. You need this? No, I don't. First of all, thank you, Maya, for that kind introduction. Respected Harinayan sir, who is the man behind this program. Sir really wanted to do something for our girl children, especially those who are suffering from PCOS. That's why this program is designed. And I would like to thank Dr. Sumar and Dr. Shaila and everybody here in the college who has worked hard to bring together this program. I am a Kannadiga. I'll try to, but medical is difficult to talk in Kannada, but I'll try to manage and mix both. And Dr. Sumar told me that all of you are very intelligent students. So now I'm worried that my slides would be very basic and you would probably know more than me. So what I'm going to do is I'm going to keep the talk very short. I would be happy to answer any questions. ಸೊ ನಿಮ್ನೆಲ್ಲ ನೋಡಿದ್ರೆ ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿತ್ತು ಅನಿಸ್ತಿದೆ, ಯಾಕಂದ್ರೆ ನಂಗೆ ಸ್ಕೂಲಿಗೆ ನೆನಪಾಗ್ತಿದೆ. ಎಲ್ಲ ಎರಡು ಜಡೆ ಹಾಕೊಂಡು ನಮ್ಮ ಸ್ಕರ್ಟ್ ಶರ್ಟ್ ಇತ್ತು, ಹಿಂದ್ಗಡೆ ಕಮೆಂಟ್ ಹೊಡ್ಕೊಂಡು ಆರಾಮಾಗಿ ಇರ್ತಿದ್ವಿ. ಇವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಿಲ್ಬೇಕಾಗ್ತಿದೆ. ಒಂದೆರಡು ಜನ ಮಲ್ಕೊಂಡು ಡ್ರೀಮ್ ಲ್ಯಾಂಡಿಗೆ ಹೋಗಿ ವಾಪಸ್ ಬಂದಂಗಿದೆ ಅಲ್ವಾ? ಎಲ್ಲರೂ ಎದ್ದಿದಾರಾ? ಹೇಳಿಲ್ಲ ಅಂದ್ರೆ ಒಂದ್ ರೌಂಡ್ ಡಾನ್ಸ್, ಯಾರು ಕಣ್ ಮುಚ್ಚಿದ್ದಾರೆ ಅವ್ರನ್ನ ಬಂದು ಕರೆದು ಮಧ್ಯದಲ್ಲಿ ಡಾನ್ಸ್ ಮಾಡಿಸ್ತೀವಿ, ಬರೋಲ್ವಾ? ಅಂಡ್ ದಟ್ ಇಸ್ ಆಲ್ಸೋ ಟ್ರೀಟ್ಮೆಂಟ್ ಫಾರ್ PCOS. Okay, sure, everybody is awake? Okay. Slides ಬರ್ತಾರೆ. ಓಕೆ, ಯಾರು PCOS ಬಗ್ಗೆ ಕೇಳಿದ್ದೀರಾ? ಅಂದ್ರೆ ನಿಮಗೆ PCOS ಇದೆ ಅಂತಲ್ಲ, ಯಾರೋ ಫ್ಯಾಮಿಲಿಲಿ ಯಾರಿಗೋ ಇದೆ, ಅಥವಾ ನೀವೆಲ್ಲ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ರೆ ಎಲ್ಲಾದ್ರೂ ಕೇಳಿರ್ಬೋದು, ಟಿವಿಲಿ ಕೈ ಎತ್ತಿ ನೋಡೋಣ. ಇಬ್ಬರೇ ಕೇಳಿರೋದಾ? ಯಾರು ಕೇಳಲಿಲ್ವಾ PCOD ಅಥವಾ PCOD ಅಂತ ಕೂಡ ಕರೀತಾರೆ? ಕ್ವಶನ್ಸ್ ಕೇಳಲ್ಲ, ಜಸ್ಟ್ ಕೈ ಎತ್ತಿ ಅಷ್ಟೇ. ಓಕೆ, ಸರಿ. ಸೊ ಯಾರೋ ಇಬ್ಬರು ಕೈ ಎತ್ತರು, ಪಾಪ ಕ್ವಶನ್ಸ್ ಕೇಳಲ್ಲ ಬಿಡಿ. ಸೊ PCOS ಅಂದ್ರೆ ಇಟ್ಸ್ ಆಕ್ಚುಲಿ ಅನ್ ಅಬ್ರಿವೇಷನ್, ಅದ್ರ ಫುಲ್ ಫಾರ್ಮ್ next slide.
PCOS. ಸೊ PCOS ಫುಲ್ ಫಾರ್ಮ್ ಯಾರಿಗಾದ್ರೂ ಗೊತ್ತಾ? ನಾನು ಚಾಕ್ಲೇಟ್ ತರಲಿಲ್ಲ, ಮೋಸ್ಟ್ಲಿ ಉಷಾ ಮ್ಯಾಮ್ ಅಥವಾ ಸೋಮ ಮಾಡಿ ಕೊಡ್ಬೋದು. ಈಗ ಹೇಳ್ಬೋದಾ? ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವೇರಿ ಡಿಸೀಸ್, PCOD ಅಂತ ಹೇಳಿರ್ತೀರಾ. ಇದು ಹೆಸರು ಯಾಕೆ ಬಂತು ಅಂದ್ರೆ, ಈ ಪ್ರಾಬ್ಲಮ್ ಇರೋರಿಗೆ ಅದು ಫಸ್ಟ್ ಟೈಮ್ ಡಿಸ್ಕ್ರೈಬ್ ಮಾಡಿದಾಗ ಓವರೀಸ್ ಅಲ್ಲಿ ಮಲ್ಟಿಪಲ್ ಸಿಸ್ಟ್ ಇತ್ತು, ಅದಕ್ಕೋಸ್ಕರ ಅದನ್ನ ಪಾಲಿಸಿಸ್ಟಿಕ್ ಓವರಿ ಅಂತ ಕರೆದ್ರು. ಆ ಸಿಸ್ಟ್ ಇಂದ ಬೇಸಿಕಲಿ ಏನಾಗಲ್ಲ. ಕೆಲವ್ರು ಬಂದು ಹೇಳ್ತಾರೆ, ಡಾಕ್ಟ್ರೆ ನನ್ನ ಮೊಟ್ಟೆ ತುಂಬಾ ಗುಳ್ಳೆ ಆಗಿದೆ ಅಂತ. ಅದು ತುಂಬಾ ಚಿಕ್ಕದಿರ್ತದೆ. ಇಟ್ ಇಸ್ ಜಸ್ಟ್ ಅ ಡಿಸ್ಕ್ರಿಪ್ಷನ್ ಆಫ್ ದಟ್ ಡಿಸೀಸ್ ಅಷ್ಟೇ. ಓಕೆ, ಸೊ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಇಸ್ ಅ ಫುಲ್ ಫಾರ್ಮ್ ಆಫ್ PCOS. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಬೇಡಲ್ಲ, ಫುಲ್ ಸ್ಲೈಡ್ ಸ್ಕ್ರೀನ್ ಮಾಡಿ. ಸೊ ಯಾಕೆ ಇದ್ರ ಬಗ್ಗೆ ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅಂದ್ರೆ, ಫಸ್ಟ್ ಆಫ್ ಆಲ್ ಈಗ ಡಯಾಬಿಟೀಸ್, ಒಬೆಸಿಟೀಸ್ ದಿನೇ ದಿನೇ ಹೆಚ್ಚಾಗ್ದಂಗೆ PCOS ಕೂಡ ತುಂಬಾ ಹೆಚ್ಚಾಗ್ತಿದೆ. ನಾನೊಂದು 70 ಪೇಷಂಟ್ಸ್ ನೋಡಿದ್ರೆ OPDಲಿ, ಅದ್ರಲ್ಲಿ 10 ಜನ ಮಕ್ಕಳಾದ್ರೂ PCOD ಅಥವಾ ಇನ್ಮೇಜ್ ಅವ್ರು ಇರ್ಬೋದು ಅಥವಾ ಮಿಡಲ್ ಏಜ್ ಅವ್ರು ಇರ್ಬೋದು, ಈ PCOD ಪ್ರಾಬ್ಲಮ್ಸ್ ಅಂತ ಬರ್ತಾರೆ. ಸೊ ಪ್ರಿವಿಲೆನ್ಸ್, ಇಂಡಿಯಾದಲ್ಲಿ ಪ್ರಿವಿಲೆನ್ಸ್ ನೋಡಿದ್ರೆ 8 to 13%. ಅಂದ್ರೆ ರಫ್ಲಿ ಹೇಳೋದಂದ್ರೆ ಒಂದು 10 ಜನ ಹುಡುಗಿಯರು ನಿಂತಿದ್ರೆ ಅದರಲ್ಲಿ ಒಬ್ಬರಿಗೆ ಪ್ರಾಬ್ಲಮ್ ಇರೋ ಚಾನ್ಸಸ್ ಇದೆ. ಅಥವಾ 100 ಜನ ಕೂತಿದ್ರೆ ಅದರಲ್ಲಿ 10 ಜನಕ್ಕಾದ್ರೂ ಇರಬಹುದು ಅನ್ನೋ ಸಾಧ್ಯತೆ. ಆಯ್ತಾ? ಈಗ ಯಾಕೆ ಇದ್ರ ಬಗ್ಗೆ ಡಿಸ್ಕಷನ್ ಅಂದ್ರೆ, ನಾ ಇಷ್ಟೊಂದು ಹೈ ಪ್ರಿವಿಲೆನ್ಸ್ ಇದ್ರೂ ಕೂಡ ಬರೀ 70%, 30% ಜನಕ್ಕೆ ಅಷ್ಟೇ ಗೊತ್ತಿರುತ್ತೆ ನನಗೆ ಪ್ರಾಬ್ಲಮ್ ಇದೆ, ಉಳಿದವರಿಗೆ ಗೊತ್ತಿರಲ್ಲ. ಮತ್ತೆ PCOD ಅಂದ್ರೆ ಹೆಚ್ಚಿನವರಿಗೆ ನಮಗೆ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಅಂತ ತಿಳಿದಿರುತ್ತೆ. ಬಟ್ ಇದು ಮೆನ್ಸ್ಟ್ರಲ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಇದೊಂದು ಮೆಟಬಾಲಿಕ್ ಸಿಂಡ್ರೋಮ್. ಈಗ ಹೆಂಗೆ ಒಬೆಸಿಟಿ, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, PCOD ಅದ್ರದ್ದು ಇನ್ನೊಂದು ಮುಖ. ಅದು ಸಣ್ಣ ವಯಸ್ಸಲ್ಲಿ PCOD ತರ ಕಾಣಿಸ್ಕೊಳ್ಳುತ್ತೆ, ದೊಡ್ಡ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವರಾದ್ಮೇಲೆ ಈ ತರ ಮೆಟಬಾಲಿಕ್ ಸಿಂಡ್ರೋಮು, ಹೈಪರ್ ಟೆನ್ಷನ್, ಡಯಾಬಿಟೀಸ್ ಆಗಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನ ಫಸ್ಟೇ ಐಡೆಂಟಿಫೈ ಮಾಡಿ ನಾವು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡ್ರೆ ನಮಗೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗದಂಗೆ ತಡೆಗಟ್ಟಬಹುದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಫುಲ್ ಸ್ಕ್ರೀನ್ ಅದಲ್ವಾ? ಸೊ ಅದು PCOD ಸ್ವಲ್ಪ ಅರ್ಥ ಆಗಬೇಕು ಅಂದ್ರೆ ಒಂಚೂರು ಫಿಸಿಯಾಲಜಿ ಹೇಳೋಣ ಅಂತ. ಮೇಡಮ್ ಹೇಳಿದ್ರು ನಮ್ಮ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಅವ್ರಿಗೂ ತುಂಬಾ ಗೊತ್ತು, ಮತ್ತೆ ಎಲ್ಲ ಬೇರೆ ಮಕ್ಕಳು ಇಂಟೆಲಿಜೆಂಟ್ ಅಂತ. ಸೊ ಕೆಳಗಿರೋ ಚಿತ್ರ ಏನ್ ಹೇಳ್ಬೋದಾ? ಫುಲ್ ಕೆಳಗೆ ಯೂಟ್ರಸ್ ಮತ್ತೆ 2 ಓವರೀಸ್ ಅಲ್ವಾ? ಗರ್ಭಕೋಶ ಮತ್ತೆ ಅಂಡಾಶಯ, ಕರೆಕ್ಟಾ? ಓಕೆ, ನೀವು ನನ್ಗೆ ಹೇಳ್ಕೊಡ್ಬೇಕು, ನನ್ಗೆ ಎಕ್ಸಾಕ್ಟ್ ಕನ್ನಡ ಟರ್ಮ್ಸ್ ಗೊತ್ತಿಲ್ಲ. ಬಟ್ ಸೊ ಓವರೀಸ್ ಅಲ್ಲಿ ಬೇಸಿಕಲಿ ಅದು ಟರ್ಮಿನಾಲಜಿಲಿ ಓವರಿ ಅಂತ ಇದೆ, ಬಟ್ ಪ್ರಾಬ್ಲಮ್ ಬೇಸಿಕಲಿ ಮೇಲ್ಗಡೆ ಸ್ಟಾರ್ಟ್ ಆಗ್ತದೆ. ಸೊ ಮೆನ್ಸ್ಟ್ರೇಷನ್ ಮತ್ತೆ ಫಿಮೇಲ್ ಹಾರ್ಮೋನ್ಸ್ ನಮ್ಗೆಲ್ಲರೂ ಗೊತ್ತಿರ್ತದೆ. ಫಿಮೇಲ್ ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತೆ ಫಿಮೇಲ್ ಗೊನಾಡ್ಸ್ ಓವರೀಸ್, ಹಾಗೆ ಮತ್ತೆ ಫಿಸಿಯೋಲಾಜಿಕಲ್ ಬೇರೆ ಎಲ್ಲ ಯೂಟ್ರಸ್ ಅಲ್ಲಿ ಆಗ್ತದೆ. ಬಟ್ ಇದನ್ನ ಮೇನ್ ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಬ್ರೈನ್ ಅಲ್ಲಿ ಇರ್ತದೆ. ಬ್ರೈನ್ ಕೆಳಗಡೆ ಒಂದು ಸಣ್ಣ ಗ್ಲ್ಯಾಂಡ್ ಇರ್ತದೆ, ಅದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತಾರೆ, ಅದು ಮಾಸ್ಟರ್ ಗ್ಲ್ಯಾಂಡ್. ಈ ಪಿಟ್ಯೂಟರಿ ಗ್ಲ್ಯಾಂಡ್ ನಮ್ಮ ಬಾಡಿಲಿರೋ ಎಲ್ಲ ಗ್ಲ್ಯಾಂಡ್ನ ಕಂಟ್ರೋಲ್ ಮಾಡ್ತದೆ. ಥೈರಾಯ್ಡ್ ಇರಲಿ ಅಥವಾ ಅಡ್ರಿನಲ್ ಗ್ಲ್ಯಾಂಡ್ ಇರಲಿ ಅಥವಾ ಈ ತರ ಓವರೀಸ್ ಇರಲಿ ಅಥವಾ ಗಂಡು ಮಕ್ಕಳ ಟೆಸ್ಟಿಸ್ ಇರಲಿ, ಪಿಟ್ಯೂಟರಿ ಇಂದ ಸಿಗ್ನಲ್ ಬಂದ್ರೆ ಮಾತ್ರ ಇದು ಕೆಲಸ ಮಾಡ್ತದೆ. ಅರ್ಥ ಆಯ್ತಾ? ಆಮೇಲೆ ಓವರೀಸ್ ಇಂದ ಫಂಕ್ಷನ್ ಅದು ಒಂದು ರೆಗ್ಯುಲೇಟ್ ಮಾಡ್ತಿರ್ತದೆ. ಈಗ ಓವರಿ ಮೇಲೆ ಕೆಲಸ ಮಾಡಿ ವಾಪಸ್ ಹೇಳ್ತಿದೆ ಸರಿ ಮಾಡ್ತದೆ ಇಲ್ಲ ಅಂತ, ಅದನ್ನ ಫುಲ್ ರೆಗ್ಯುಲೇಟ್ ಮಾಡ್ತಾ ಇರ್ತದೆ. ಇದೆಲ್ಲದಕ್ಕೂ ಮೇಲೆ ಹೈಪೋಥಾಲಮಸ್ ಅಂತ ಇರ್ತದೆ. ಹೈಪೋಥಾಲಮಸ್ ನಮ್ದೆಲ್ಲ ಸಿಗ್ನಲ್, ನಮ್ದು ಹೊಟ್ಟೆ ಹಸುವಾಯ್ತು, ವಾಂತಿ ಬಂತು, ನಿದ್ರೆ ಬಂತು, ಎಲ್ಲದೂ ಹೈಪೋಥಾಲಮಸ್ ಕಂಟ್ರೋಲ್ ಮಾಡೋದು. ಸೊ ನಿಮ್ಗೆ ಹೆಚ್ಚಿನವರಿಗೆ ಯಾವ ಎಕ್ಸಾಮ್ ಟೈಮಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಿರ್ಬೋದು, ಅಥವಾ ಮನೆ ತುಂಬಾ ಕೆಲಸ ಮಾಡಿದ್ರು ಅಥವಾ ಏನೋ ಸ್ಟ್ರೆಸ್ ಇತ್ತು, ಸ್ವಲ್ಪ ಇರೆಗ್ಯುಲರ್, ಹೌದಾ? ಅವಾಗ ಬಂದು ಟೀಚರ್ ರಜೆ ಕೇಳ್ತೀರಾ? ಓಕೆ, ಬಿಕಾಸ್ ದಟ್ ಇಸ್ ವೆರಿ ಕಾಮನ್. ಏನು ನಿಮ್ಗೆ ಇಮೋಷನಲ್ ಡಿಸ್ಟರ್ಬೆನ್ಸ್ ಎಲ್ಲ ಇದ್ರು ಅಥವಾ ಸ್ಟ್ರೆಸ್ ಇದ್ರೂ ಕೂಡ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ಬೋದು, ಬಿಕಾಸ್ ದಿಸ್ ಇಸ್ ಆಲ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಹೈಪೋಥಾಲಮಸ್ ಪಿಟ್ಯೂಟರಿನ ಕಂಟ್ರೋಲ್ ಮಾಡ್ತಿರುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಯಾ, ಸೊ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಸ್ವಲ್ಪ ತಿಳ್ಕೊಂಡ್ರೆ ನಮಗೆ ಬೇರೆದೆಲ್ಲ ಅರ್ಥ ಆಗುತ್ತೆ. ಸುಮಾರು ಜನ ಗೊತ್ತಿರ್ಬೋದಲ್ಲ ಇದು? ಓಕೆ, ಸೊ ಈಗ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳಿದಾಗ ನಮಗೆ ಬರೀ ಅದು 5 days ಬ್ಲೀಡಿಂಗ್ ಅಂತ ಅಷ್ಟೇ ತಿಳ್ಕೊಂಡಿರ್ತೀವಿ, ಬಟ್ ದಟ್ ಈಸ್ ಓನ್ಲಿ ಅ ಪಾರ್ಟ್ ಆಫ್ ಇಟ್. ಎನಿವೇಸ್ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅಂದರೆ 28 days ಇರುತ್ತೆ. ಲಾಸ್ಟ್ 5 days ಇಟ್ ಇಸ್ ಮೆನ್ಸ್ಟ್ರಲ್ ಬ್ಲೀಡಿಂಗ್, ದಟ್ ಈಸ್ ಓನ್ಲಿ ಅ ಪಾರ್ಟ್ ಆಫ್ ಇಟ್. ಬಟ್ ಅದ್ರ ಮಧ್ಯದಲ್ಲಿ ತುಂಬ ಪ್ರಾಸೆಸ್ ಆಗ್ತದೆ. ಸೊ ಫಸ್ಟ್ ನಾನು ಹೇಳ್ದಲ್ಲ, ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಪಿಟ್ಯೂಟರಿ. ಫಸ್ಟ್ ಮೇಲ್ ಕಾಣಿಸ್ತಿರೋದು ಪಿಟ್ಯೂಟರಿ ಹಾರ್ಮೋನ್ಸ್, ಸೆಕೆಂಡಲ್ಲಿ ಓವರೀಸ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ, ಥರ್ಡಲ್ಲಿ ಓವರಿಯನ್ ಹಾರ್ಮೋನ್ಸ್, ಕೆಳಗಡೆ ಕಾಣಿಸ್ತಿರೋದು ಗರ್ಭಕೋಶದ ಒಳಗಿನ ಲೈನಿಂಗ್. ಅರ್ಥ ಆಯ್ತಾ? ಓಕೆ, ಸೊ ಫಸ್ಟ್ ಅದರಲ್ಲಿ ಅಂದ್ರೆ ಇಷ್ಟು ಕೋಆರ್ಡಿನೇಟೆಡ್ ಪ್ರೋಸೆಸ್ ಆಗ್ತಾ ಇರ್ತದೆ ಬಾಡಿಲಿ ಅಂತ. ಸೊ ಫಸ್ಟ್ ಏನಾಗ್ತದೆ ಅಂದ್ರೆ ಪಿಟ್ಯೂಟರಿ ಹಾರ್ಮೋನ್ಸ್ FSH ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಮಾಡ್ತದೆ. ಅವಾಗ ಓವರೀಸ್ ಅಲ್ಲಿ ಸಣ್ಣ ಫಾಲಿಕ್ಯೂಲ್ಸ್ ಇರ್ತದೆ, ಅದು ಡೆವಲಪ್ ಆಗ್ತಾ ಬರ್ತದೆ. ಆ ಫಾಲಿಕ್ಯೂಲ್ಸ್ ಡೆವಲಪ್ ಆದಂಗೂ ಹೆಣ್ಮಕ್ಳ ಹಾರ್ಮೋನ್ ದಟ್ ಇಸ್ ಈಸ್ಟ್ರೋಜನ್ ಬರ್ತದೆ. ಆ ಈಸ್ಟ್ರೋಜನ್ ಏನ್ ಮಾಡ್ತದೆ, ಎಂಡೋಮೆಟ್ರಿಯಲ್ ಲೈನಿಂಗ್ ನ ಅದು ಡೆವಲಪ್ ಮಾಡ್ತಾ ಬರ್ತದೆ.
ಮಧ್ಯದಲ್ಲಿ ಓವರೀಸ್ ಡೆವಲಪ್ ಆದಾಗ ಬೇಸಿಕಲಿ ಇದೆಲ್ಲ ಪ್ರೋಸೆಸ್ ಎವಲ್ಯೂಷನ್, ನ್ಯಾಚುರಲ್ ಸ್ಪೀಶೀಸ್ ಎವಲ್ಯೂಷನ್ ಅಥವಾ ಜಸ್ಟ್ ಲೈಕ್ ಎನಿ ಅದರ್ ಸ್ಪೀಶೀಸ್ ಮೋಸ್ಟ್ ಆಫ್ ದ ಫಿಸಿಯಲಾಜಿಕಲ್ ಪ್ರಾಸೆಸ್ ಏನಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಇದು ಮಾಡ್ಲಿಕ್ಕೋಸ್ಕರ, ಸೊ ರೀಪ್ರೊಡಕ್ಷನ್, ಸೊ ಆಲ್ ದೀಸ್ ಪ್ರೋಸೆಸ್ ಆರ್ ಲಿಂಕ್ ಟು ಅರೌಂಡ್ ದಟ್. ಸೊ ಮಧ್ಯದಲ್ಲಿ ಅರೌಂಡ್ 14 ಡೇಸಿಗೆ ಓವ್ಯುಲೇಷನ್ ಆಗ್ತದೆ. ಓವ್ಯುಲೇಷನ್ ಆದಾಗ ಈ ಫಾಲಿಕಲ್ ಇಂದ ಓವಮ್ ರಿಲೀಸ್ ಆಗ್ತದೆ. ಅವಾಗ ಸ್ಪರ್ಮ್ ಆಗಿದ್ದಾಗ ಫರ್ಟಿಲೈಸ್ ಆದರೆ ಅದು ಫೀಟಸ್ ಅಥವಾ ಎಂಬ್ರಿಯೋ ಆಗ್ತದೆ ಅಂತ. ಸೊ 14th ಡೇಗೆ ಅದು ಓವ್ಯುಲೇಷನ್ ಆಗಬೇಕು ಅಂದ್ರೆ 14 ದಿನಕ್ಕೆ ಒಂದು ಪೀಕ್ ಕಾಣಿಸ್ತದೆ, ಒಂದು ಪರ್ವತ ತರ, ಅದು ಒಂದು ಹಾರ್ಮೋನ್, LH ಹಾರ್ಮೋನ್, ಪಿಟ್ಯೂಟರಿ ಈ ತರ ರಿಲೀಸ್ ಮಾಡಿದಾಗ ಮಾತ್ರ ಇದು ಓವ್ಯುಲೇಷನ್ ಆಗ್ತದೆ. ಓವ್ಯುಲೇಷನ್ ಆದ್ಮೇಲೆ ಈಸ್ಟ್ರೋಜನ್ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪ್ರೊಜೆಸ್ಟ್ರಾನ್ ಬರ್ತದೆ. ಸಪೋಸ್ ಆ ಫೇಸ್ ಅಲ್ಲಿ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಅದು ಫಾಲಿಕಲ್ ಹಂಗೆ ಕೊಲಾಪ್ಸ್ ಆಗಿ ಪ್ರೊಜೆಸ್ಟ್ರಾನ್ ಕಡಿಮೆ ಆಗ್ತದೆ. ಪ್ರೊಜೆಸ್ಟ್ರಾನ್ ಕಡಿಮೆ ಆದಾಗ ಈ ಡೆವಲಪ್ ಆಗಿರೋ ಎಂಡೋಮೆಟ್ರಿಯಮ್ ಎಲ್ಲ ಶೆಡ್ ಆಗ್ತದೆ, ಅಂದ್ರೆ ಹೊರಗಡೆ ಬರ್ತದೆ. ದಟ್ ಈಸ್ ವಾಟ್ ಈಸ್ menstrual bleeding, and this whole process happens every month. Okay, so this is normal menstrual cycle. ಸ್ವಲ್ಪ ಅರ್ಥ ಆಗ್ತುಂಟಾ? ತುಂಬಾ ಅರ್ಥ ಆಗಿಲ್ಲ ಅಂದ್ರೆ ಜಸ್ಟ್ ಕೈ ಹಿಂಗ್ ಮಾಡಿ, ನಾನು ಐ ಟ್ರೈ ಟು ಎಕ್ಸ್ಪ್ಲೈನ್. ಓಕೆ, they can't listen to my. Can you remember? Yeah, that is very good. Okay, so this is actually the endometrium lining. ಹೀಗೆ ಕಲೆಕ್ಟ್ ಆಗಿ ಅದು ಫುಲ್ ಓವರ್ ಆದಾಗ ಇಟ್ ವಿಲ್ ಜಸ್ಟ್ ಎಕ್ಸ್ಪೆಲ್ ಔಟ್. ಇಟ್ಸ್ ನಾಟ್ ಅ ನಾರ್ಮಲ್ ಸೈಕಲ್. ಸೊ ಹಾಗಾಗಿ ಏನಾಗ್ತದೆ, ಒಂದ್ ಕಡೆ ಏನಾಗ್ತದೆ, ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಪೀರಿಯಡ್ಸ್ ಬರೋದಿಲ್ಲ, ಪೀರಿಯಡ್ಸ್ ಗೆಟ್ ಡಿಲೇ. ಆಮೇಲೆ ಡಿಲೇ ಆಗಿ ಬಂದಾಗ ಏನಾಗ್ತದೆ, ಅದು ತುಂಬಾ ಅಕ್ಯುಮುಲೇಟ್ ಆಗಿರ್ತದಲ್ವಾ, ಇದು ನಾನು ಹೇಳಿದೆ, ತುಂಬಾ ಲೈಕ್ 3 months ಅಕ್ಯುಮುಲೇಟ್ ಆಯ್ತು ಅಂದ್ರೆ ಅದೆಷ್ಟೊಂದು ಕಂಟೆಂಟ್ ಇರ್ತದೆ ಒಳಗಡೆ. ಸೊ ಬ್ಲೀಡಿಂಗ್ ತುಂಬಾ ಜನ ಇರ್ತದೆ, ಕೆಲವು ಸಲ 10 days 15 days, ಕೆಲವರು ತಿಂಗಳ ಬ್ಲೀಡಿಂಗ್ ಆಗ್ಬೋದು. ಇನ್ನು ಸ್ವಲ್ಪ ಮಕ್ಕಳಾದವರು ಪ್ರೆಗ್ನೆನ್ಸಿ ಪ್ರಾಬ್ಲಮ್ಸ್ ಅಂತ ಬರ್ತಾರೆ, ಯಾಕಂದ್ರೆ ಇಲ್ಲಿ ಓವ್ಯುಲೇಷನ್ ಆಗ್ತಾ ಇರಲ್ಲ. ಮೊಟ್ಟೆ ಬರಲಿಲ್ಲ ಅಂದ್ರೆ ಓವ್ಯುಲೇಷನ್ ಆಗೋದಿಲ್ಲ. ಓಕೆ, ಬಟ್ ನಾನು ಇಷ್ಟೆಲ್ಲ ಹೇಳಿದೆ, ಎಲ್ಲರಿಗೂ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ. ಕೆಲವರಿಗೆ ತುಂಬಾ ಮೈಲ್ಡ್ ಓವ್ಯುಲೇಷನ್ ಮತ್ತೆ ಕೆಲವು ಸೈಕಲ್ಸ್ ಆಗಲ್ಲ. ಸೊ ಎಲ್ಲರಿಗೂ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತಿಲ್ಲ. ಇಟ್ಸ್ ಅ ವೈಡ್ ಸ್ಪೆಕ್ಟ್ರಮ್. ಕೆಲವರಿಗೆ ಜಸ್ಟ್ ಒಂಚೂರು ಡಿಲೇ ಆಗ್ಬೋದು, ಬೇರೆ ಏನೂ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಕೆಲವರಿಗೆ ಮಾತ್ರ 6 months 1 month ಪೀರಿಯಡ್ ಆಗ್ತಾನೆ ಇರ್ತದೆ. ಕೆಲವರಿಗೆ ವಿತೌಟ್ ಮೆಡಿಸಿನ್ಸ್ ಪೀರಿಯಡ್ಸ್ ಆಗೋದೇ ಇಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು. ಬಟ್ ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಜಸ್ಟ್ ಓಕೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಸೊ ಬೇಸಿಕಲಿ PCOS ಏನಾಗ್ತದೆ ಅಂದ್ರೆ, ಇದೇನು ಮಾಸ್ಟರ್ ಗ್ಲ್ಯಾಂಡ್ ಅನ್ನಲ್ಲ, ಇದು ಆಕ್ಚುಲಿ ಪ್ರಾಜೆಕ್ಟ್ ಮಾಡಿ ದೊಡ್ಡದು ಇಟ್ಟಿದ್ದೀವಿ. ಬಟ್ ಇದ್ರ ಸೈಜ್ ಬರೀ 10 millimeter. 10 millimeter ಅಂದ್ರೆ ಒಂದು ಸಣ್ಣ ಕಡಲೆ ಎಷ್ಟು ದೊಡ್ಡದಿರುತ್ತೆ. ಅದು ಇಡೀ ಬಾಡಿ ಕಂಟ್ರೋಲ್ ಮಾಡುತ್ತೆ, ಅದಕ್ಕೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆಯೋದು. ಸೊ ಇಲ್ಲಿ ಬೇಸಿಕಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಅದು LH ಸರಿಯಾಗಿ ರಿಲೀಸ್ ಮಾಡ್ತಾ ಇರೋದಿಲ್ಲ. ಅವಾಗ ಓವರೀಸ್ ಹೇಳಿದ್ನಲ್ಲ, ಅದು ಯಾವುದು ಪ್ರಾಸೆಸ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅದೆಲ್ಲ ಮಧ್ಯ ಸ್ಟೇಜಿಗೆ ಹಾಲ್ಟ್ ಆಗುತ್ತಲ್ಲ, ಸೊ ಎಲ್ಲ ನಾರ್ಮಲ್ ಇಷ್ಟು ದೊಡ್ಡದಾಗಿ ಡೆವಲಪ್ ಆಗಿ ರಪ್ಚರ್ ಆಗಿ ಮತ್ತೆ ಸ್ಟ್ರಿಂಗ್ ಆಗಬೇಕು. ಇಲ್ಲಿ ಎಲ್ಲ ಅರ್ಥ ಡೆವಲಪ್ ಆಗಿ ಮಲ್ಟಿಪಲ್ ಸಿಸ್ಟ್ ಆಗಿ ನಿಂತ್ಕೊಳ್ಳುತ್ತೆ. ದಟ್ ಇಸ್ ವೈ ದ ನೇಮ್ ಪಾಲಿಸಿಸ್ಟಿಕ್ ಓವರಿ. ಅರ್ಥ ಆಗ್ತುಂಟಾ? ಯಾರು ಮಲಗಿದ್ರೆ ಅಕ್ಕಪಕ್ಕ ಹೇಳಿ, ಕರ್ಸೋಣ. ಓಕೆ, ಸೊ ದಟ್ ಇಸ್ ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್. ಇದೆಲ್ಲರಿಗೂ ಸ್ವಲ್ಪ ಗೊತ್ತಿರೋ ಮಟ್ಟಿಗೆ ನಾ ಹೇಳಿದ್ನಲ್ಲ, ಹಾರ್ಮೋನ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಆಗ್ತದೆ ಅಂತ ಗೊತ್ತಿರ್ತದೆ. ಓಕೆ, ಬಟ್ ಪೀರಿಯಡ್ಸ್ ಆಗಿಲ್ಲ ಅಂದ್ರೆ ಒಳ್ಳೇದೇ, ಟೆನ್ಷನ್ ಇಲ್ಲ ಅಂತ ಅನ್ಕೊಳ್ಬೋದು ಕೆಲವರು. ಬಟ್ ವಿ ಆರ್ ನಾಟ್ ರಿಯಲಿ ವರಿಡ್ ಅಬೌಟ್ ದ ಮೆನ್ಸ್ಟ್ರಲ್ ಸೈಕಲ್ಸ್. ಓಕೆ, ವಾಟ್ ವಿ ಆರ್ ವರಿಡ್ ಅಬೌಟ್ ಇಸ್ ದ ಕಂಟಿನ್ಯೂಸ್ಲಿ ಅಕ್ಯುಮುಲೇಟ್ ಆದರೆ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನಾಗ್ತದೆ, ಅದು ಈ ಥರ ಪಾಲಿಸಿಸ್ಟಿಕ್ ಇದ್ದಾಗ ಮೇಲ್ ಹಾರ್ಮೋನ್ಸ್ ಸ್ಲೋಲಿ ರೇಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹೆಣ್ಮಕ್ಳಿಗೆ ಈಸ್ಟ್ರೋಜನ್ ಇದ್ದಂಗೆ ಗಂಡು ಮಕ್ಕಳಿಗೆ ಹಾರ್ಮೋನ್ ಯಾವುದು ಕೇಳ್ತಾ ಇಲ್ಲ? ಊಟ ಮಾಡಲಿಲ್ವಾ?
ಟೆಸ್ಟೋಸ್ಟಿರಾನ್ ವೆರಿ ಗುಡ್. ಸೊ ಟೆಸ್ಟೋಸ್ಟಿರಾನ್ ವುಮೆನ್ ಅಲ್ಲಿ ಇರ್ತದೆ ಇರಲ್ವಾ? ನಾರ್ಮಲ್ ಇರ್ತದಲ್ವಾ? ಸೊ ಆಕ್ಚುಲಿ ಪ್ರಿಡಾಮಿನೆಂಟ್ ಫೀಮೇಲ್ ಹಾರ್ಮೋನ್ ಈಸ್ಟ್ರೋಜನ್, ಪ್ರಿಡಾಮಿನೆಂಟ್ ಮೇಲ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್, ಬಟ್ ಇಬ್ಬರಲ್ಲೂ ಎರಡು ಸ್ವಲ್ಪ ಸ್ವಲ್ಪ ಇರ್ತದೆ. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ಇದ್ರದ್ದು ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತದೆ. ಸೊ ಜಾಸ್ತಿ ಆದಾಗ ಆಂಡ್ರೋಜೆನಿಕ್ ಫೀಚರ್ಸ್ ಸ್ಟಾರ್ಟ್ ಆಗ್ತದೆ. ಸೊ ಮುಖದ ಮೇಲೆ ಕೂದಲು ಕಾಣಿಸ್ಕೊಳ್ಳೋದು, ಮೇನ್ಲಿ ಅಪ್ಪರ್ ಲಿಪ್ ಮೇಲೆ, ಚಿನ್ ಮೇಲೆ, ಆರ್ಮ್ಸ್ ಮೇಲೆ, ಅಬ್ಡೋಮನ್ ಮೇಲೆಲ್ಲ ಸ್ವಲ್ಪ ಹೇರ್ ಕಾಮನ್. ನಾಳೆ ಎಲ್ಲ ಕೂದಿದೆ ನಮಗೆಲ್ಲ PCOS ಅಂತ ಹೇಳ್ಬೇಡಿ, ಬಂದು ಸ್ವಲ್ಪ ಥಿಕ್ ಕೋರ್ಸ್ ಹೇರ್, ಅಂದರೆ ತಲೆ ಕೂದಲು ಥರ ಸ್ವಲ್ಪ ಥಿಕ್ ಕೋರ್ಸ್ ಹೇರ್ ಸ್ವಲ್ಪ ಸ್ವಲ್ಪ ಅಪ್ಪರ್ ಲಿಪ್ ಚಿನ್ ಮೇಲೆ ಕಾಣಿಸ್ಕೊಳ್ತದೆ. ಕೆಲವರಿಗೆ ತುಂಬ ಸಿವಿಯರ್ ಇರ್ತದೆ, ಆಲ್ಮೋಸ್ಟ್ ಶೇವಿಂಗ್ ಮಾಡಬೇಕು ಆ ಥರ ಇರ್ತದೆ. ಸೊ ದಟ್ ಈಸ್ ಒನ್ ಮೋರ್ ಮ್ಯಾನಿಫೆಸ್ಟೇಷನ್ಸ್. ಅದು ನಿಮ್ಮ ಏಜ್ ಮಕ್ಕಳಿಗೆ, ಎಸ್ಪೆಷಲಿ ಇವಾಗ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಇದ್ದವರಿಗೆ ಅದು ಸ್ವಲ್ಪ ಅಫೆಕ್ಟಿವ್ ಕನ್ಸರ್ನ್ ಇರ್ಬೋದು. ನೀವು ಹೇಳಿದ್ರೆ ತಪ್ಪಲ್ಲ, ಐ ಅಂಡರ್ಸ್ಟ್ಯಾಂಡ್, ಇಟ್ಸ್ ಡೆಫಿನೆಟ್ಲಿ ಬಾದರ್ಸಮ್. ಸೊ ದಟ್ ಈಸ್ ಒನ್ ಮೋರ್ ಸಿಂಪ್ಟಮ್ಸ್ ವಿಚ್ ಅಫೆಕ್ಟ್ಸ್ ದ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್. ಅಪ್ಪಂದೆ ಅದೇನು ಬಿಡು ಅಂತ ಅಪ್ಪ ಅಮ್ಮ ಹೇಳ್ಬೋದು, ಬಟ್ ಐ ಅಂಡರ್ಸ್ಟ್ಯಾಂಡ್ ನಿಮಗೆ ಆ ಥರ ಪ್ರಾಬ್ಲಮ್ ಇದ್ದರೆ ಯು ಶುಡ್ ಕನ್ಸಲ್ಟ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್, ಬಿಕಾಸ್ ಅದು ಸೈಕಲಾಜಿಕಲಿ ಪೀಪಲ್ ಸ್ಟಾರ್ಟ್ ಫೀಲಿಂಗ್ ಲೋ, ಕಾನ್ಫಿಡೆನ್ಸ್ ಎಲ್ಲ ಕಡಿಮೆ ಆಗ್ಬೋದು ಹಾಗೆ, ಆಯಿತಾ? ಇದೆಲ್ಲ ಬಿಟ್ಟು ಓಕೆ, ಇದು ಮೆನ್ಸ್ಟ್ರಲ್ ಆಯಿತು, ಇದು ಕಾಸ್ಮೆಟಿಕ್ ಆಯಿತು, ಪರವಾಗಿಲ್ಲ ಅಂತಂದರೆ ವಾಟ್ ದೇ ಮೇಜರ್ಲಿ ಕನ್ಸರ್ನ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಮೇಜರ್ ಏರಿಯಾ ಇಸ್ ಡಯಾಬಿಟಿಸ್. ಸೊ ಇಲ್ಲಿಗೆ ಸ್ಟಾರ್ಟ್ ಆಗ್ತದೆ ಆ್ಯಕ್ಚುಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಇನ್ಸುಲಿನ್ ಎಲ್ಲಿಂದ ಬರ್ತದೆ? ಪ್ಯಾಂಕ್ರಿಯಾಸ್. ಓಕೆ, ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಪ್ಯಾಂಕ್ರಿಯಾಸ್ ಏನೋ ಕೆಲಸ ಮಾಡ್ತಿರ್ತದೆ, ಬಟ್ ಇನ್ಸುಲಿನ್ ವಿಲ್ ನಾಟ್ ಬಿ ಏಬಲ್ ಟು ಆ್ಯಕ್ಟ್. ಸೊ ಅವಾಗ ಏನಾಗ್ತದೆ? ಡಯಾಬಿಟೀಸ್, ರೈಟ್? ಹೈಪರ್ಗ್ಲೈಸಿಮಿಯಾ, ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗ್ಬೋದು. ಸೊ ಡಯಾಬಿಟೀಸ್ ಬರೋ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಅಗೇನ್ ಹೆಚ್ಚಿನ ಜನ ತಾಯಂದಿರು ಬಂದು ಹೇಳ್ತಾರೆ, ಡಾಕ್ಟ್ರೆ ಬ್ಲೀಡಿಂಗ್ ಆಗ್ತಿಲ್ಲ, ಅದಕ್ಕೆ ದಪ್ಪ ಆಗ್ತಿದ್ದಾಳೆ ಅಂತ. ಆ್ಯಕ್ಚುಲಿ ಅದು ರಿವರ್ಸ್, ದಪ್ಪ ಆಗಿರೋದ್ರಿಂದ ಬ್ಲೀಡಿಂಗ್ ಆಗ್ತಾ ಇಲ್ಲ. ದಿಸ್ ಇಸ್ ಎವ್ರಿಬಡಿ ಶುಡ್ ಅಂಡರ್ಸ್ಟ್ಯಾಂಡ್. ಓಕೆ, obesity again is a problem and it will worsen this all these complications. Hypertension ಎಲ್ಲ ಆಗ್ಬೋದು, ಮತ್ತು ಏಜ್ ಆಗ್ತಾ ಆಗ್ತಂಗೆ ಹಾರ್ಟ್ ಡಿಸೀಸಸ್, ಬೇರೆ ಪ್ರಾಬ್ಲಮ್ಸ್ ಕೂಡ ರಿಸ್ಕ್ ಹೆಚ್ಚಾಗ್ತದೆ. ಹಾಗಾಗಿ ಅದನ್ನು ಬೇಗ ಅರ್ಥ ಮಾಡಿಕೊಂಡು ಆದಷ್ಟು ರೆಕ್ಟಿಫೈ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಸ್ಲೈಡ್. ಓಕೆ, ಇದು ಯಾಕೆ ಆಗುತ್ತೆ ಅಂತ ಈಗ ಸುಮಾರು ಜನ ಅನ್ಕೊಳ್ಬಾರ್ದು, ನಮ್ಗಿಲ್ಲ ಅಲ್ಲ, ಯಾಕೆ ಈ ಮೇಡಮ್ ಇಷ್ಟೊಂದು ಮಧ್ಯಾಹ್ನದಲ್ಲಿ ನಿದ್ದೆ ಮಾಡಕ್ಕೆ ಬಿಡದೆ ಕೂರಿಸ್ಕೊಂಡಿದ್ದಾರೆ ಅಂತ. ಇವಾಗ ಹೆಂಗೆ ಡಯಾಬಿಟೀಸ್ ನಂಗೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಹಾಗೆ PCOS ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಏರುಪೇರು ಆಯ್ತಂದ್ರೂ ಈ PCOS ಅಥವಾ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಬರೋದು ಎಲ್ಲರಿಗೂ ಇದೆ. ನಮ್ಮ ಅಪ್ಪ ಅಮ್ಮಗಿಲ್ಲ ನಂಗೆ ಬರಲ್ಲ, ಅದೆಲ್ಲ ಅದು ಸುಳ್ಳು. ಈಗ ಎಲ್ಲರಿಗೂ ಯಾವ ಕಾಯಿಲೆ ಬೇಕಾದ್ರೆ ಬರ್ಬೋದು. ವಿ ಹ್ಯಾವ್ ಟು ಟೇಕ್ ಪ್ರೊಆಕ್ಟಿವ್ ಸ್ಟೆಪ್ಸ್. ನಾವು ಪ್ರಿಕಾಷನ್ ತಗೊಳ್ಳಿಲ್ಲ ಅಂದರೆ ಬರೋ ರಿಸ್ಕ್ ಖಂಡಿತ ಇದೆ, ಎಲ್ಲರಿಗೂ ಇದೆ. ಅರ್ಥ ಆಯ್ತಾ? ಸೊ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಇಸ್ ಲೈಫ್ ಸ್ಟೈಲ್ ಅಂದರೆ ನಾವು ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ನಮ್ಮ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್. ಈಗ ಎಲ್ಲರ ಹತ್ರ ಮೊಬೈಲ್, ಎಲ್ಲರದ್ದು ಫೇಸ್ಬುಕ್ ಅಕೌಂಟು, ಅದು ಅಕೌಂಟ್, ಇದು ಅಕೌಂಟ್ ಅಲ್ಲ. ಸೊ ಕೂತ್ರೆ ಟೈಮೇ ಗೊತ್ತಾಗಲ್ಲ. ಸೊ ಇದೆಲ್ಲದರಿಂದ ಆ್ಯಕ್ಚುಲಿ ಆಲ್ ದಿಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಆ್ಯಂಡ್ ಡೈಟ್, ಫಾಲ್ಟಿ ಈಟಿಂಗ್ ಹ್ಯಾಬಿಟ್ಸ್ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್. ದಟ್ ಇಸ್ ಅ ಮೇನ್ ರೀಸನ್. ಮೆನಿ ಆಫ್ ದ ಟೈಮ್ಸ್ ಅವ್ರಿಗೆ ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಏನಾದರೂ ಡೈಲಿ ಎಕ್ಸಸೈಸ್ ಅಥವಾ ಏನಾದರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಅಂದರೆ ಅವಾಗ ವಿವನ್ ಮೆಡಿಸಿನ್ಸ್ ಇಲ್ಲದೆ ಕೂಡ ಅವರಿಗೆ ನಾರ್ಮಲ್ ಸೈಕಲ್ಸ್ ಆಗ್ತದೆ ತುಂಬ ಸಲ. ಓಕೆ, ಸ್ವಲ್ಪ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರ್ತದೆ. ಇಟ್ಸ್ ನಾಟ್ ಲೈಕ್ ಇಟ್ಸ್ ಓನ್ಲಿ ಲೈಫ್ ಸ್ಟೈಲ್, ಇಟ್ ವೇರೀಸ್. ಕೆಲವರಿಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಬರ್ಬೋದು, ಕೆಲವರಿಗೆ ಲೈಫ್ ಸ್ಟೈಲಿಂದ ಬರ್ಬೋದು, ಕೆಲವರಿಗೆ ಎರಡೂ ಇರ್ಬೋದು. ಆಯಿತಾ? ಫ್ಯಾಮಿಲಿ ಡಯಾಬಿಟಿಕ್ ಹಿಸ್ಟ್ರಿ ಇದ್ದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದೆ, ಬಿಕಾಸ್ ಐ ಸೆಡ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್, ರೈಟ್? ವೇಟ್ ಜಾಸ್ತಿ ಆದರೆ ಎಲ್ಲ ಕಾಯಿಲೆಗಳು ಬರ್ಬೋದು. ಸಿಮಿಲರ್ಲಿ PCOD. ಆಯಿತಾ? ಓಕೆ, ಹಾರ್ಮೋನಲ್ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರ್ತದೆ, ಬಟ್ ದಿಸ್ ಇಸ್ ಅ ವೆರಿ ಮೈನರ್. ವಾಟ್ ವಿ ಮಸ್ಟ್ ನೋ ಇಸ್ ಲೈಫ್ ಸ್ಟೈಲ್ ಆ್ಯಂಡ್ ಒಬೆಸಿಟಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಇದೊಂದು ಸ್ಪೆಕ್ಟ್ರಮ್ ಹಾಕಿದ್ದೀವಿ. ಲೈಕ್ ಐ ಸೆಡ್, ಏನು ಜೆನೆಟಿಕ್ಸ್, ಏನು ಪ್ರಿಡಿಸ್ಪೋಸಿಷನ್, ನಾನು ಅಪ್ಪಂಗಿಲ್ಲ, ಆಗಿಲ್ಲ, ಯಾರಿಗಿಲ್ಲ, ಬಟ್ ನನ್ನ ಲೈಫ್ ಸ್ಟೈಲ್ ಸರಿ ಇಲ್ಲ, ನಾನು ಸ್ವಲ್ಪ ವೇಟ್ ಹೆಚ್ಚಾಗ್ಬಿಟ್ಟೆ, ಸಡನ್ 10 kg ಜಾಸ್ತಿ ಆದೆ, ಪೀರಿಯಡ್ಸ್ ಬರೋದು ಲೇಟ್ ಸ್ಟಾರ್ಟ್ ಆಗ್ತದೆ. Okay, so this is one spectrum where they don't have risk factors, purely lifestyle they can have PCOS. So there is something called lean PCOS. It's not like ದಪ್ಪ ಇದ್ದವ್ರಿಗೆ ಮಾತ್ರ PCOS ಬರ್ತದೆ ಅಂತಲ್ಲ, ತುಂಬ ಸಣ್ಣ ವೇಟ್ ಫುಲ್ ಆ್ಯಕ್ಚುಲಿ ಅಂಡರ್ ವೇಟ್ ಇರ್ತಾರೆ, ಅವ್ರಿಗೆ ಸಹ ಕಾಣಿಸ್ಕೊಳ್ಬೋದು. ಅವರಿಗೆ ಸ್ವಲ್ಪ ಜೆನೆಟಿಕ್ ಫ್ಯಾಕ್ಟರ್ಸ್ ಮತ್ತು ಹೈ ಆಂಡ್ರೋಜನ್ ಅಥವಾ ಟೆಸ್ಟೋಸ್ಟೆರಾನ್ ಜಾಸ್ತಿ ಬರ್ಬೋದು. ಮಧ್ಯದಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಇದೆ, ಒಂಚೂರು ದಪ್ಪ ಆದರೂ ಅವಾಗ ಬರ್ಬೋದು ಅಂತ. ಸೊ ಇಟ್ಸ್ ಅ ಸ್ಪೆಕ್ಟ್ರಮ್. ಸೊ ಐದರ್ ರಿಸ್ಕ್ ಫ್ಯಾಕ್ಟರ್ ಇದೆ, ಯಾವುದೇ ಇಲ್ಲಿ ಲೈಫ್ ಸ್ಟೈಲ್ ಮಾಡಿ ವೇಟ್ ಕರೆಕ್ಷನ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಆಗ್ತಾ ಬರ್ತದೆ. ಇಲ್ಲಿ ಸಹ ಹೆಲ್ಪ್ ಆಗ್ತದೆ. ಆಲ್ದೋ ದ ಬೆನಿಫಿಟ್ ವಿಲ್ ಬಿ ಮೋರ್ ಹಿಯರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಸೊ ಕ್ಲಿನಿಕಲ್ ಪ್ರೆಸೆಂಟೇಷನ್ಸ್ ಎಷ್ಟೊಂದು ಸಿಂಪ್ಟಮ್ಸ್ ಹೇಳಿದೆ. ಓಕೆ, ನನಗೆ ಅದೆಲ್ಲದೂ ಇಲ್ಲ ಅಂದ್ಕೊಳ್ಬೋದು, ಎಲ್ಲದೂ ಇರಬೇಕಂತಿಲ್ಲ. ಯಾವುದಾದ್ರೂ ಒಂದು ಸಿಂಪ್ಟಮ್ ಕೂಡ ಸ್ಟಿಲ್ PCOS, ಲೈಕ್ ಜಸ್ಟ್ ಮೆನ್ಸ್ಟ್ರಲ್ ಡಿಲೇ ಇರ್ಬೋದು, ಅಥವಾ ಜಸ್ಟ್ ಬರೀ ಮುಖದ ಮೇಲೆ ಕೂದಲಿಟ್ಕೊಂಡು ಪೀರಿಯಡ್ಸ್ ಆಲ್ಮೋಸ್ಟ್ ರೆಗ್ಯುಲರ್ ಥರ ಬರ್ತಾ ಇರ್ಬೋದು ಕೆಲವರಿಗೆ.
ಕೆಲವರಿಗೆ ಜಸ್ಟ್ ಒಬೆಸಿಟಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕಾಣಿಸ್ಕೊಳ್ಬೋದು, ಕೆಲವರಿಗೆ ಎಲ್ಲ ಪ್ರಾಬ್ಲಮ್ ಇರ್ಬೋದು, ಅಂದರೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಇನ್ಕ್ರೀಸ್ಡ್ ಫೇಶಿಯಲ್ ಹೇರ್ ಇರ್ಬೋದು, ಆಕ್ನೆ ಇರ್ಬೋದು. ಸೊ ಡಿಫ್ರೆಂಟ್ ಸ್ಪೆಕ್ಟ್ರಮ್ ಆಗಿ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್. ಓಕೆ, ಸೊ ಇದು ಆಲ್ರೆಡಿ ಹೇಳಿದೆ ಮೆನ್ಸ್ಟ್ರಲ್ ಅಬ್ನಾರ್ಮಲಿಟೀಸ್ ಹೇಗಾಗ್ತದೆ. ನಾರ್ಮಲಿ ಈ ಥರ ಡೆವಲಪ್ ಆಗಿ ಹಿಂಗೆ ಶೆಡ್ ಆಗಬೇಕು. ಇದು ಯುಟ್ರಸ್ ಲೈನಿಂಗ್, ಇದು ಇಲ್ಲಿ ಶೆಡ್ ಆಗಲ್ಲ, ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಮತ್ತು ಅದು ಸ್ಟ್ರಕ್ಚರ್ ಆಗಲ್ಲ, ಸೊ ಫಾಲಿಕಲ್ ರಪ್ಚರ್ ಆಗಲ್ಲ, ಸೊ ಮಲ್ಟಿಪಲ್ ಫಾಲಿಕಲ್ಸ್ ಆಗಿ ಡೆವಲಪ್ ಆಗ್ತದೆ. ಸೊ ಬ್ಲಡ್ ಟೆಸ್ಟ್ ಅವ್ರಿಗೆ ಈಸ್ಟ್ರೋಜನ್ ಮೇಲೆ ಹೋಗ್ತಾ ಇರಬೇಕು. ಇಲ್ಲಿ ಕಂಟಿನ್ಯೂಸ್ ಈಸ್ಟ್ರೋಜನ್ ಇರೋದ್ರಿಂದ ಅದು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಮತ್ತು ತುಂಬ ಏಜ್ ಆದಮೇಲೆ ಎಂಡೋಮೆಟ್ರಿಯಲ್ ಕಾರ್ಸಿನೋಮಾ ಎಲ್ಲ ಬರೋ ರಿಸ್ಕ್ ಇರ್ತದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಸೊ ಹೈಪರ್ ಆಂಡ್ರೋಜಿನಿಯಮ್ ಆ್ಯಕ್ಚುಲಿ ನಿಮ್ಮ ಏಜ್ ಮಕ್ಕಳಲ್ಲಿ ಮೋಸ್ಟ್ಲಿ ನಾನು ನೋಡಿರೋ ಪ್ರಕಾರ ಈಗ ಹೈಸ್ಕೂಲ್ ಅಥವಾ ಕಾಲೇಜ್ ಮಕ್ಕಳಿಗೆ ಬಂದಾಗ ದೇ ಆರ್ ನಾಟ್ ರಿಯಲಿ ಸೋ ಮಚ್ ವರಿಡ್ ಅಬೌಟ್ ಮೆನ್ಸ್ಟ್ರಲ್ ಸೈಕಲ್ಸ್, ಬಟ್ ಇಸ್ ಹೇರ್ ಗ್ರೋತ್ ಆನ್ ದ ಫೇಸ್, ಹರ್ಸುಟಿಸಮ್ ಅಂತ ಕರಿತೀವಿ ಅದು, ಮತ್ತು ರೆಸಿಸ್ಟೆಂಟ್ ಆಕ್ನೆ, ತುಂಬ ಪಿಂಪಲ್ ಹೋಗ್ತಾನೆ ಇಲ್ಲ, ಎಂಥ ಟ್ರೀಟ್ಮೆಂಟ್, ದಿಸ್ ಇಸ್ ಅ ಕಾಮನ್ ಕನ್ಸರ್ನ್. ಮತ್ತು ಗಂಡು ಮಕ್ಕಳಿಗೆ ಸ್ವಲ್ಪ ಏಜ್ ಆದಂಗೂ ಇಲ್ಲೆಲ್ಲ ಕೂದಲು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಕೂದಲು ಹೋಗ್ತದೆ. ಸೊ ಹೈ ಆಂಡ್ರೋಜನ್ ಇದ್ದಾಗ ಅದು ಸಹ ಕಾಣಿಸ್ಕೊಳ್ಬೋದು, ಅದಕ್ಕೆ ಆಂಡ್ರೋಜೆನಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಅದು ಕೂಡ PCOSನ ಸಿಂಪ್ಟಮ್ಸ್, ಇಸ್ ಅ ಕಾಮನ್ ಕನ್ಸರ್ನ್ ದಟ್ ಅದಷ್ಟೇ ಆಗಿ ಕಾಣಿಸ್ಕೊಳ್ಬೋದು. ಪೀರಿಯಡ್ಸ್ ಅಷ್ಟೊಂದು ಡಿಲೇ ಇಲ್ಲದೆ ಇರ್ಬೋದು, ಜಸ್ಟ್ ಈ ಮ್ಯಾನಿಫೆಸ್ಟೇಷನ್ ಆಗಿ ಕೂಡ ಕಾಣಿಸ್ಕೊಳ್ಬೋದು. ಸೊ ಹರ್ಸುಟಿಸಮ್, ಹೇರ್ ಲಾಸ್ ಅಥವಾ ಆಂಡ್ರೋಜೆನಿಕ್ ಅಲೋಪೇಶಿಯಾ, ಹೇರ್ ಲಾಸ್ ಅಂದರೆ ಸುಮ್ಮನೆ ಕೂದುದ್ರದಲ್ಲ, ಮತ್ತು ನಾಳೆ ಎಲ್ಲರಿಗೂ ಕೂದುದ್ರಂತೆ, ಎಲ್ಲರೂ PCOD ಅನ್ಬೇಡಿ. ಸೊ ಒಂದು ದಿನಕ್ಕೆ 100 ಕೂದಲು ನಾರ್ಮಲ್ ಆಗಿ ಉದುರ್ಬೋದು, ಆಯಿತಾ. ಅದು ಸ್ಪೆಸಿಫಿಕಲಿ ಈ ಟೆಂಪಲ್ ರೀಜನಲ್ಲಿ ಅಥವಾ ಇಲ್ಲಿ ಎಲ್ಲ ಉದುರಿದ್ರೆ ಅದಕ್ಕೆ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಹರ್ಸುಟಿಸಮ್ ಅಂತ ಹೇಳಿದಲ್ಲ, ಎಕ್ಸೆಸಿವ್ ಫೇಶಿಯಲ್ ಹೇರ್. ಸೊ ಬೇಸಿಕಲಿ ಅಗೇನ್ ಹೇರ್ ಅಂದಾಗ 4 ಆರ್ಮ್ಸ್ ಅಲ್ಲಿ ಅಥವಾ ಕಾಲಲ್ಲೆಲ್ಲ ಇರ್ತದಲ್ಲ, ದಟ್ ಇಸ್ ಆಕ್ಚುಲಿ ನಾರ್ಮಲ್. ಕೆಲವು ಏರಿಯಾದಲ್ಲಿ ಅದಕ್ಕೆ ಆಂಡ್ರೋಜನ್ ಡಿಪೆಂಡೆಂಟ್ ಏರಿಯಾಸ್ ಅಂತೀವಿ. ಆ ಏರಿಯಾದಲ್ಲಿ ಹೇರ್ ಗ್ರೋತ್ ಇದನ್ನು ಗ್ರೇಡಿಂಗ್ ಮಾಡಿದ್ದೀವಿ, ನಿಮ್ಗೆ ಕ್ವಶನೇರಲ್ಲಿ ಅದು ಇರ್ತದೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಅದು ಹೇರ್ ಗ್ರೋತ್ ಜಾಸ್ತಿ ಇರ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. The changes slide, please. No. Okay, so next manifestation ಏನಂದ್ರೆ ಅಲ್ಟ್ರಾಸೌಂಡ್ ಮಾಡಿದ್ರೆ ದಿಸ್ ಇಸ್ ನಾರ್ಮಲ್ ಓವರಿ. ನಾನು ಹೇಳಿದಲ್ಲ, ಅದು ಒಂದಾದ್ಮೇಲೆ ಒಂದು ಫಾಲೋ ಮಾಡ್ತಿರುತ್ತೆ, ಒಂದು ದೊಡ್ಡದಾದ್ಮೇಲೆ ಫಸ್ಟ್ ಆದ್ಮೇಲೆ ಇನ್ನೊಂದು ಬರ್ತದೆ. ಸೊ ಯೂಶಲಿ ಒಂದಷ್ಟು ದೊಡ್ಡದಿರ್ತದೆ, ಮತ್ತೆಲ್ಲ ಒಂದು ಡೆವಲಪಿಂಗ್ ಸ್ಟೇಜಲ್ಲಿ ಇರ್ತದೆ. ಬಟ್ ಪಾಲಿಸಿಸ್ಟಿಕ್ ಓವರಿ ಇದ್ದವರಿಗೆ ಮಲ್ಟಿಪಲ್ ಸಿಸ್ಟ್ ಕಾಣಿಸ್ತದೆ, ದಟ್ ಇಸ್ ವೈ ದ ನೇಮ್ ಪಾಲಿಸಿಸ್ಟಿಕ್. ಬಟ್ ಹಿಯರ್ ದರ್ ಇಸ್ ಅ ವರ್ಡ್ ಆಫ್ ಕಾಷನ್. ಹೆಚ್ಚಿನ ಸಲ ಹೇಳ್ತಿದೆ, ಆಲ್ರೆಡಿ ಹೋಗಿ ಏನೂ ತೊಂದರೆ ಇರಲ್ಲ, ಸುಮ್ಮನೆ ಒಂದು ಹೆಲ್ತ್ ಚೆಕ್ ಅಂತ ಮಾಡ್ಕೊಳ್ತಾರೆ, ಅದರಲ್ಲಿ ಒಂದಿಷ್ಟು ಸಿಸ್ಟ್ ಕಾಣಿಸ್ತದೆ, ಮನೇಲೆಲ್ಲ ಹತ್ತು ಕರೆದು ಡಾಕ್ಟರ್ PCOD, ನೆಕ್ಸ್ಟ್ ಡೇ ಫುಲ್ ಫ್ಯಾಮಿಲಿ ಬಂದಿರ್ತಾರೆ. ಜಸ್ಟ್ ಬಿಕಾಸ್ ದೇ ಹ್ಯಾವ್ ಸಿಸ್ಟ್, ಇಟ್ ಇಸ್ ನಾಟ್ PCOS. ಇನ್ಫ್ಯಾಕ್ಟ್ ನಾವು ಹೆಚ್ಚಿನ ಸಲ ಈ ಏಜ್ ಗ್ರೂಪಲ್ಲಿ, ಅಂದರೆ ನಿಮ್ಮ ಏಜ್ ಗ್ರೂಪಲ್ಲಿ ಅಲ್ಟ್ರಾಸೌಂಡ್ ಫೈಂಡಿಂಗ್ ಇಸ್ ನಾಟ್, ಅದನ್ನು ನೋಡಿ ಡಯಾಗ್ನೋಸ್ ಮಾಡೋದಿಲ್ಲ. ರಾದರ್ ಸಿಂಪ್ಟಮ್ಸ್, ಈಗ ಪೀರಿಯಡ್ಸ್ ಡಿಲೇ ಆಗ್ತದೆ, ಆಂಡ್ರೋಜೆನಿಕ್ ಫೀಚರ್ಸ್ ಇದೆ, ಬ್ಲಡ್ ಲೆವೆಲ್ ಟೆಸ್ಟೋಸ್ಟೆರಾನ್ ಜಾಸ್ತಿ ಇದೆ ಅಂದರೆ ದಟ್ ಈಸ್ ಮೋರ್ ಫೇವರಿಂಗ್ ಟುವರ್ಡ್ಸ್ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಓಕೆ, ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ ಹಾಕಿದ್ದೀವಿ. ಎಲ್ಲ ಸ್ಕ್ಯಾನಿಂಗ್ ಮಾಡ್ತಿದ್ರೆ ಸಿಸ್ಟ್ ಇದ್ದ ತಕ್ಷಣ ಅದು ಪಾಲಿಸಿಸ್ಟಿಕ್ ಓವರಿ ಅಲ್ಲ. ಮತ್ತು ಪಾಲಿಸಿಸ್ಟಿಕ್ ಓವರಿ ತೊಂದರೆ ಇರೋರಿಗೆ ಕೆಲವು ಸಲ ಸಿಸ್ಟ್ ಅಷ್ಟೊಂದು ಸ್ಕ್ಯಾನಿಂಗಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ ಸ್ವಲ್ಪ ಮಿಡಲ್ ಏಜಲ್ಲಿ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ, ಎಸ್ಪೆಷಲಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಆ ಟೈಮಲ್ಲಿ ಇದನ್ನೊಂದು ಕ್ರೈಟೀರಿಯಾ ಅಂತ ತಗೊಳ್ತೀವಿ. ನಿಮ್ಮ ಏಜಲ್ಲಿ ನಾಟ್ ಸೊ ಇಂಪಾರ್ಟೆಂಟ್, ಗೊತ್ತಿರಲಿ ಅಂತ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ವೆರಿ ಲೌಡ್. ಐ ಆಮ್ ಕಂಫರ್ಟೇಬಲ್. I'll hold it. Okay, so fine. Yeah. Okay, that was about menstrual abnormalities. ಈಗ metabolic abnormalities. This is something we must be really aware of. Like na ಹೇಳ್ದಂಗೆ ಕೆಲವರು ಓಕೆ ಐ ಆಮ್ ನಾಟ್ ಸೋ ಮಚ್ ಕನ್ಸರ್ನ್. ಈವನ್ ಪೇಷಂಟ್ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ಫೇಶಿಯಲ್ ಹೇರ್ ಇದೆ ಅಂತ ತಕ್ಷಣ ಎಲ್ಲರಿಗೂ ತೊಗೊಂಡು ಟ್ರೀಟ್ಮೆಂಟ್ ಕೊಡಲ್ಲ. ಓನ್ಲಿ ಕನ್ಸರ್ನ್ ಬಿಟ್ರಿ. ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್ ಅಗೇನ್ ತುಂಬ ಡಿಲೇ ಆಗ್ತಿದ್ರೆ ಬಿಟ್ರಿ. ಬಟ್ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಸರ್ನ್ ಇಸ್ ದಿಸ್ ಮೆಟಬಾಲಿಕ್ ಅಬ್ನಾರ್ಮಾಲಿಟೀಸ್. ಓಕೆ, ವೇಟ್ ಜಾಸ್ತಿ ಆಗೋದು, ಹೈಪರ್ ಟೆನ್ಷನ್, ಡಯಾಬಿಟೀಸ್, ಡಿಸ್ಲಿಪಿಡಿಮಾ, ಇದು ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಮತ್ತು ಇದು ಎಲ್ಲರಿಗೂ ಬರಬೇಕು ಅಂತಿಲ್ಲ. ಲೈಕ್ ಐ ಸೆಡ್, ಸಬ್ಸೆಟ್ ವಿಲ್ ಹ್ಯಾವ್ ದಿಸ್ ಪ್ರಾಬ್ಲಮ್. ಸೊ ವಿ ನೀಡ್ ಟು ಸ್ಟಾರ್ಟ್ ಟೇಕಿಂಗ್ ಪ್ರಿವೆಂಟಿವ್ ಸ್ಟೆಪ್ಸ್ ಅರ್ಲಿ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಲಿನಿಕಲ್ ಕ್ಲೂ ಅಂದರೆ ನೋಡಿದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆನಾ ಇಲ್ಲ ಅಂತ ಹೇಳ್ಬೋದು. ಏನಂದರೆ ನೆಕ್ ನೋಡಿದಾಗ ಕುತ್ತಿಗೆ ಸುತ್ತ ಈ ಥರ ಬ್ರೌನ್ ಅಂದರೆ ಡಾರ್ಕ್ ಬ್ರೌನ್ ಪಿಗ್ಮೆಂಟೇಷನ್, ಒಂಥರ ವೆಲ್ವೆಟಿ ಟೆಕ್ಸ್ಚರ್ ಥರ ಇರ್ತದೆ. ಹೆಚ್ಚಿನವ್ರು ಏನಿಲ್ಲ ಬಿಡು ಸರ ಹಾಕೊಂಡಾಗಿದ್ದು ಅಂತ ಹೇಳ್ತಾರೆ, ಸರ ಹಾಕೊಂಡಾಗಿದ್ದಲ್ಲ. ವೇಟ್ ಜಾಸ್ತಿ ಆದಂಗೂ ಇಲ್ಲಿ ಈ ಥರ ಇನ್ಸುಲಿನ್ ರೆಸಿಸ್ಟೆನ್ಸ್, ಇದಕ್ಕೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಮಾರ್ಕರ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್.
ಇದು ತುಂಬಾ ಜಾಸ್ತಿ ಆದಾಗ ಕುತ್ತಿಗೆ ಸುತ್ತ ಸಹ ಬರ್ಬೋದು, ಇವನ್ ಮುಖದಲ್ಲಿ ಸಹ ಕಾಣಿಸ್ಕೊಳ್ಬೋದು, ಈ ತರ ಫ್ಲೆಕ್ಷನ್ಸ್ ಅಲ್ಲಿ ಕಾಣಿಸ್ಬೋದು, ಕೈ ನಕಲ್ಸ್ ಅಲ್ಲೆಲ್ಲ ಕಾಣಿಸ್ಕೊಳ್ಬೋದು. ಸೊ ಇದು ಬಂದಿದೆ ಅಂದ್ರೆ ಇಟ್ಸ್ ಅ ಸಿಗ್ನಲ್ ದಟ್ ಯು ಡೆವಲಪಿಂಗ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಪ್ಲೀಸ್ change your lifestyle, try to lose weight, otherwise you are at risk of diabetes, hypertension and heart diseases. ಅರ್ಥ ಆಯ್ತಾ? ಎಲ್ಲರೂ ಮುಂದೆ ನೋಡ್ಕೊಳ್ತಿದ್ದಾರೆ. Okay, somehow I feel that you all look healthy to me, but still check for this. Okay, next slide please. Okay, so this is PCOS across lifespan. So PCOS ಅಂದ್ರೆ ಹೆಣ್ಮಕ್ಳಿಗೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ಆಗಿ ಕಾಣಿಸ್ಕೊಳ್ಬೋದು. ತುಂಬಾ ಗಲಾಟೆ ಮಾಡ್ತಿದ್ದಾರೆ, ಬೋರ್ಡ್ ಆಗ್ತುಂಟಾ ಎಂತ ಗೊತ್ತಾಗ್ತಿಲ್ಲ, ಅಥವಾ ಕುತ್ತಿಗೆ ನೋಡ್ಕೊತಿದ್ದೀರಾ, ನೋಡೆ ಅಂತಿದ್ದಾರೆ, ಹೌದಾ? ಓಕೆ, ಸೊ ಬೇರೆ ಬೇರೆ ಏಜ್ ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ ತರ ಕಾಣಿಸ್ಕೊಳ್ಬಹುದು. ಸ್ವಲ್ಪ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇದೆ, ಹುಟ್ಟಿನಿಂದನೇ ಜೆನೆಟಿಕ್ ಪ್ರಾಬ್ಲಮ್ ಇದ್ರೆ ಅದು ಹುಟ್ಟಬೇಕಾದ್ರೆ ಮಕ್ಕಳು ಅಂಡರ್ ವೇಟ್ ಆಗಿ ಹುಟ್ಬೋದು, ಅಂದ್ರೆ ವೇಟ್ ಕಮ್ಮಿ ತರ ಹುಟ್ಕೊಳ್ಬಹುದು. ದಟ್ ಮೇ ಬಿ ಒನ್ ಆಫ್ ದ ಅರ್ಲಿ ಸೈನ್. ದೆನ್ ಸಡನ್ಲಿ ಒಂದು ಟಾಡ್ಲರ್ ಏಜ್ ಅಥವಾ 4 to 5 years ಇದ್ದಾಗ ಸಡನ್ ಆಗಿ ದಪ್ಪ ಆಗ್ಬಿಡ್ತಾರೆ. ದಟ್ ಇಸ್ ಕಾಲ್ಡ್ ಎಸ್ ಕ್ಯಾಚ್-ಅಪ್ ಗ್ರೋತ್. ದಟ್ ಮೇ ಬಿ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ಸ್. ಸ್ವಲ್ಪ ಪ್ರಿಮೆಚೂರ್ ಅಡ್ರಿನರ್ಕೆ ಅಂದ್ರೆ ಬೇಗ ಯೂಶಲಿ ಈ ಮಕ್ಕಳು ಎಲ್ಲ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಜಾಸ್ತಿ ಬೇಗ ಹೈಟ್ ಅಲ್ಲಿ ಬರ್ತಾ ಇರ್ತಾರೆ, ವೇಟ್ ಜಾಸ್ತಿ ಇರ್ತದೆ. ಮತ್ತೆ ಪ್ಯೂಬರ್ಟಲ್ ಚೇಂಜಸ್ ಅಂದ್ರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಇರಲಿ, ಬೇರೆ ಹೇರ್ ಗ್ರೋತ್ ಎಲ್ಲ ಸ್ವಲ್ಪ ಬೇಗ ಬರ್ಬೋದು. ದಿಸ್ ಮೇ ಬಿ ಒನ್ ಆಫ್ ದ ಅರ್ಲಿಯಸ್ಟ್ ಮ್ಯಾನಿಫೆಸ್ಟೇಷನ್ಸ್. ಇನ್ನು ಅಡೋಲೆಸೆಂಟ್ ಅಂದ್ರೆ ಹೈಸ್ಕೂಲು ಕಾಲೇಜ್ ಏಜ್ ಅಲ್ಲಿ ಪೀರಿಯಡ್ ಪ್ರಾಬ್ಲಮ್, ಹರ್ಸುಟಿಸಮ್, ಅದೇ ಹೇರ್ ಗ್ರೋತ್, ಆಕ್ನೆ ತರ ಬರ್ಬೋದು. ಮಿಡಲ್ ಏಜ್ ಅಲ್ಲಿ ಇದೆಲ್ಲ ಜೊತೆಗೆ ಅಫ್ಕೋರ್ಸ್ ಇನ್ಫರ್ಟಿಲಿಟಿ ಅಥವಾ ಪ್ರೆಗ್ನೆನ್ಸಿ, ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ಸ್ ಬರ್ಬೋದು. ಹೈಪರ್ಟೆನ್ಷನ್, ಒಬೆಸಿಟಿ ಸಹ, ಡಯಾಬಿಟಿಸ್ ಕೂಡ ಸ್ವಲ್ಪ ಕಾಣಿಸ್ಕೊಳ್ಬಹುದು. Can we give it later maybe? I'm going to finish in another 10 minutes. Is that okay? One time we have only 10 minutes, after that we can give. Okay? So ಏಜ್ ಆದ್ಮೇಲೆ ಡಯಾಬಿಟೀಸ್, ಹೈಪರ್ಟೆನ್ಷನ್ ಆ ಥರ ಕಾಣಿಸ್ಕೊಳ್ಬೋದು. ಸೊ ಇದು ಬರೀ ಒಂದು ಸ್ವಲ್ಪ ದಿನ ಬಂದು ಹೋಗ್ತಂತಲ್ಲ, ಅದು ರಿಸ್ಕ್ ಯಾವಾಗಲೂ ಇರ್ತದೆ. ನಾವು ಸ್ಪೆಸಿಫಿಕಲಿ ಇನ್ನೊಂದು 10 ನಿಮಿಷ ಆಯ್ತಾ? ಓಕೆ ಓಕೆ, ಸೊ ಇದು ಯಾಕೆ ಹೇಳಿದೆ ಅಂದರೆ ಇದು ರಿಸ್ಕ್ ಏನಿರ್ತದೆ, ಎಸ್ಪೆಷಲಿ ಜೆನೆಟಿಕಲಿ ಬಂದಿದ್ರೆ ಅದು ರಿಸ್ಕ್ ಕಂಟಿನ್ಯೂ ಆಗ್ತದೆ. ಸೊ ನಾವೇನಾದರೂ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ವಿ, ಡಯಟ್ ಪ್ಯಾಟರ್ನ್ಸ್ ಚೇಂಜ್ ಮಾಡಿದ್ವಿ, ಎಕ್ಸಸೈಸ್ ಎಲ್ಲ ಅಥವಾ ಏನಾದರೂ ಸ್ಪೆಸಿಫಿಕ್ ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರೆ ಅದು ಕನ್ಸಿಸ್ಟೆನ್ಸ್ ಆಗಿರಬೇಕು. ಸೊ ದಟ್ ಥ್ರೂಔಟ್ ದ ಲೈಫ್ ದಟ್ ರಿಸ್ಕ್ ಇಸ್ ರೆಡ್ಯೂಸ್ಡ್. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ಈಗ ಬರೋಣ ಡಯಾಗ್ನೋಸಿಸ್ ಆಫ್ PCOS. ಅದೇ ನಾನು ಹೇಳ್ದಂಗೆ ಪೀರಿಯಡ್ ಪ್ರಾಬ್ಲಮ್, ಹೇರ್ ಅಂದ್ರೆ ಎಲ್ಲರಿಗೂ ನಂಗಿರ್ಬೋದು ಅನಿಸ್ತಾ ಇರುತ್ತೆ. ನಾವು ಮೆಡಿಕಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ MBBS ಇದ್ದಾಗ ಏನು ಪಾಠ ತಗೊಂಡ್ರು ಈ ಕಾಯಿಲೆ ಆಗಿದೆ ಅನ್ಕೊಳ್ತಿದ್ವಿ. ಸೊ ಅದು ಕ್ಲಾರಿಫೈ ಮಾಡಲಿಕ್ಕೆ ಪೀರಿಯಡ್ಸ್ ಆಗಿದ್ದು ಈಗ ತುಂಬಾ ಮಾತಾಡ್ದವ್ರಿಗೆ ನೆಕ್ಸ್ಟ್ ಕರೆದ ಎಲ್ಲ ವಾಪಸ್ ಹೇಳಲಿಕ್ಕೆ. ಓಕೆ, ಸೊ ಪೀರಿಯಡ್ಸ್ ಆಗಿದ್ದು ಫಸ್ಟ್ ಇಯರ್ ಅಲ್ಲಿ ಅಂದ್ರೆ ಮೆನಾರ್ಕಿ ಫಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಆದ ಫಸ್ಟ್ ಇಯರ್ ಅಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್ ಇರೋದು ನಾರ್ಮಲ್. ಸೊ ಈ ಟೈಮಲ್ಲಿ ನಾವು PCOS ಡಯಾಗ್ನೋಸ್ ಮಾಡೋದಿಲ್ಲ. ಬಟ್ ಇಫ್ ಸಂಬಡಿ ಈಸ್ ಹ್ಯಾವಿಂಗ್ ದಟ್ ಅಕ್ಯಾಂಥೋಸಿಸ್ ಇದೆ, ವೇಟ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಅದು ಡೆವಲಪ್ ಆಗೋ ರಿಸ್ಕ್ ಇದೆ ಅಂತ ಕರಿತೀವಿ. ಸೊ ಫಸ್ಟ್ ಇಯರ್ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟಿ ಇಸ್ ವೆರಿ ಕಾಮನ್. ಸೆಕೆಂಡ್ ಇಯರ್ ಅಲ್ಲೂ ಅಷ್ಟು ರೆಗ್ಯುಲರೈಸ್ ಆಗಿರಲ್ಲ, ಯಾಕಂದ್ರೆ ಫುಲ್ ಡೆವಲಪ್ ಆಗಿರೋದಿಲ್ಲ. ಒಂದು 21 to 45 ಡೇಸ್ ಆ ಥರ ಸೈಕಲ್ಸ್ ಬರ್ಬೋದು. ಬಟ್ ಬಿಯಾಂಡ್ ದಟ್ 3 ತಿಂಗಳಗಟ್ಟಲೆ ಪೀರಿಯಡ್ಸ್ ಆಗ್ತಾ ಇಲ್ಲ, ಅಥವಾ 21 ದಿನದೊಳಗೆ ಆಗ್ತಿದೆ, ಎವ್ರಿ ಟೈಮ್ 45 ಡೇಸ್ ಅಥವಾ 2 ತಿಂಗಳಿಗೆ ಒಂದ್ಸಲ ಪೀರಿಯಡ್ಸ್ ಆಗ್ತಾ ಇದ್ರೆ, ಪ್ಲಸ್ ಅದು ಹೇರ್ ಗ್ರೋತ್, ಆಕ್ನೆ ಈ ಥರ ಸಿಂಪ್ಟಮ್ಸ್ ಇದ್ರೆ PCOS ಅಂತ ಕರಿತೀವಿ. 3 years ಪೀರಿಯಡ್ ಸ್ಟಾರ್ಟ್ ಆಗಿ 3 years ಅಲ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡೆವಲಪ್ ಆಗಿರಬೇಕು. ಅದಾದ್ಮೇಲೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರಬೇಕು. ಅದಾದ್ಮೇಲೆ ಆಫ್ಟರ್ 3 years ಇರೆಗ್ಯುಲರ್ ಇದೆ ಅಂದ್ರೆ it is suggestive of an abnormality. Avaga we need to evaluate. Next slide please. Okay, so ಈ ತರ menstrual abnormalities ಇದ್ದಾಗ even hair growth manifestation, ಇವಾಗ ಏನೇನು ಹೇಳಿದೆ ಇದು ಇದ್ದ ತಕ್ಷಣ ಎಲ್ಲರಿಗೂ PCOS ಅಲ್ಲ, ಕೆಲವೊಂದು ಬೇರೆ ಕಾಯಿಲೆಗಳು PCOS ತರ ಕಾಣಿಸ್ಕೊಳ್ಬಹುದು. ಹಾಗಾಗಿ ಅದು ನಾರ್ಮಲಿ ನಾವು ಬೇರೆ ಕಾಯಿಲೆಗಳನ್ನ ಎಕ್ಸ್ಕ್ಲೂಡ್ ಮಾಡಿ ಇದೆಲ್ಲ ತೊಂದರೆ ಇಲ್ಲ ಅಂತ ಅದು ಕನ್ಫರ್ಮ್ ಆದ್ಮೇಲೆ PCOS ಅಂತ ಹೇಳ್ತೀವಿ. ಇದಕ್ಕೆಲ್ಲ ಸೆಕೆಂಡರಿ PCOS ಅಂತೀವಿ. ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಡಿಸಾರ್ಡರ್ಸ್, ಸರ್ ಹೇಳ್ತಾ ಇದ್ರು ಥೈರಾಯ್ಡ್ ಡಿಸಾರ್ಡರ್ಸ್ ವೆರಿ ಕಾಮನ್ ಅಂತ. ಇಟ್ಸ್ ವೆರಿ ಟ್ರೂ. ಹೈಪೋಥೈರಾಯ್ಡಿಸಮ್ ಎಸ್ಪೆಷಲಿ ಇಸ್ ವೆರಿ ವೆರಿ ಕಾಮನ್. ಸೇಮ್ ಸಿಂಪ್ಟಮ್ಸ್ ಹೈಪೋಥೈರಾಯ್ಡಿಸಮ್, ವೇಟ್ ಗೇನ್, menstrual abnormalities, heavy bleeding,
ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಹೇರ್ ಗ್ರೋತ್ಸ್ ಆಗಿರ್ಬೋದು, ಬಟ್ ನಾಟ್ ಆಸ್ ಸಿವಿಯರ್ PCOS. ಬಟ್ ಮೆನ್ಸ್ಟ್ರುಯಲ್ ಇರ್ರೆಗ್ಯುಲಾರಿಟೀಸ್ ಇಸ್ ಅ ಡೆಫಿನೆಟ್ ಸಿಂಪ್ಟಮ್ ಆಫ್ hypothyroidism if untreated. ಈಗ ಟ್ರೀಟ್ಮೆಂಟ್ ತಗೊಳ್ಳೋರಿಗೆ ಏನು ಸಿಂಪ್ಟಮ್ಸ್ ವಿ ಡೋಂಟ್ ಎಕ್ಸ್ಪೆಕ್ಟ್. ಸೊ ದಟ್ ಇಸ್ ಅ ಡಿಫರೆನ್ಷಿಯಲ್, ಅಂದರೆ ಅದನ್ನು ರೂಲ್ ಔಟ್ ಮಾಡಬೇಕು. ನೆಕ್ಸ್ಟ್ ಪ್ರೊಲ್ಯಾಕ್ಟಿನ್ ಬಗ್ಗೆ ಕೇಳಿದಿರೋ ಇಲ್ಲ ಗೊತ್ತಿಲ್ಲ. ಪ್ರೊಲ್ಯಾಕ್ಟಿನ್ ಇಸ್ ಅಗೇನ್ ಫ್ರಮ್ ಪಿಟ್ಯೂಟರಿ. ಪ್ರೊಲ್ಯಾಕ್ಟಿನ್ ಜಾಸ್ತಿ ಇದ್ದರೆ ಕೂಡ ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತದೆ. ಎಕ್ಸ್ಟ್ರಾ ಸಿಂಪ್ಟಮ್ ಅಂದರೆ ಬ್ರೆಸ್ಟಲ್ಲಿ ಮಿಲ್ಕ್ ಸಿಕ್ರೇಷನ್ ಆಗ್ಬೋದು. ಸೊ ದಟ್ ಆಲ್ಸೋ ಕ್ಯಾನ್ ಮಿಮಿಕ್ ಲೈಕ್ PCOS. ಇನ್ನು ಅಡ್ರಿನಲ್ ಪ್ರಾಬ್ಲಮ್ಸ್ ಅಂತ ಇರ್ತದೆ, ಆಂಡ್ರೋಜನ್ ಜಾಸ್ತಿ ಸಹ ಬರ್ಬೋದು. ಇದು ಯೂಶಲಿ ಜೆನೆಟಿಕಲಿ ಬರ್ತದೆ. ದೆನ್ ಸ್ಟೀರಾಯ್ಡ್ ಜಾಸ್ತಿ ಇದ್ದಾಗ, ಇದು ಕುಶಿಂಗ್ ಸಿಂಡ್ರೋಮ್. ಆಕ್ಚುಲಿ ತುಂಬ ಜನ ನಂತರ PCOD ಅಂತ ಬಂದಿರ್ತಾರೆ, ಬಟ್ ಟೆಸ್ಟ್ ಮಾಡಿದಾಗ ಬೇರೆ ಸ್ಟ್ರೆಚ್ ಮಾರ್ಕ್ಸ್ ಇರ್ತದೆ, ಅಥವಾ ಸ್ಕಿನ್ ತುಂಬ ತೆಳುವಾಗಿರ್ತದೆ, ಸ್ವಲ್ಪ ಬ್ರೂಸಸ್ ಎಲ್ಲ ಇರ್ತದೆ. ಬೇರೆ ಏನಾದರೂ ಇದ್ದೀರಾ ಅಂದ್ರೆ ಫಸ್ಟ್ ಇಲ್ಲ ಹೇಳ್ತಾರೆ. ಅಸ್ತಮಾ ಉಂಟಾ, ಚರ್ಮದ ಕಾಯಿಲೆ ಉಂಟಾ, ಏನಾದರೂ ತಗೊಂಡಿದ್ದೀರಾ ಅಂದ್ರೆ ಹೌದು ಅಲ್ಲೂ. ಆವಾಗ ಹೆಚ್ಚಿನ ಜನ ಫಾರ್ಮಸಿಲಿ ಹೋಗಿ ತಗೊಂಡಿರ್ತಾರೆ, ಅಥವಾ ಬೇರೆ ಏನಾದರೂ ಕಡೆ ಹೋಗಿ ಮಾತ್ರೆಗಳು ತಗೊಂಡಿರ್ತಾರೆ. ಅವಾಗ ವೇಟ್ ಗೇನ್ ಇದೆಲ್ಲ ಸ್ಟಾರ್ಟ್ ಆಗಿರುತ್ತೆ. ದಿಸ್ ಇಸ್ ಬೇಸಿಕಲಿ ಸಮ್ ಆಫ್ ದಿಸ್ ಮೇ ಕಂಟೇನ್ ಸ್ಟೀರಾಯ್ಡ್ ಆಫ್ ಲೇಬಲ್. ಕೆಲವೊಂದು ಏನು ಕರೆಕ್ಟಾಗಿ ಲೇಬಲ್ಸ್ ಇರೋದಿಲ್ಲ, ಅದರಲ್ಲೆಲ್ಲ ಸ್ಟೀರಾಯ್ಡ್ಸ್ ಇರೋ ಪಾಸಿಬಿಲಿಟೀಸ್ ಇರ್ತದೆ. ಅಂಡ್ ಆವಾಗ ಕೂಡ PCOS ತರಾನೇ ಕಾಣಿಸ್ಕೊಳ್ತದೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಇಸ್ ಟು ಸ್ಟಾಪ್ ವಾಟ್ ದೇ ಆರ್ ಟೇಕಿಂಗ್. ಅದು ನಿಲ್ಸೋ ತನಕ ಇದು ಪ್ರಾಬ್ಲಮ್ ಕರೆಕ್ಟ್ ಆಗೋದಿಲ್ಲ. ಸೊ ದಟ್ ಇಸ್ ಇಂಪಾರ್ಟೆಂಟ್ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್. ವೆರಿ ಕಾಮನ್ಲಿ ವಿ ಎನ್ಕೌಂಟರ್. ರೇರ್ಲಿ, ವೆರಿ ರೇರ್ ಕೆಲವೊಂದು ಟ್ಯೂಮರ್ಸ್ ಕೂಡ ಈ ಆಂಡ್ರೋಜನ್ ಟೆಸ್ಟೋಸ್ಟೆರೋನ್ ಸೀಕ್ರೆಟ್ ಮಾಡ್ಬೋದು, ಅವಾಗ ಸಹ PCOS ತರ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ನೆಕ್ಸ್ಟ್ ಈಗ ಹೇಗೆ PCOS ಇದ್ರೆ ಏನು ಮಾಡೋದು, ಇದರಲ್ಲಿ PCOS ಬರ್ತಿದ್ದಾಗ ಏನು ಮಾಡೋದು, ಅದು ಸಹ ಇಂಪಾರ್ಟೆಂಟ್. ಓಕೆ, ಸೊ ಸರ್ ಆಲ್ರೆಡಿ ಇನಿಷಿಯಲಿ ಹೇಳಿದ್ರು. ನೋ ಇಶ್ಯೂಸ್. ಓಕೆ, ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬ ಇಂಪಾರ್ಟೆಂಟ್. ಓಕೆ, ಡಯಟ್ ಮಾಡಿಫಿಕೇಶನ್ ಅಂಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಬರೆದಿದ್ದೀವಿ. ಡಯಟ್ ಅಂತ ಏನು ಅನ್ಕೊಳ್ತೀರಾ ಹೇಳಿ ಎಲ್ಲರೂ? ಪೇರೆಂಟ್ಸ್ ಬಂದು ಹೇಳ್ತಾರೆ, ಡಾಕ್ಟರ್ ನಾವು ಊಟನೇ ರೈಟ್. ಅದು ಎಲ್ಲ ಸ್ವಲ್ಪ ಫ್ಯಾನ್ಸಿ ವರ್ಡ್ ಬಂದು ಹೇಳ್ತಾರೆ, ಡಾಕ್ಟರ್ ಐ ಆಮ್ ಡೂಯಿಂಗ್ ಕೀಟೋ ಡಯಟ್, ಐ ಆಮ್ ಡೂಯಿಂಗ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಇಂಥದ್ದು ಡಯಟ್ ಹೇಳ್ತಾರೆ. ವೇಟ್ 1 ಪೈಸಾನು ಕಮ್ಮಿ ಆಗಿರಲ್ಲ. ಓಕೆ, ಸೊ ಬೇಸಿಕಲಿ ಡಯಟ್, ವೆನ್ ಐ ಸೇ ಡಯಟ್ ಮಾಡಿಫಿಕೇಶನ್, ಕಮ್ಮಿ ತಿನ್ನಿ ಅಂತ ಹೇಳ್ತಾ ಇಲ್ಲ, ಈಟ್ ಹೆಲ್ದಿ. ಓಕೆ, ಐ ಆಮ್ ಕೈಂಡ್ ಟು ಇಟ್. ನಮ್ದು ಡಯಟಿಷಿಯನ್ ಕೂಡ ಬಂದಿದ್ದಾರೆ, ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕಾದ್ರೆ ಹೇಳ್ತಾರೆ. ಕ್ವಾಲಿಫೈಡ್ ನ್ಯೂಟ್ರಿಷನಿಸ್ಟ್ ಇದ್ದಾರೆ ಇಲ್ಲಿ. ಸೊ ಡಯಟ್ ಮಾಡಿಫಿಕೇಶನ್ ಅಂದರೆ ಐ ಕಮ್ ಟು ಇಟ್ ಲೇಟರ್. ಯು ಮಾಡಿಫೈ ಅಂಡ್ ಈಟ್ ಹೆಲ್ದಿ, ನಾಟ್ ಈಟ್ ಲೆಸ್. ಓಕೆ, ಅಂಡ್ ದೆನ್ ಫಿಸಿಕಲ್ ಆಕ್ಟಿವಿಟಿ. ಈ ಎಕ್ಸರ್ಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಡಾಕ್ಟರ್ ಅಂತಾರೆ. ಎಕ್ಸರ್ಸೈಸ್ ಅಂದರೆ ನಿಮ್ದು PT ಸರ್ ಹೇಳ್ಕೊಟ್ಟಿದ್ರೆ ಮನೇಲಿ ಮಾಡಬೇಕು ಅಂತಲ್ಲ. ಇಟ್ ಕ್ಯಾನ್ ಬಿ ಎನಿ ಫಿಸಿಕಲ್ ಆಕ್ಟಿವಿಟಿ. ಮನೇಲಿ ಮಾಡುವಂಥ ಕೆಲಸ ಕೂಡ ಫಿಸಿಕಲ್ ಆಕ್ಟಿವಿಟಿ. ಮುಂಚೆ ಎಲ್ಲಿ ನಮ್ಮ ಅಜ್ಜಿದಕ್ಕೆಲ್ಲ ಎಕ್ಸರ್ಸೈಸ್ ಮಾಡ್ತಾ ಇದ್ರು, ಯಾರಿಗೂ ಒಬ್ರಿಗೂ ಡಯಾಬಿಟೀಸು ಇರ್ತಿರಲಿಲ್ಲ, PCOS ಇರ್ತಿಲ್ಲ. ಕಲ್ಲಲ್ಲಿ ಕಡಿದ್ರು, ಹೋಗು ಬಾವಿಯಲ್ಲಿ ನೀರು ಎತ್ತಿದ್ರು, ಅದರಷ್ಟು ದೊಡ್ಡ ಜಿಮ್ ಯಾವುದೂ ಇರ್ತಿರಲಿಲ್ಲ, ರೈಟ್? ಸೊ ವಿ ಆರ್ ನಾಟ್ ಡೂಯಿಂಗ್ ದಟ್ ಬೇಸಿಕ್ ರೂಟೀನ್ ಚೋರ್ಸ್. ಸೊ ಅಟ್ಲೀಸ್ಟ್ ವಿ ನೀಡ್ ಟು ಡೂ ಸಮ್ ಕೈಂಡ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಓಕೆ, ಅಫ್ಕೋರ್ಸ್ ಇದೆರಡು ಮೈಲ್ಡರ್ ಫಾರ್ಮ್ಸಿಗೆ ಫಸ್ಟ್ ಇದನ್ನು ಅಡ್ವೈಸ್ ಮಾಡ್ತೀವಿ. ದೆನ್ ಅಫ್ಕೋರ್ಸ್ ವಿ ಹ್ಯಾವ್ ಮೆಡಿಕೇಶನ್ಸ್ ಟು ಟ್ರೀಟ್. ನೆಕ್ಸ್ಟ್, ಬಟ್ ಇಲ್ಲಿಗೆ ಬೇಡ, ಫಸ್ಟ್ ಎರಡರಲ್ಲೇ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದು ಮತ್ತೆ PCOS ಬಂದ ಮೇಲೆ ಮಾಡ್ತೀನಿ ಅಂತಲ್ಲ. ಸ್ಟಾರ್ಟ್ ಅಡಾಪ್ಟಿಂಗ್ ದಿಸ್ ಹೆಲ್ತಿ ಪ್ರಾಕ್ಟಿಸಸ್ ಬಿಫೋರ್ ಯು ಡೆವಲಪ್ ದ ಡಿಸೀಸ್, ಸೊ ದಟ್ ಯು ಡೋಂಟ್ ಡೆವಲಪ್ ದ ಡಿಸೀಸ್. ಓಕೆ, ಸೊ ಹೆಲ್ದಿ ಹೇಳಿದೆ, ಊಟ ಮಾಡೋದಂದ್ರೆ ಕಮ್ಮಿ ತಿನ್ನೋದಂತಲ್ಲ. ಇಷ್ಟು ಪ್ಲೇಟ್ ತುಂಬಿ ಕೊಟ್ಟರೆ ಸಾಕಾಗಲ್ವಾ ಹೊಟ್ಟೆಗೆ? ಇಲ್ಲ, ಸಾಕಾಗತ್ತಲ್ವಾ? ನಾವೇನು ಮಾಡ್ತೀವಿ, ಒಂದು ಪ್ಲೇಟ್ ತಗೊಳ್ತೀವಿ, ಒಂದಿಷ್ಟು ಅನ್ನ ಹಾಕೊಳ್ತೀವಿ, 90% ಅನ್ನ ಹಾಕೊಳ್ತೀವಿ, ಒಂಚೂರು ಒಂದು ಅರ್ಧ ಸೌಂಡ್ ಸಾರು ಹಾಕೋತೀವಿ, ಹೌದಾ? ಯಾರೋ ಇಬ್ರು ಒಳ್ಳೆಯವರಿದ್ದಾರೆ, ಅವರು ಆಲ್ರೆಡಿ ಡಯಟ್ ಮಾಡಿಫೈ ಮಾಡಿದ್ದಾರೆ, ವೆರಿ ಗುಡ್. ಓಕೆ, ಮಾಡ್ತಾ ಇಲ್ಲ ಅಂದ್ರೆ ವೆರಿ ಗುಡ್. ಯೂಶಲಿ ದಟ್ ಇಸ್ ದ ಪ್ಯಾಟರ್ನ್. ಒಂದು ಫಿಶ್ ದಟ್ ಇಸ್ ಗುಡ್. ಓಕೆ, ಬಟ್ ಡಯಟ್ ಮಾಡಿಫಿಕೇಶನ್ ಅಂದರೆ ಅನ್ನ ತಿನ್ನಬೇಕು ಸರಿ, ಬಟ್ ವಿ ನೀಡ್ ಟು ರೆಡ್ಯೂಸ್ ದ ಪೋರ್ಷನ್ಸ್. ಓಕೆ, ಆದಷ್ಟು ಫೈಬರ್ ಕಂಟೆಂಟ್. ಆಕ್ಚುಲಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಬುಕ್ಕಲ್ಲಿ ಮೊನ್ನಷ್ಟೇ ಓದ್ತಾ ಇದ್ದೆ. ದೇ ಹ್ಯಾವ್ ಆಕ್ಚುಲಿ ಗಿವನ್ ಆಲ್ ದಿಸ್ ಕಾನ್ಸೆಪ್ಟ್, ಸಮಥಿಂಗ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್, ಪ್ರೊಟೆಕ್ಟಿವ್ ಫುಡ್, ಬಾಡಿ ಬಿಲ್ಡಿಂಗ್ ಫುಡ್. ಆಯ್ತಾ? ಹೌದಾ? ನೀವೆಲ್ಲ ಓದಿದ್ರೆ ಮರ್ತೋಯ್ತಾ? ಓಕೆ, ರೀಸೆಂಟ್ಲಿ ನನ್ನ ಮಗನಿಗೆ ಕಲಿಸ್ತಾ ಇರ್ತದೆ, ರಿಯಲೈಸ್ ಅಯ್ಯೋ ಅವಾಗೇ ಕಲಿಸಿದ್ರೆ ಇನ್ನೂ ಕಲಿ ಅಂತ. ಸೊ ಎನರ್ಜಿ ಗಿವಿಂಗ್ ಫುಡ್ ಇಸ್ ದಿಸ್ ಕಾರ್ಬೋಹೈಡ್ರೇಟ್ಸ್. ಓಕೆ, ನಮ್ದು ರೈಸು, ಚಪಾತಿ, ಇಂಥದ್ದೆಲ್ಲ, ಬ್ರೆಡ್ ಎಲ್ಲ ಅದು ಬೇಕು ನಮಗೆ, ಬಿಕಾಸ್ ವಿ ನೀಡ್ ಸಮ್ ಡೈರೆಕ್ಟ್ ಅಂದರೆ ಇಮಿಡಿಯೇಟ್ ಎನರ್ಜಿ ಥರ ಅದು. ಬಟ್ ವಿ ಆಲ್ಸೋ ನೀಡ್ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂದರೆ ಪ್ರೋಟೀನ್. ಯೂಶಲಿ ನಮ್ದು ಪ್ರೋಟೀನ್ ಇಂಟೇಕ್ ತುಂಬ ಕಡಿಮೆ ಇರ್ತದೆ. ಪ್ರೋಟೀನ್ ಯಾವುದ್ರಲ್ಲಿ ಇರುತ್ತೆ ಹೇಳಿ? ಹೇಳ್ಬೋದಾ ಪ್ರೋಟೀನ್? ವೆಜಿಟೇಬಲ್ ಇಸ್ ಪ್ರೊಟೆಕ್ಟಿವ್ ಫುಡ್. ಪ್ರೋಟೀನ್ ಅಂದರೆ ಇಲ್ಲಿ ಬರ್ತದಲ್ಲ ಇದೆಲ್ಲ, ಫಿಶ್, ಎಗ್. ಓಕೆ, ತುಂಬ ಜನ ಹೇಳ್ಬೋದು ಅಯ್ಯೋ ನಾವು ಬಟ್ರೆ ಏನು ಮಾಡೋದು ಅಂತ.
if non-veg ತಿನ್ಬೇಕಂತಿಲ್ಲ, there are vegetarian proteins as well, like all this ಕೋಸುಂಬರಿ ಅಂತ ಮಾಡ್ತಾರಲ್ವಾ, there are very good sources of protein. Kadle, various pulses, bele, kaadu, they're all very good sources of protein. Okay, so we should make sure that we have a good amount of protein. So ಇನ್ನೊಂದು advantage ಏನಂದ್ರೆ ಪ್ರೋಟೀನ್ ತಿಂದಾಗ ಒಂದು ಬಾಡಿ ಸ್ಟ್ರಾಂಗ್ ಆಗ್ತದೆ, ಎರಡನೇದು ಹೊಟ್ಟೆ ಹಸಿಯಲ್ಲ. ನಿಮ್ಗೊಂದಿಷ್ಟು ಒಂದು ಕಪ್ ಹೆಸರು ಕಾಳು ಬೇಯಿಸ್ಕೊಟ್ಬಿಟ್ರೆ ಬೆಳಗ್ಗೆ ಒಂದು 3-4 ತಾಸು ಹಸುವಾಗಲ್ಲ. ಅದೇ ಒಂದು ಪಾಪ್ಕಾರ್ನ್ ಅಥವಾ ಅದೇ ಒಂದು ಫ್ರೆಂಚ್ ಫ್ರೈಸ್ ಒಂದು ಕಪ್ ಕೊಟ್ರೆ ಇನ್ನೊಂದು ಅರ್ಧ ಗಂಟೆಗೆ ಹೊಟ್ಟೆ ಹಸಿಯುತ್ತೆ, ಹೌದಾ ಅಲ್ಲ? So that is the advantage of protein. Not only you become stronger, you don't feel excessive hunger. Okay. Next 50% ಇದರಲ್ಲಿ ನೋಡಿದ್ರೆ ಕಾಲ್ ಭಾಗ ಕಾರ್ಬೋಹೈಡ್ರೇಟ್ಸ್, ಕಾಲ್ ಭಾಗ ಪ್ರೋಟೀನ್, but 50% should be fruits and vegetables. Okay, fruits and vegetables ಅಂದ್ರೆ ಸ್ಟ್ರಾಬೆರಿನೇ ಇರ್ಬೇಕಂತಿಲ್ಲ. ಓಕೆ, ಅಲ್ಲೆಲ್ಲ ಸ್ಟ್ರಾಬೆರಿ ಎಲ್ಲ ಇತ್ತು. ಓಕೆ, ಪೇರ್ಲೆ ಹಣ್ಣು, ಒನ್ ಆಫ್ ದ ಬೆಸ್ಟ್ ಫ್ರೂಟ್, ಪಪ್ಪಾಯ, ಇದೆಲ್ಲ ಸಿಗತ್ತಲ್ವಾ? ಸೊ ದೋಸ್ ಆರ್ ವೆರಿ ಹೆಲ್ದಿ. ಊಟ ಜೊತೆ ತಗೊಳ್ಳಿಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ ಸಬ್ಸಿಕ್ವೆಂಟ್ಲಿ. ವೆಜಿಟೇಬಲ್ಸ್ ಎಲ್ಲ ಎಕ್ಸೆಪ್ಟ್ ಪೊಟ್ಯಾಟೊ ಅಂಡ್ ಅಂಡರ್ ಗ್ರೌಂಡ್ ಇರೋದು ಬಿಟ್ಟು ಬೇರೆದೆಲ್ಲ ಶುಡ್ ಕನ್ಸ್ಯೂಮ್ ಇನ್ ಮೋರ್ ಪ್ರಪೋರ್ಷನ್ಸ್. ಈ ಥರ ತಗೊಂಡಾಗ ಇಟ್ಸ್ ಅ ಹೆಲ್ದಿ ಮೀಲ್. ಓಕೆ, ದೆನ್ ಹಾಲು, ಮಜ್ಜಿಗೆ, ಓಕೆ, ಈ ಎಲ್ಲ ಬಾಟಲ್ಡ್ ಫುಡ್ಸ್ ಏನು ಬರ್ತದೆ, ವೆದರ್ ಇಟ್ ಇಸ್ ಡ್ರಿಂಕ್ ಆರ್ ಎನಿಥಿಂಗ್ ವಿಚ್ ಎವರ್ ಕಮ್ಸ್ ಪ್ಯಾಕ್ಡ್ ಇಸ್ ಅನ್ಹೆಲ್ದಿ. ಓಕೆ, ಮೋಸ್ಟ್ ಆಫ್ ದ ಟೈಮ್ ದೇ ಹ್ಯಾವ್ ಆ್ಯಡೆಡ್ ಶುಗರ್. ಓಕೆ, ನಿಮಗೆ ಅವ್ರು ಅಟ್ರಾಕ್ಟ್ ಮಾಡಬೇಕಲ್ವಾ, ಸೊ ತುಂಬ ಶುಗರ್ ಹಾಕಿರ್ತಾರೆ, ತುಂಬ ಉಪ್ಪು. ಈ ಫ್ರೈಸ್ ಎಲ್ಲ, ಓಕೆ ನಾನು ಸ್ವೀಟ್ ತಿನ್ನಲ್ಲ, ನಾನು ಬರೀ ಚಿಪ್ಸ್ ತಿಂತೀನಿ, ಇವನ್ ಬ್ಯಾಡ್. ಅದರಲ್ಲಿ ಫುಲ್ ಫ್ಯಾಟ್ ಆ್ಯಂಡ್ ಪೊಟ್ಯಾಟೊ ಫ್ರಿಪ್ಸ್ ಇದ್ರೆ ಅದು ಬರೀ ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಎನಿಥಿಂಗ್ ವಿಚ್ ಇಸ್ ಕಮ್ ಪ್ಯಾಕ್ಡ್ is not good. Okay, so if your mother is cooking, very good. If not, you are all, I think, in an age where you can cook healthy dishes and right and maintain your health. Next slide. This is very important. Even if you have, whether you have PCOS or not, you don't have, once you start eating healthy, a lot of your problems get sorted out. Okay, physical activity. So physical activity ಅಂದಾಗ ಎಲ್ಲರಿಗೂ ವಾಕಿಂಗ್. ಪೇರೆಂಟ್ಸ್ ಹೇಳ್ತಾರೆ ಇದು ಯಾಕಪ್ಪ ವೇಟ್ ಕಮ್ಮಿ ಮಾಡಿಸ್ಕೊಂಡು ಬನ್ನಿ ಅಂತಿದ್ರೆ, ಬೆಳಿಗ್ಗೆ ವಾಕಿಂಗ್ ಬನ್ನಿ ಅಂದ್ರೆ ಬರೋದೇ ಇಲ್ಲ ಅಂತ. ಯಾವ ಮಕ್ಕಳು ವಾಕಿಂಗ್ ಬರ್ತಾರೆ ಹೇಳಿ, ಇಲ್ವಾ? ಸೊ ಇಟ್ಸ್ ನಾಟ್ ದಟ್ ಯು ಹ್ಯಾವ್ ಟು ಡೂ ವಾಕಿಂಗ್. ಅಥವಾ ಜಿಮ್ಮಿಗೆ ಹೋಗ್ಲಿಕ್ಕೆ ವಿ ನಾಟ್ ಅಫೋರ್ಡೆಬಲ್ ಟು ಗೋ ಟು ಜಿಮ್. ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ಯು ಕ್ಯಾನ್ ಡೂ ಎನಿ ಫಿಸಿಕಲ್ ಆಕ್ಟಿವಿಟಿ. ಕೆಲವರಿಗೆ ಡಾನ್ಸ್ ಬರ್ತಿರ್ಬೋದು, ಯಕ್ಷಗಾನ ಮಾಡ್ತಾರೆ, ಭರತನಾಟ್ಯ ಮಾಡ್ತಾರೆ, ದೇ ಆರ್ ಆಲ್ ವೆರಿ ಗುಡ್ ಫಿಸಿಕಲ್ ಆಕ್ಟಿವಿಟೀಸ್. ಓಕೆ, ರೂಟೀನ್ ಹೌಸ್ ಹೋಲ್ಡ್ ಚೋರ್ಸ್, ದೇ ಆರ್ ಆಲ್ಸೋ ಗುಡ್ ಫಿಸಿಕಲ್ ಆಕ್ಟಿವಿಟಿ. ಮೇನ್ಲಿ ಏನಂದ್ರೆ ಒಂದೇ ಕಡೆ ಕುತ್ಕೊಂಡಿರಬಾರ್ದು, ಆದಷ್ಟು ಆಕ್ಟಿವ್ ಆಗಿರ್ಬೇಕು. ಓಕೆ, ಸೊ ಇಟ್ ಕ್ಯಾನ್ ಬಿ ಯೋಗ, ಇಟ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್. ಓಕೆ, ಇಲ್ಲ ಹಾಕಿದ್ದೇ ಮಾಡಬೇಕು ಅಂತಿಲ್ಲ. ಸೈಕ್ಲಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಡಾನ್ಸಿಂಗ್ ಇರ್ಬೋದು, ಎನಿಥಿಂಗ್ ವೇರ್ your body is moving and your heart rate is increasing is physical activity. ಓಕೆ, ಸೊ ಇದೆರಡು ಮಾಡೋದ್ರಿಂದ ನಿಮಗೆ ಅರ್ಧ ಪ್ರಾಬ್ಲಮ್ PCOS 50% ಸಿಂಪ್ಟಮ್ಸ್ ಅಲ್ಲೇನೆ ಇಂಪ್ರೂವ್ ಆಗ್ತದೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಕೆಲವೊಂದು ಪೇಷಂಟ್ಸ್ ಬರ್ತಾರೆ, ಡಾಕ್ಟರ್ ನಾನು ಇವತ್ತು ಅರ್ಧ ಗಂಟೆ ಜಿಮ್ ಮಾಡ್ಕೊಂಡು ಎವ್ರಿ ಡೇ ಮೇಕ್ ಶೋರ್ ಐ ವರ್ಕ್ಔಟ್, ಡೂ ಇಂಟೆನ್ಸ್ ಕಾರ್ಡಿಯೋ ಆರ್ ವಾಟ್ ಎವರ್. ಐ ಡೋಂಟ್ ಗೋ ಟು ಜಿಮ್, ಸೊ ಐ ಡೋಂಟ್ ನೋ. ಸೊ ಅದೆಲ್ಲ ಏನೇನೋ ಫ್ಯಾನ್ಸಿ ಟರ್ಮ್. ಐ ಡಿಡ್ half an hour ಬಟ್ ಮೈ ವೇಟ್ ಇಸ್ ಇನ್ಕ್ರೀಸಿಂಗ್. ಯಾಕಿರ್ಬೋದು? half an hour, 1 hour, 60 minutes. I'm going both morning and evening. But what you're doing the next 23 hours, we have 23 hours in a day, only 1 hour you're working out. So if you're sedentary next 23 hours, it's likely that you put on weight. Because ಈಗ ಬರೀ ಎಕ್ಸರ್ಸೈಸ್ ಅಷ್ಟೇ ಇಲ್ಲ, ಗೈಡ್ಲೈನ್ಸ್. ಎನಿ ಡಿಸೀಸ್ ನಾಟ್ ಬೀಂಗ್ ಸೆಡೆಂಟ್ರಿ ಅಂದರೆ ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಒಂದೇ ಜಾಗದಲ್ಲಿ ಕೂತ್ಕೊಳ್ಬಾರ್ದು ಅಂತ. ಓಕೆ, ದಟ್ ಈಸ್ ಆಲ್ಸೋ ವಾಟ್ ಯು ಸೇ ರೆಕಮೆಂಡೇಶನ್ಸ್ ಇನ್ ದ ರೀಸೆಂಟ್ ಟೈಮ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಎಸ್ಪೆಷಲಿ ಯಾವುದಾದ್ರೂ ಒಂದು ತುಂಬ ಜನ ಇವತ್ತು ಮೊಬೈಲ್ ಅಡಿಕ್ಷನ್ಸ್ ಎಲ್ಲ ಇದ್ರೆ, ಇದು ಯಾವುದಾದ್ರೂ ಒಂದು ಸೈಟ್ ವಾಟ್ಸಪ್ ಓಪನ್ ಮಾಡ್ಕೊಂಡ್ರೆ ಸಾಕು, DP-ನೋ ಎಂಥದ್ದು ರೀಲ್ಸೋ ಏನೇನೋ ತಗೊಂಡ್ರೆ ಮುಗಿಯೋದೇ ಇಲ್ಲ ಅಲ್ವಾ? ನಿಮಗೆ ಬೇಕಾಗಿದ್ದೆ ಬರ್ತಾ ಇರ್ತದೆ. ಅಲ್ಲಿ 9 ಗಂಟೆ ತೋರಿಸ್ತಾ ಇತ್ತು, 12 ಗಂಟೆ ಆದರೂ ಮುಗಿಯಲ್ಲ ಅದು. ಆ್ಯಂಡ್ ಇಟ್ ಇಸ್ ದಟ್ ಇಸ್ ಬಿಲ್ಡ್ ಇನ್ ಸಚ್ ಅ ವೇ ದಟ್ ಯು ಗೆಟ್ ಅಡಿಕ್ಟೆಡ್. ಓಕೆ, ಸೊ ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಇರಬೇಕು, ದಟ್ ಯು ಕಮ್ ಔಟ್ ಆಫ್ ಇಟ್. ಐ ಆಮ್ ನಾಟ್ ಟೆಲ್ಲಿಂಗ್ ಡೋಂಟ್ ಯೂಸ್ ಫೋನ್, ಬಟ್ ಯೂಸ್ ಇಟ್ ಲೈಕ್ ಯು ಶುಡ್ ಹ್ಯಾವ್ ಕಂಟ್ರೋಲ್. ದ್ಯಾಟ್ ಶುಡ್ ನಾಟ್ ಕಂಟ್ರೋಲ್ ಯು. ಓಕೆ, ಫೈನ್. ನೆಕ್ಸ್ಟ್ ಸ್ಲೈಡ್. ಸೊ ಫಿಸಿಕಲ್ ಆಕ್ಟಿವಿಟಿ ಹೇಗಿರಬೇಕು ಅಂತ, ಇಡೀ ದಿನ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಆಗಲ್ಲ. ಡೂ ಎ ರೂಟೀನ್ ಹೌಸ್ ಹೋಲ್ಡ್ ಚೋರ್, ಮನೆ ಕೆಲಸ ಇರ್ಬೋದು, ಗಾರ್ಡನಿಂಗ್ ಇರ್ಬೋದು, ಅಥವಾ ಎಲ್ಲರೂ ಸ್ವಲ್ಪ ನಡ್ಕೊಂಡು ಹೋಗೋದಿದ್ರೆ ಗಾಡಿ ತಗೊಂಡು ಹೋಗ್ಬಿಡಿ, ಸೈಕಲ್ ನಡ್ಕೊಂಡು ಹೋಗಿ. ಓಕೆ, ಏರೋಬಿಕ್ಸ್ ಅಂದರೆ ಎನಿ ಕೈಂಡ್ ಆಫ್ ಮಾಡ್ರೇಟ್ ಇಂಟೆನ್ಸಿಟಿ ಫಿಸಿಕಲ್ ಆಕ್ಟಿವಿಟಿ ದಿನಕ್ಕೆ ವಾರದಲ್ಲಿ 5 ದಿನ ಮಾಡಿದರೆ ತುಂಬ ಒಳ್ಳೆಯದು. ಸ್ಟ್ರೆಂತ್ ಆ್ಯಂಡ್ ಬ್ಯಾಲೆನ್ಸ್, ಯೋಗ ಇರ್ಬೋದು ಅಥವಾ ಬೇರೆ ಬೇರೆ ಟ್ರೈನಿಂಗ್ಸ್ ಇರ್ಬೋದು, ಡಾನ್ಸ್ ಫಾರ್ಮ್ಸ್ ಇರ್ಬೋದು, ವಾರದಲ್ಲಿ 2 ದಿನ ಮಾಡಿದರೆ ಎಕ್ಸ್ಟ್ರೀಮ್ಲಿ ಗುಡ್. ಬಟ್ ಮೇಲ್ಗಡೆ ಏನಿದೆ, ಡೋಂಟ್ ಸಿಟ್ ಸೆಡೆಂಟ್ರಿ ಫಾರ್ ಅ ಲಾಂಗ್ ಟೈಮ್. ಸಿಸ್ಟಮ್ ಇರ್ಬೋದು, ಮೊಬೈಲ್ ಇರ್ಬೋದು, ಡೋಂಟ್ ಸಿಟ್ ಸೆಡೆಂಟ್ರಿ ಫಾರ್ ಅ ಲಾಂಗ್ ಟೈಮ್. ನೆಕ್ಸ್ಟ್ ಸ್ಲೈಡ್.
Okay, last, of course, so ಇದೆಲ್ಲ ಮಾಡಿದ್ವಿ, still there are symptoms. Initially, of course, ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ ಇದ್ದಾಗ we start on treatment, but simultaneously lifestyles ಎಲ್ಲ ಹೇಳಿ ನಿಧಾನ ಟ್ರೀಟ್ಮೆಂಟ್ ಕಡಿಮೆ ಮಾಡ್ತಾ ಬರ್ಬೋದು. So there are different therapy for all of these symptoms. ಏನೇನು ತೊಂದರೆಗಳಿದೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ಗಳಿದೆ, ಬಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಇದ್ರೆ ಹಾರ್ಮೋನಲ್ ಥೆರಪಿ ಕೊಡ್ತೀವಿ, ಹೇರ್ ಗ್ರೋತ್ ಇಶ್ಯೂಸ್ ಇದ್ರೆ ಅಗೇನ್ ಹಾರ್ಮೋನಲ್ ಥೆರಪಿ ಜೊತೆ ಲೇಸರ್ ಥೆರಪೀಸ್ ಇರ್ಬೋದು, ಅಗೇನ್ ಫರ್ಟಿಲಿಟಿ ಇಶ್ಯೂಸ್, ಪ್ರೆಗ್ನೆನ್ಸಿ ಕನ್ಸೀವ್ ಆಗಿ ಪ್ರಾಬ್ಲಮ್ ಆಗ್ತಿದ್ರೆ ಅದು ಕೂಡ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಉಂಟು, ಬಟ್ ಆ ಸ್ಟೇಜಿಗೆ ಹೋಗ್ತಿಲ್ಲಂಗೆ ನೋಡಿಕೊಂಡು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಒಳ್ಳೆಯದು. ಟ್ರೀಟ್ಮೆಂಟ್ ಜೊತೆಗೂ ಆಲ್ ದಿಸ್ ಡಯಟ್ ಫಿಸಿಕಲ್ ಆಕ್ಟಿವಿಟಿ ರಿಯಲಿ ಹೆಲ್ಪ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಂಗೆ ಥೈರಾಯ್ಡ್ ಪೇಷಂಟ್ ಬಂದ್ರೆ ಏನ್ ಡಯಟ್ ಅಂತ ಕೇಳ್ತಾರೆ, ಅಲ್ಲೇನು ಡಯಟ್ ವರ್ಕ್ ಆಗಲ್ಲ, ಜಸ್ಟ್ ಮಾತ್ರೆ ತಿನ್ನಿ, ಹಾರ್ಮೋನ್ ಥೈರಾಕ್ಸಿನ್ ತಗೊಳ್ಳಿ, ನಾರ್ಮಲ್ ಇರುತ್ತೆ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಇಸ್ ಸಿಂಪಲ್, ವಿ ಜಸ್ಟ್ ರೀಪ್ಲೇಸ್ ದ ಹಾರ್ಮೋನ್. ಬಟ್ ಇಲ್ಲಿ ಇಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, PCOD ಫುಲ್ ಡಾಕ್ಟರ್ ಕೈಯಲ್ಲಿ ಇರಲ್ಲ, ಪೇಷಂಟ್ ಕೈಯಲ್ಲಿ ಜಾಸ್ತಿ ಇರ್ತದೆ. ಹೌ ಮಚ್ ದೇ ಮಾಡಿಫೈ ದರ್ ಲೈಫ್ ಸ್ಟೈಲ್, ಇಟ್ ಮ್ಯಾಟರ್ಸ್ ಅ ಲಾಟ್. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. Yeah, that's the end of the slides. Okay, thank you. Question and I'll explain that in 1 second. Thank you, Dr. Sahana madam. Two things before we conclude. No, question we will show. They have to be given. Yeah. First of all, we will take 5 minutes now to distribute the questionnaire. All of you make sure that you have 3 applications with you. 3. So they will be distributing it to you. So in case if you don't have it, please wait, take it first. Aita? And before that, I want to thank Sahana madam for being here. ನಾವು ಈ PCOS ನ ಬಗ್ಗೆ ಪ್ರೋಗ್ರಾಮ್ ಮಾಡ್ಬೇಕಂತ ಹೇಳಿದಾಗ ಅವರು ಹೇಳಿದ್ರು ನನಗೆ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ. ನಿಮ್ಗೆ ಅವರ ಕನ್ನಡದಲ್ಲಿ ಏನಾದ್ರು ಸಮಸ್ಯೆ ಕಂಡು ಬಂತ? ಅವ್ರು ಇಂಗ್ಲಿಷ್ಗಿಂತ ಚೆನ್ನಾಗಿ ಕನ್ನಡದಲ್ಲಿ ಮಾತನಾಡಿದಾರೆ ಅಂತ ಕಾರಣ ನಿಮ್ಗೆ. ಅದಕ್ಕಾಗಿ ಒಂದು ರೌಂಡ್ ಆಫ್ ಅಪ್ಲಾಸ್ ಕೊಡ್ಬೇಕಾ ಇಲ್ವಾ ಅವರಿಗೆ? ನಾವು ಯಾವಾಗ್ಲೂ ಹೇಳ್ತಾ ಇರ್ತೇವೆ ಟೀಚರ್ಸ್ ಲೀಡ್ ಬೈ ಎಕ್ಸಾಂಪಲ್ ಅಂತ. ನೋಡಿ, ನಾನು ಪಾಠ ಮಾಡ್ಲಿಕ್ಕೆ ಸರಿ, ಆದ್ರೆ ನನ್ನ ವೇಗ ನೋಡಿದ್ರೆ ಇದಕ್ಕೆ ಸರಿಯಲ್ಲ. ಆ ಡಾಕ್ಟರ್ ಹೇಗಿದ್ದಾರೆ ನೋಡಿ, ಈಗ ಚಿರ ತರುಣಿ ಹಾಗೆ, ಮೊನ್ನೆ MBBS ಮುಗಿಸಿ ಹೊರಗೆ ಬಂದ ಹಾಗೆ ಇದ್ದಾರೆ. ಇಲ್ಲಿ ಮೇಲೆ ಬರುವಾಗ ಅವ್ರು ಹೇಳಿದ್ರು, ನಾವು ಹೇಳಿದ್ವಿ ಮೇಡಮ್ ಇಲ್ಲಿ ಲಿಫ್ಟ್ ಇಲ್ಲ, ನಡ್ಕೊಂಡು ಬರ್ಬೇಕು ನೀವು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅಂಟಿಲ್ ಅಂಡ್ ಅನ್ಲೆಸ್ ನೆಸೆಸರಿ ನಾನು ಯಾವಾಗ್ಲೂ ಲಿಫ್ಟ್ ತಗೊಳ್ಳೋದೇ ಇಲ್ಲ, ಯಾವಾಗ್ಲೂ ಮೇಲೆ ಹತ್ತೋದು ಕೆಳಗೆ ಇಳಿಯೋದು ನಾವು ಮಾಡ್ತಾ ಇರ್ತೇವೆ ಅಂತ. ಸೊ ಅವರು ಅದನ್ನ ಅನುಸರಿಸಿಕೊಂಡಿದ್ದ ಕಾರಣ ಅವರು ಈಗ ಇಷ್ಟು ಚೆನ್ನಾಗಿ ಸಿಮ್ ಆಗಿ ತಿನ್ನಾಗಿ ಅಂಡ್ ಚಂದಾಗಿ ಕಾಣಿಸ್ತದೆ. ಇದಕ್ಕೆ ಇನ್ನೊಂದು ಚಪ್ಪಾಳೆ ಬರ್ಬೇಕು. ಇನ್ನೊಂದು ಹೇಳ್ತಾ ಇದ್ದೆ ನಾನು ಆಗ ಸರ್ ಹತ್ರ, ಸರ್ ಇವರು ಮಕ್ಕಳು ಅವರನ್ನು ನೋಡಿ ಕೂತ್ಕೊಳ್ತಾರ, ಸ್ಲೈಡ್ ಅನ್ನು ನೋಡಿ ಕೂತ್ಕೊಳ್ತಾರ ಅಂತ ಒಂದು ನಂಗೆ ಡೌಟ್ ಉಂಟು ಅಂತ. ಸೊ ಖಂಡಿತ ಸ್ಲೈಡ್ ಅನ್ನು ಸಹ ನೋಡಿದಿರಲ್ಲ ನೀವು. ಮುಖ್ಯವಾಗಿ ನಾನು ಇಲ್ಲಿ ನಿಮ್ಗೆಲ್ಲರಿಗೂ ಅಪ್ಲಿಕೇಶನ್ ಈಗ ಸಿಗ್ತಾ ಇದೆ. ಮಕ್ಕಳೇ ಸಿಕ್ಕಿತಾ? ಈಗ ಸಿಗ್ತದೆ. 2 ಸಿಕ್ಕಿದ, 3 ಸಿಕ್ಕಿದ? 2 ಸಿಕ್ಕಿದ. ಈಗ 3ನೇದು ಬರ್ತದೆ. ಅದಕ್ಕಾಗಿ ಅದು ಬರುವವರೆಗೆ ನಾನು ಈ ಮಧ್ಯೆ ಮಾತನಾಡ್ತಾ ಇದ್ದೆ, ದಯವಿಟ್ಟು ಕ್ಷಮಿಸಬೇಕು. ನಾನಿಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕಿದೆ. ಎಲ್ಲರೂ ಕೇಳಿ. ಈಗ ನೀವು ಮಾತ್ರ ಅಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಾ ಇರೋದು, ಸಾಧಾರಣ 30 ಶಾಲೆಯ ಮಕ್ಕಳು ನಿಮ್ಮ ಜೊತೆಗೆ ಲೈವ್ ಆಗಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಅಲ್ಲಿ ನೀವೆಲ್ಲ ಹೀರೋಯಿನ್ ಆಗಿದ್ರೆ, ಯಾಕಂದ್ರೆ ನಿಮ್ಮ ಮೇಲೆ ಸಹ ಫೋಕಸ್ ಮಾಡಿದ್ದಾರೆ ನಮ್ಮ ಕ್ಯಾಮರಾದವರು. ನಿಮ್ಗೆಲ್ಲರಿಗೂ ಸಹ ನೀವು ಚಪ್ಪಾಳೆ ತಟ್ಕೊಳ್ಳಿ. ಆ ಕ್ವೆಶ್ಚನರ್ ಬಗ್ಗೆ ಈಗ ಮೇಡಮ್ ಅವರು ನಿಮ್ಗೆ ತಿಳಿಸಿಕೊಡ್ತಾರೆ. ಮಕ್ಕಳೇ, ಇವತ್ತಿನ ಈ ಒಂದು ಟಾಕ್ ಅಥವಾ ಈ ಗೆಸ್ಟ್ ಇದು ಇದೆ ಅಲ್ವಾ, ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈ ಅಪ್ಲಿಕೇಶನ್ ಅಲ್ಲಿ ನೀವು ನಿಮ್ಮ ಸರಿಯಾದ ಮಾಹಿತಿ ಕೊಟ್ಟು ಅದರಲ್ಲಿ ಯಾರಿಗಾದ್ರೂ ಇಂಥ ಸಮಸ್ಯೆ ಬರುವ ಸಾಧ್ಯತೆ ಇದ್ರೆ ಅವರನ್ನು ಮುಂದೆ ಗೈಡ್ ಮಾಡುವುದಾಗಿದೆ. ಖಾಲಿ ಇಲ್ಲಿ ಬಂದು ಮಾತು ಕೇಳಿದ ಕೂಡಲೇ ಈ ಕಾರ್ಯಕ್ರಮ ಮುಗಿಯುವುದಿಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿಯನ್ನು ಈಗ ಸಹನಾ ಮೇಡಮ್ ಅವರು ಕೊಡ್ಲಿಕ್ಕಿದ್ದಾರೆ. ಒಂದೇ ಒಂದು ಕ್ಷಮಿಸ್ಬೇಕು, ನಮ್ಗೆ ನಿಮ್ಮ ಮೇಲೆ ತುಂಬಾ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇತ್ತು ಡ್ಯೂರಿಂಗ್ ದಿಸ್ ಒನ್. ಬಟ್ ನಮ್ಮ ಟಿವಿಯಲ್ಲಿ ಬಹಳ ಚೆನ್ನಾಗಿ ಕಾಣ್ತಿದ್ರು, ಫಿಲ್ಮ್ ಹೀರೋಯಿನ್ ಆಗಿ ಮೇಡಮ್ ಕಾಣ್ತಾ ಇದ್ರು. ಸೊ ಖಂಡಿತ ಜನ, all the schools who are watching it live, if you have any queries, please send a message. We are watching it and we will share your query with madam. Thank you.
This is for them. This is going. Yeah, yeah. So initially, ಕೇಳಿಸ್ಲಿಲ್ಲ. This is off. You have to hold it a little bit. Yeah. Ah. You want to describe what are the subsequent steps? Yeah, I'll do. Okay. So no, it's okay. I'm fine. ಇದು ವರ್ಕ್ ಆಗ್ತಿಲ್ಲ. ಹಲೋ, ಯಾ, ಕೇಳಿಸ್ತದನಾ? ಓಕೆ. ಸೊ ಬೇಸಿಕಲಿ ಫಸ್ಟ್ ಮೂಲ ಉದ್ದೇಶ ಇದಷ್ಟೇ ಅಲ್ಲ. ಫಸ್ಟ್ ಉದ್ದೇಶ ವಾಸ್ ಟು ಗಿವ್ ಅವೇರ್ನೆಸ್, ಇದ್ರ ಬಗ್ಗೆ ಅರ್ಥ ಆಗಲಿ, ನಿಮಗೆ ಹೆಲ್ಪ್ ಅಂದರೆ ನಿಮಗೆ ಪ್ರಾಬ್ಲಮ್ ಇಲ್ದಿದ್ರು ಕೂಡ ನಿಮ್ಮ ಫ್ಯಾಮಿಲಿಲಿ ಇರ್ಬೋದು ಅಥವಾ ಫ್ರೆಂಡ್ಸಿಗೆ ನಿಮ್ಮ ಪ್ರಾಬ್ಲಮ್ ಇದ್ದರೆ ನೀವು ಇನ್ಫಾರ್ಮೇಷನ್ ಕೊಡಲಿ ಅಂತ. ಬಿಕಾಸ್ ಯು ವಿಲ್ ಬಿ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಒಬ್ಬರು ಹೆಣ್ಮಕ್ಳಿಗೆ ಏನಾದರೂ ಹೇಳ್ಕೊಟ್ರೆ ಅದು ಯೂಶಲಿ ತುಂಬಾ ಸ್ಪ್ರೆಡ್ ಆಗ್ತದೆ. ಅಟ್ಲೀಸ್ಟ್ ಒಂದು 10ರಿಂದ 30 ಜನವರೆಗೆ ಅದು ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ತದೆ. ಸೊ ನೀವು ನಿಮ್ಮ ತಾಯಿಗೆ ಹೋಗಿ ಹೇಳ್ತೀರಾ. ಸೊ ದಟ್ ಈಸ್ ದ ಮೇನ್ ಇಂಟೆನ್ಷನ್. ಈಗ ಸರ್ವೆ ಫಾರ್ಮ್ ಯಾಕೆ ಅಂದರೆ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇದು ಪ್ರಾಬ್ಲಮ್ ಎಷ್ಟು ಕಾಮನ್ ಆಗಿದೆ ಅಂತ. ನಾವೇನು ಓದ್ತೀವಿ ಯೂಶಲಿ ಸ್ವಲ್ಪ ಹೈಲಿ ಅದು ನಾರ್ತ್ ಇಂಡಿಯನ್ ಡೇಟಾ ಇರ್ಬೋದು ಅಥವಾ ಬೇರೆ ಅಂದರೆ ನಮ್ಮ ಪಾಪ್ಯುಲೇಷನ್ಗೆ ಎಷ್ಟು ಪ್ರಿವಿಲೆನ್ಸ್ ಇದೆ, ಈ ಪ್ರಾಬ್ಲಮ್ ನಿಜವಾಗ್ಲೂ ಎಷ್ಟು ಕಾಮನ್ ಇದೆ ಅಂತ ತಿಳ್ಕೊಂಡು ಅದಕ್ಕೆ ರಿಲೇಟೆಡ್ ನಾವು ಏನಾದರೂ ಹೆಲ್ಪ್ಫುಲ್ ಆ್ಯಕ್ಷನ್ಸ್ ತೊಗೊಳ್ಬೋದಾ ಅಂತ. ಸೊ ಬೇಸಿಕಲಿ ಕ್ವೆಶನರಲ್ಲಿ ನೀವು ಫಿಲ್ ಮಾಡಿದಾಗ ಈ ಥರ ಪ್ರಾಬ್ಲಮ್ ಇರೋ ಸಾಧ್ಯತೆ ಇದೆನಾ ಇಲ್ಲ ಅಂತ ತಿಳ್ಕೊಳ್ಬೋದು ಅಂತ. ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಅಂಥವ್ರಿಗೆ ನಾವು ಮಣಿಪಾಲ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಅವಕಾಶ ಕೊಟ್ಟು ಅಲ್ಲಿ ನಿಮಗೆ ಫ್ರೀ ಚೆಕಪ್ಗಳಾಗ್ತದೆ. ಹಾಗೆ ತೊಂದರೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಮಾಡ್ಬೋದು ಅಂತ ಕೂಡ ನೆಕ್ಸ್ಟ್ ಪ್ಲಾನ್ ಇದೆ. ಸೊ ಟ್ರೀಟ್ಮೆಂಟ್ ಅಂದರೆ ಮೆಡಿಸಿನ್ ಹಾಕ್ತಾರೆ ಅಲ್ಲ, ಹೋಗಿ ನಾನು ಫಿಲ್ ಮಾಡಿಬಿಟ್ರೆ ನಾನು ಕರ್ಕೊಂಡು ಹೋಗಿ ಔಷಧಿ ಹಾಕ್ತಾರೆ ಅಂತ ಖಂಡಿತ ಅಲ್ಲ. ಆದಷ್ಟು ಲೈಕ್ ಎ ಸೆಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಐ ನೋ ಯು ಆರ್ ಆಲ್ ವೆರಿ ಯಂಗ್ ಆ್ಯಂಡ್ ವಿ ವಾಂಟ್ ಯು ಟು ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಸೊ ಅಲ್ಲಿ ಕೂಡ ವೆನ್ ಯು ಕಮ್ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನು ಹೆಂಗೆ ರೆಕ್ಟಿಫೈ ಮಾಡ್ಬೋದು, ನಿಮಗೆ ಹೆಂಗೆ ಇಂಪ್ರೂವ್ಮೆಂಟ್ಸ್ ಮಾಡ್ಬೋದು ಅಂತ ನೆಕ್ಸ್ಟ್ ಸ್ಟೆಪ್ಸ್ ಮಾಡಬೇಕು ಅಂತ ಇದು ಸಬ್ಸಿಕ್ವೆಂಟ್ ಪ್ಲ್ಯಾನಲ್ಲಿ. ಅರ್ಥ ಆಯ್ತಾ? ಓಕೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ನಾವು ಫಾರ್ಮ್ ಕೊಟ್ಟಾಗ ನೀವು ಫಿಲ್ ಮಾಡಿದರೆ ಮಾತ್ರ ಎಕ್ಸಾಮ್ ಬರೀತೀರಾ ಆ ಥರ ಎಲ್ಲ ಏನಿಲ್ಲ. ಇಟ್ ಇಸ್ ಪ್ಯೂರ್ಲಿ ವಾಲಂಟ್ರಿ. ನಿಮಗೆ ಇಷ್ಟ ಇದ್ದು ನೀವು ಕನ್ಸೆಂಟ್ ಇದ್ದಾಗ ಫಿಲ್ ಮಾಡಿ, ಆಯಿತಾ? ನಾನು ಫಿಲ್ ಮಾಡೋದೇ ಇಲ್ಲ ಅಂದವ್ರಿಗೆ ಯಾರಿಗೂ ಫೋರ್ಸ್ ಮಾಡಲ್ಲ. ಇಟ್ ಇಸ್ ಪ್ಯೂರ್ಲಿ ಟು ಹೆಲ್ಪ್ ಯು ಅಷ್ಟೇ. ನಮಗೆ ಅಂದರೆ ನಿಮಗೆ ಪ್ಯೂರ್ಲಿ ಟು ಹೆಲ್ಪ್ ಯು. ಮತ್ತು ಪ್ಲೀಸ್ ನಿಜವಾಗ್ಲೂ ಫಿಲ್ ಮಾಡಿ. ಯಾರು ಫ್ರೆಂಡ್ಸ್ ಅಕ್ಕಪಕ್ಕದವ್ರಿಗೆ ತೋರಿಸ್ಬೇಡಿ, ಅವ್ರು ಏನು ಅನ್ಕೋತಾರೋ ಅದೆಲ್ಲ ಏನು ಬೇಡ. ಓಕೆ. ಸೊ ನೀವು ಫಿಲ್ ಮಾಡಿ. ಇದು ವಿ ನೋ ಆಸ್ ಎ ಡಾಕ್ಟರ್ ನಾವು ಯೂಶಲಿ ನಮ್ಮ ಪೇಷಂಟ್ಸ್ ಇನ್ಫಾರ್ಮೇಷನ್ಸ್ ಯಾರಿಗೂ ರಿವೀಲ್ ಮಾಡೋದಿಲ್ಲ. ಸೊ ಇಟ್ ವಿಲ್ ಬಿ ಕಾನ್ಫಿಡೆನ್ಷಿಯಲ್. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಬರೀರಿ, ಇಟ್ ವಿಲ್ ಬಿ ಕಾನ್ಫಿಡೆನ್ಷಿಯಲ್. ಓಕೆ. ಸೊ ಏನು ತಿಳ್ಕೊಳ್ಬೇಕಾಗಿಲ್ಲ. 2 ಫಾರ್ಮ್ ಇದೆ. ಒಂದು PCOS ಸಿಂಪ್ಟಮ್ಸ್ ಮೇಲಿದೆ, ಇನ್ನೊಂದು ಫಿಸಿಕಲ್ ಆಕ್ಟಿವಿಟಿ ಮೇಲಿದೆ. ಓಕೆ. ಸೊ ನೀವು ಏನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಅದನ್ನೇ ಫಿಲ್ ಮಾಡಿ. ಓಕೆ. ಇಟ್ಸ್ ನಾಟ್ ನೆಸೆಸರಿ ದಟ್ ಎವ್ರಿಬಡಿ is going to gym or everybody is doing high intensity. ನೀವೇನು ಮಾಡ್ತಿದ್ದೀರಾ ಅದು ಮಾಡಿ. ನಮ್ಗೆ ಅದು ಅರ್ಥ ಮಾಡಿಸಿ ನಾವು ಓದೋ ಬುಕ್ಸಲ್ಲಿ ಓದೋದು ಅಥವಾ ಇರೋ ಸೈಂಟಿಫಿಕ್ ಲಿಟ್ರೇಚರ್ ಓದೋದು ಮತ್ತು ಆ್ಯಕ್ಚುಯಲ್ ಸಿಚುವೇಶನ್ ಇನ್ ಅ ಪ್ಲೇಸ್ ಬಿ ಡಿಫ್ರೆಂಟ್. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇದೆ, ವಾಟ್ ಇಸ್ ದ ಸಿಚುವೇಶನ್ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. Children, what she's saying now is very important in terms of the follow-through. So she's giving you the explanation of each and every form that has been given to you. One is the symptoms that you may have. The second is the physical activity that you have. And as she said, it's voluntary for you to fill this form. There is no compulsion. But it is a helpful report card for you for your own health. Madam, consent ಬಟ್ ಅವರು ಲೆಸ್ ದೆನ್ 18 ಇದ್ರೆ ಪೇರೆಂಟ್ಸ್ ಫಿಲ್ ಮಾಡಬೇಕು. ಲೆಸ್ ದೆನ್ 18 ಇದ್ರೆ ಪೇರೆಂಟ್ಸ್ ಫಿಲ್ ಮಾಡಬೇಕು. ಅದೇ ಪೇರೆಂಟಿಗೆ ಕೊಡ್ತೇವೆ ಎಲ್ಲರಿಗೆ. ಅದೇ ಹೇಳ್ತೀನಿ ನಾನು ಅಲ್ವಾ? Without the instruction, the form is useless. Am I clear? I want all of you to just try for 5 minutes, read the form, read the first sheet, second sheet, and the third sheet, and listen to the instruction of how you have to fill up. So that is very important for the data to be correctly reflecting what you have. Because if you do something wrong, as he said, don't copy from your neighbor. If you copy from your neighbor, then you will get all other symptoms. So do what is correct for you. Take the help of your parents if you require, but fill the form only for yourself. So that is your report card for the future. So
ಜೊತೆಗೆ ಒಂದು ಕನ್ಸೆಂಟ್ ಫಾರ್ಮ್ ಅಂತ ಇದೆ. ಸೊ ಅಂದ್ರೆ ನೀವು ಇಷ್ಟು ವಿಲ್ಲಿಂಗ್ಲಿ ಮಾಡ್ತಾ ಇದ್ದೀರಾ ಅಂತ. ಯೂಶಲಿ ಲೆಸ್ ದೆನ್ 18 ಇದ್ರೆ ಪೇರೆಂಟ್ಸ್ ಕನ್ಸೆಂಟ್ ತಗೊಳ್ತೀವಿ. ಸೊ ಫಾರ್ಮ್ ಫಿಲ್ ಮಾಡಿ ನಾಳೆ ನಿಮ್ಮ ಪೇರೆಂಟ್ಸ್ ಕನ್ಸೆಂಟ್ ತಗೊಂಡ್ಮೇಲೆ ಕೊಡಿ, ಆಯ್ತಾ? ಮತ್ತೆ ನಿಮ್ಗೇನು ತೊಂದರೆ ಕೊಡುವಂಥದ್ದೇನಿಲ್ಲ, ಹೆದರ್ಕೊಳ್ಬೇಕಾಗಿಲ್ಲ. ಯಾರಿಗೆ ಏನು ಡೌಟ್ ಇದ್ರು ಕೇಳ್ಬೋದು. ಓಕೆ, ಫೈನ್. ಆಮೇಲೆ ಫಾರ್ಮ್ ಫಿಲ್ ಮಾಡಿ, ಸಪೋಸ್ ನಿಮಗೆ ಪ್ರಾಬ್ಲಮ್ ಇದ್ರೆ ಕಂಪಲ್ಸರಿ ಬರಬೇಕು ಅಂತ ಸಹ ಇಲ್ಲ. ಇಟ್ ಇಸ್ ಜಸ್ಟ್ ಆಫರ್ ದಟ್ ವಿ ವಾಂಟ್ ಟು ಹೆಲ್ಪ್ ಯು. ಅರ್ಥ ಆಯ್ತಾ? ಓಕೆ, ಡನ್. ಸರಿ, ನಾವು ವಿ ಕ್ಯಾನ್ ಹ್ಯಾವ್. ಅದರಲ್ಲಿ ಇಂಗ್ಲಿಷ್ ಫಾರ್ಮ್ ಇತ್ತು, ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಮಿಸ್ಟೇಕ್ಸ್ ಇದ್ರೆ ಹೇಳಿ, ನಾವು ಕರೆಕ್ಟ್ ಮಾಡೋಣ. ಓಕೆ, ಅದ್ರ ಸ್ವಲ್ಪ ಒಂದೆರಡು ಕರೆಕ್ಷನ್ ಇದೆ, ಹೇಳ್ತೀನಿ. ಇದೆಲ್ಲ ಆ್ಯಕ್ಚುಲಿ ಒನ್ ಮೋರ್ ವಾಸ್ ದೇರ್. ನೆಕ್ಸ್ಟ್ ಸ್ಲೈಡ್ ಹೋಗಿ, ಅದೇ ಇರೋಲ್ಲ ಕನ್ನಡದಲ್ಲಿ ಇವಾಗ. ದಿಸ್ ಇಸ್ ದ ಫಸ್ಟ್ ಸ್ಲೈಡ್ ಆ್ಯಕ್ಚುಲಿ. ಒನ್ ಮೋರ್ ಪ್ರೆಸೆಂಟೇಷನ್ ಐ ಸೆಂಟ್ ಲೇಟರ್. ತೊಂದರೆ ಇಲ್ಲ. ಓಕೆ, ಇದಾದ್ಮೇಲೆ ಇನ್ನೊಂದು ಕಳಿಸಿದ್ದೆ. ಎನಿವೆ, ನಿಮ್ಮ ಹತ್ರ ಇರೋ ಫಾರ್ಮಲ್ಲಿ ಇಂಗ್ಲೀಷ್ ಕನ್ನಡ ಎರಡೂ ಉಂಟು. ಇದು ಫಸ್ಟ್. ಇನ್ನೊಂದು ಒಂದು ಫಾರ್ಮ್ ಕೊಡ್ಬೋದಾ ಮೇಡಮ್? There is another one I sent which had both English and Kannada. It's okay, I'll just ನಿಮ್ಮ ಹತ್ರ ಇರೋ ಫಾರ್ಮ್ಸ್ ಅಲ್ಲಿ ಕನ್ನಡ ಸಹ ಉಂಟಲ್ಲ, ಇಂಗ್ಲಿಷ್ ಅಂಡ್ ಕನ್ನಡ. ಬಟ್ ಐ ಥಿಂಕ್ ಇಂಗ್ಲಿಷ್ ಇಸ್ ಈಸಿಯರ್, ಹೌದಾ? ಕನ್ನಡ ವರ್ಡ್ಸ್, ಸಮ್ ಆಫ್ ದ ವರ್ಡ್ಸ್ ಯು ಮೇ ನಾಟ್ ನೋ. ದಿಸ್ ಇಸ್ ಸೇಮ್. ಅದು ಆಕ್ಚುಯಲ್ ಪರ್ಫಾರ್ಮರ್. ಓಕೆ, ಸೊ ನೇಮ್, ಇಯರ್, ಅಡ್ರೆಸ್, ಮೊಬೈಲ್ ನಂಬರ್ ಅದೆಲ್ಲ ನಿಮ್ಗೆ ಗೊತ್ತು. ಏಜ್ ಆಫ್ ಮಿನಾರ್ಕಿ ಅಂದರೆ, ಓಕೆ, ಏಜ್ ಆಫ್ ಮಿನಾರ್ಕಿ. ಆ ಕನ್ನಡ ಟ್ರಾನ್ಸ್ಲೇಟರ್, ಗೂಗಲ್ ಟ್ರಾನ್ಸ್ಲೇಟರ್ ಇರ್ಬೋದು, ನಂಗೆ ಎಕ್ಸಾಕ್ಟ್ ವರ್ಡ್ ಕರೆಕ್ಟಾಗಿ ಗೊತ್ತಿಲ್ಲ. ಕರೆಕ್ಟ್ ಉಂಟಾ ಅದು? ಋತುಚಕ್ರ ವಯಸ್ಸು. ಓಕೆ, ಏಜ್ ಆಫ್ ಮಿನಾರ್ಕಿ ಅಂದರೆ ಫಸ್ಟ್ ಟೈಮ್ ಯಾವಾಗ ಪೀರಿಯಡ್ಸ್ ಆಯಿತು ಅಂತ. ಓಕೆ, ಇದು ಕೆಲವರಿಗೆ 10 ವರ್ಷಕ್ಕೆ ಆಗ್ಬೋದು, ಕೆಲವರಿಗೆ 11 ವರ್ಷಕ್ಕೆ ಆಗಿರ್ಬೋದು, ಕೆಲವರಿಗೆ 14ಕ್ಕೆ ಆಗಿರ್ಬೋದು, ಕೆಲವರಿಗೆ 16 ಕೂಡ ಆಗಿರ್ಬೋದು. ಸೊ ನಿಮ್ಗೆ ಯಾವಾಗ ಆಗಿತ್ತು ಅದನ್ನ ಬರೀರಿ. ಫಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ಸ್ ನೆನಪಿಲ್ವಾ? ಅದ್ರಲ್ಲಿ ನಾಚ್ಕೊಳ್ಳೋದೇನಿಲ್ಲ, ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್ ಅಲ್ವಾ? ಬರ್ದಾಯ್ತಾ? ಓಕೆ, ಹಾಂ, ಈಗ ನೀವು ಹೇಳೋದು ಹೇಳಿ, ನಾಳೆ ಬೆಳಿಗ್ಗೆ ನಾನು ಒಂದು ರೌಂಡ್ ಎಲ್ಲ ಕ್ಲಾಸಿಗೆ ಹೋಗಿ ಫಾರ್ಮ್ ಅನ್ನು ಇಟ್ಟುಕೊಂಡು ಹೇಳುತ್ತೇನೆ. ಓಕೆ, ಬಟ್ ನಿಮ್ಗೆ ಡಬಲ್ ಕೆಲಸ ಆಗ್ತದಲ್ಲ? ಓಕೆ, ಹಾಂ. ಸೊ ಏಜ್ ಆಫ್ ಮೆನಾರ್ಕಿ ಅಂದರೆ ಯಾವ ವಯಸ್ಸಲ್ಲಿ ಫಸ್ಟ್ ಟೈಮ್ ಪೀರಿಯಡ್ಸ್ ಯಾವ ಏಜಲ್ಲಿ ಸ್ಟಾರ್ಟ್ ಆಯಿತು ಅಂತ. ಓಕೆ, ಸೆಕೆಂಡ್, ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇದ್ದರೆ ಎಷ್ಟು ವರ್ಷದಿಂದ ಇದೆ. ಲೈಕ್ ಓಕೆ, ನನಗೆ ಇವಾಗ ನೀವು 15 ವರ್ಷ ಇದ್ರೆ ನನ್ಗೆ 12 ವರ್ಷದಿಂದ ಪ್ರಾಬ್ಲಮ್ ಇದೆ, ಅಥವಾ 13 ವರ್ಷದಿಂದ ಇದೆ. ಮತ್ತು ಇಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಅಂದರೆ ಒಂದು ಪೀರಿಯಡ್ ಡಿಲೇ ಆಯಿತು ಅಂದರೆ ಅಲ್ಲ, ಕನ್ಸಿಸ್ಟೆಂಟ್ಲಿ ನಿಮ್ಮದು ಪೀರಿಯಡ್ಸ್ 45 ಡೇಸ್ ಬರ್ತಾ ಇದೆ, 60 ಡೇಸ್ ಬರ್ತಾ ಇದೆ ಅಂದರೆ ಇದೆ ಅಂತ. ಲೈಕ್ ಹೋದ ತಿಂಗಳೇನೋ ಲೇಟ್ ಆಯಿತು, ಅದು ದೆನ್ ಇಟ್ ಇಸ್ ನಾಟ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್. ಕನ್ಸಿಸ್ಟೆಂಟ್ಲಿ ಆ ಥರ ಇದ್ದರೆ. ಓಕೆ, ಇಲ್ಲೊಂದು ಸ್ವಲ್ಪ ಕರೆಕ್ಷನ್ ಇದೆ. ಇದು 21 to 35 ಡೇಸ್, ಲೆಸ್ ದೆನ್ 21. ಓಕೆ, 28 ಅಲ್ಲ, 21. ಸೊ ಯೂಶಲಿ ನಾರ್ಮಲ್ ಸೈಕಲ್ ಅಂದರೆ 28 to 35 ಅಂತ ಹೇಳ್ತೀವಿ. 21 to 35 ಇಸ್ ಆಲ್ಸೋ ಫೈನ್. ಇಲ್ಲಿ ಲೆಸ್ ದೆನ್ 21 ಡೇಸ್ ನಿಮ್ಮದು ಎವ್ರಿ 20, ಈಗ ಪ್ರತಿ ತಿಂಗಳು ಕರೆಕ್ಟ್ ಎಕ್ಸಾಕ್ಟ್ಲಿ ನಾರ್ಮಲ್ ಆಗಿ ಬರ್ತಾ ಇದೆ ಅಂದರೆ ಎವ್ರಿ 30 ಡೇಸ್ ಬರ್ತಾ ಇದ್ರೆ ಫಸ್ಟ್ ಕಾಲಮ್, 3 ವಾರಕ್ಕೆ ಬರ್ತಾ ಇದೆ 3 ವೀಕ್ಸಿಗೆ ಬರೆದ್ರೆ ಇಲ್ಲಿ 35 to 45 ಡೇಸ್ ಬಂದರೆ ಇಲ್ಲಿ ಟಿಕ್ ಮಾಡಿ. 45 to 60 ಡೇಸ್ ಅಂದರೆ 1.5 ತಿಂಗಳಿಗೆ ಒಂದ್ಸಲ, 2 ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ರೆ ಇಲ್ಲಿ ಟಿಕ್ ಮಾಡಿ. 3 ತಿಂಗಳಿಗೆ ಒಂದ್ಸಲ, 2-3 ತಿಂಗಳಿಗೆ ಬಂದರೆ ಇಲ್ಲಿ ಟಿಕ್ ಮಾಡಿ. ಕೆಲವರಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾ ಇದ್ರೆ ಇಲ್ಲಿ ಟಿಕ್ ಮಾಡಿ. ಅರ್ಥ ಆಯ್ತಾ? ಓಕೆ, ಫೈನ್. ಕೆಲವು ಸಲ 2 ತಿಂಗಳಿಗೆ ಬರ್ತಿರ್ಬೋದು, ಕೆಲವು ಸಲ 3 ತಿಂಗಳಿಗೆ ಬರ್ತದೆ. ಅದಕ್ಕೆ ಅದು ರೇಂಜ್ ಕೊಟ್ಟಿದ್ದೀನಿ. ನಂಬರ್ ಆಫ್ ಸೈಕಲ್ಸ್ ಪರ್ ಇಯರ್ ಅಂದರೆ ನಾರ್ಮಲಿ ಎವ್ರಿ ಮಂತ್ ಆಗಿದ್ರೆ 12 ಸೈಕಲ್ಸ್ ಇರ್ತದೆ. ಕೆಲವರಿಗೆ ಡಿಲೇ ಆಗಿರೋದ್ರಿಂದ ಅದು 6 ಇರ್ಬೋದು ಅಥವಾ 8 ಇರ್ಬೋದು, ಅದನ್ನ ಬರಿಬೋದು. ಕಂಪ್ಲೀಟ್ಲಿ ನಾರ್ಮಲ್ ಇದ್ರೆ 12 ಅಂತ ಬರೀರಿ. ಓಕೆ, ಡ್ಯೂರೇಷನ್ ಆಫ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಗೇನ್ ಅದು ರೇಂಜ್ ಬರೀರಿ ಅಲ್ಲಿ. ಬಿಕಾಸ್ ಕೆಲವು ಸಲ 3 ದಿನ ಇರ್ಬೋದು, ಕೆಲವು ಸಲ 5 ದಿನ ಇರ್ಬೋದು. ಯು ಕ್ಯಾನ್ ರೈಟ್ ಅ ರೇಂಜ್ 3 to 5 ಡೇಸ್, 5 to 7 ಡೇಸ್, 7 to 10 ಡೇಸ್. ಓಕೆ, ಎಕ್ಸಾಕ್ಟ್ ಡೇಟ್ ಅದು ಸೇಮ್ ಇರ್ಲಿಕ್ಕಿಲ್ಲ. ಕೆಲವು ಸಲ 4 ಡೇಸ್ ಇರ್ಬೋದು, ಕೆಲವು ಸಲ 5 ಡೇಸ್ ಇರ್ಬೋದು. ಯು ಕ್ಯಾನ್ ರೈಟ್ ದ ರೇಂಜ್, ಬಟ್ ಡೋಂಟ್ ರೈಟ್ 5 to 30 ಡೇಸ್ ಇಟ್ ಆಲ್. ಓಕೆ,
ಅದು this question and this is same actually. Just menarche ಆಗಿ, like suppose if you had menarche at 11 years, ಈಗ ನೀವು 14 years ಇದೆ, ಯೂಶಲಿ PCOS ಸಿಂಪ್ಟಮ್ಸ್ menarche ಆಗಿದ ತಕ್ಷಣನೇ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಪೀರಿಯಡ್ ಸ್ಟಾರ್ಟ್ ಆಗಿದ್ದ ಟೈಮಿಂದ ನಂಗೆ ಇರೆಗ್ಯುಲರ್ ಉಂಟು. ಸೊ ನನ್ನ ಪೀರಿಯಡ್ ಸ್ಟಾರ್ಟ್ ಆಗಿದ್ದು 11 ವರ್ಷಕ್ಕೆ, ಈಗ ನಂಗೆ 14 ವರ್ಷ ಅಂದರೆ 3 ಇಯರ್ಸ್ ಸಿನ್ಸ್ menarche ನನ್ನ ಪೀರಿಯಡ್ಸ್ ಇರೆಗ್ಯುಲರ್ ಇದೆ ಅಂತ. ಓಕೆ, ಅವ್ರು ಕೆಲವರಿಗೆ ಫಸ್ಟ್ 1-2 ವರ್ಷ ಸರಿ ಬಂದಿರ್ಬೋದು, ಆಮೇಲೆ ಇರೆಗ್ಯುಲರ್ ಆಗ್ತಿರ್ಬೋದು. ಸೊ ಯು ಕ್ಯಾನ್ ರೈಟ್ ದಟ್ menarche ಆಗಿ ಎಷ್ಟು ವರ್ಷ ಆದ್ಮೇಲೆ ಇರೆಗ್ಯುಲರ್ ಆಯಿತು ಅಂತ. ಯಾರಾದ್ರೂ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ, PCOD ಹಾರ್ಮೋನಲ್ ಪಿಲ್ಸ್ ಕೊಡ್ತಾರೆ, 5 days ಟ್ಯಾಬ್ಲೆಟ್ಸ್, 21 days ಆ ಥರ ಏನೋ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಎಸ್ ಅಂತ ಟಿಕ್ ಮಾಡಿ. ಆಂಟಾಸಿಡ್ಸ್ ಅಂತ ಬರ್ದೇನೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಅಂದ್ರೆ ಯೂಶಲಿ ಏನಾಗ್ತದೆ, ಕೆಲವೊಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಅಲ್ಲಿ ಡೋಂಪೆರಿಡೋನ್, ಲಿವೋಸಲ್ಫರೈಡ್ ಅಂತ ಕಂಟೆಂಟ್ ಇರ್ತದೆ. ಇಲ್ಲಿ ಪ್ರೊಲ್ಯಾಕ್ಟಿನ್ ಜಾಸ್ತಿ ಆಗಿ ಕೂಡ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಹಾಗಾಗಿ ಅಸಿಡಿಟಿ ಅನ್ಕೊಂಡು ಯಾರಾದ್ರೂ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿ. ಮತ್ತೆ ಏನಾದ್ರೂ ಹುಷಾರಿಲ್ಲ, ಏನೋ ಒಂದು ಲಾಂಗ್ ಟರ್ಮ್. ಎಸ್, since other schools are not got the form, what we'll do is we'll take a break, take for question answers from them, then we'll go to this audience with the form. ಓಕೆ, ಸರಿ. ಯು ವಾಂಟ್ ಟು ಸೊ ಇಲ್ಲಿವರೆಗೆ ಹೇಳಿದ್ರೆ ಈ ಕ್ವೆಶನ್ ಏನಾದರೂ ಇದ್ರೆ ಕೇಳ್ಕೊಂಡು ಮತ್ತೆ ಇದನ್ನ ರೆಸ್ಯೂಮ್ ಮಾಡ್ತೀವಿ. ಯಾಕಂದ್ರೆ ಲೈವ್ ಅಲ್ಲಿ ಅವ್ರ ಹತ್ರ ಕ್ವೆಶನಿಯರ್ಸ್ ಇಲ್ಲ ಅಂತೆ. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೇಳಿ ಒಂದು ನಿಮಿಷ. ಸಾರಿ, ನಾನು ಪುನಃ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೇನೆ. ಈ ಕ್ವೆಶನಿಯರ್ಗಳನ್ನು ಈಗ ನಾವು ಇಲ್ಲಿ ಲೈವ್ ಆಗಿ ಯಾರು ನಮ್ಮ ಗವರ್ಮೆಂಟ್ ಗರ್ಲ್ಸ್ ಸ್ಕೂಲ್ ಉಡುಪಿಯಲ್ಲಿ ಕೂತ್ಕೊಂಡಿದ್ದಾರಾ, ಮತ್ತೆ ಗರ್ಲ್ಸ್ ಹೈಸ್ಕೂಲಿನ ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದೇವೆ. ವರ್ಚುವಲಿ ನೋಡ್ತಾ ಇರುವ ಮಕ್ಕಳಿಗೆ ಈ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಕೊಡ್ತಾ ಇಲ್ಲ. ಮೊದಲು 1,000 ಮಕ್ಕಳಿಗೆ ಮಾತ್ರ ಕೊಡ್ತಾ ಇದ್ದೇವೆ. ಆ 1,000 ಮಕ್ಕಳು ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರಿಗೆ 2ನೇ ಹಂತದಲ್ಲಿ ವರ್ಚುವಲ್ ಆಗಿ ಯಾರೆಲ್ಲ ಪ್ರೋಗ್ರಾಮ್ ನೋಡಿದ್ದಾರೆ ಅವರಿಗೆ ನಾವು 2ನೇ ಹಂತದಲ್ಲಿ ಹಂಚಲಿಕ್ಕಿದ್ದೇವೆ. ಹಾಗಾಗಿ ಇದರಲ್ಲಿ ಏನಾದ್ರೂ ಸಮಸ್ಯೆ, ಪ್ರಶ್ನೆಗಳು ಗೊತ್ತಾಗದೇ ಇದ್ದ ಪಕ್ಷದಲ್ಲಿ ಗರ್ಲ್ಸ್ ಶಾಲೆಯ ಮಕ್ಕಳು ಸುಮಾ ಮೇಡಮ್ ಇನ್ಫಾರ್ಮ್ ಮಾಡಬಹುದು, ಮತ್ತೆ ಹೈಸ್ಕೂಲಿನ ಮಕ್ಕಳು ಇಂದಿರಾ ಮೇಡಮ್ ಇನ್ಫಾರ್ಮ್ ಮಾಡಬಹುದು. ಆ ಕ್ವೆಶನ್ ಅನ್ನು ನಾವು ಸಹನಾ ಮೇಡಮ್ ಕಳಿಸ್ಬಿಟ್ಟು ಕ್ಲಾರಿಟಿ ತಗೊಂಡು ಮತ್ತೆ ಫಿಲ್ ಮಾಡಿ ಕಳಿಸ್ತಾರೆ. ಇದರಲ್ಲಿ ಕನ್ಸೆಂಟ್ ಫಾರ್ಮ್ ಇದೆ. ಅಲ್ಲದೆ ಕ್ವೆಶನ್ ಮೇಡಮ್ ಹೇಳಿದ್ರು ಇದು ಮ್ಯಾಂಡೇಟರಿ ಅಲ್ಲ ಅಂತ. ಬಟ್ ನನ್ನ ಒಂದು ರಿಕ್ವೆಸ್ಟ್, ಖಂಡಿತ ಇದನ್ನು ಉತ್ತರಿಸಿ ಕೊಡಿ. ಏಕೆಂತಂದ್ರೆ ನಿಮ್ಗೆ ಇಂಥ ಸಮಸ್ಯೆ ಇದ್ದ ಪಕ್ಷದಲ್ಲಿ, ಇರದೇ ಇರಲಿ, ಇದ್ದ ಪಕ್ಷದಲ್ಲಿ ಅದಕ್ಕೆ ಯೋಗ್ಯವಾದಂತಹ ಪರಿಹಾರ ಕೊಡುವಂತಹ ಕಾರ್ಯಕ್ರಮ ಮಣಿಪಾಲ್ ಫೌಂಡೇಶನ್ ಮಾಡ್ತಾ ಉಂಟು. ಹಾಗಾಗಿ ದಯವಿಟ್ಟು ಎಲ್ಲ ಮಕ್ಕಳು, ಇಲ್ಲಿ ಕೂತ್ಕೊಂಡ ಎಲ್ಲ ಮಕ್ಕಳು ಆ 3 ಫಾರ್ಮ್ ಅನ್ನು ಸರಿಯಾಗಿ ಓದಿ, ಪ್ರಶ್ನೆ ಅರ್ಥ ಆಗಿಲ್ಲ ಅಂತ ಟೀಚರ್ ಹತ್ರ ಹೇಳಿ ಅದಕ್ಕೆ ಉತ್ತರ ಬರ್ತು ನಮ್ಗೆ ವಿದಿನ್ ನೆಕ್ಸ್ಟ್ 3 days ಒಳಗೆ ನಮ್ಗೆ ತಲುಪಿಸ್ತೇವೆ. ನಾವು ಅದನ್ನು ಶಾಲೆಯಿಂದ ಕಲೆಕ್ಟ್ ಮಾಡಿದ್ದೇವೆ. ಹಾಗಾಗಿ ದಯವಿಟ್ಟು ನಾನು ಮೇಡಮ್ ಪರವಾಗಿ ಹೇಳ್ತಾ ಇದ್ದೇನೆ, ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ನಿಮ್ಗೆ ಯಾರಿಗಾದ್ರೂ ಈಗ ಮೇಡಮ್ ಮಾಡಿದ ಪ್ರೆಸೆಂಟೇಷನ್ ಅಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ನೀವು ಮುಂದೆ ಬಂದು ಕೇಳಬಹುದು. ನಮ್ಮ ಹತ್ರ ಕೇವಲ ಇನ್ನು 10 ನಿಮಿಷ ಇದೆ. ಒಳ್ಳೆಯ ಪ್ರಶ್ನೆಗಳಿದ್ರೆ ನೀವು ಇಲ್ಲಿ ಬಂದು ಕೇಳಿ, ಮೇಡಮ್ ಅದಕ್ಕೆ ಉತ್ತರ ಕೊಡ್ತಾರೆ. ಮತ್ತೆ ನಾವು ಈ ಕಾರ್ಯಕ್ರಮವನ್ನು ಕನ್ಕ್ಲೂಡ್ ಮಾಡ್ತಿದ್ದೇವೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ನಿಂತು ಹೇಳ್ಬಹುದು ಅಥವಾ ಈ ಸ್ಟೇಜ್ಗೆ ಬಂದು ಕೇಳಬಹುದು. ಟೀಚರ್ಸ್ ಕೂತ್ಕೊಂಡಿದ್ದಾರೆ, ಅವರು ಸಹ ಕೇಳಬಹುದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಕೇಳಲಿಕ್ಕೆ ಏನಾದ್ರೂ ನಾಚಿಕೆ ಇದ್ರೆ ಅವರು ಹೇಳದಿರುವುದು. ಪೇಪರ್ ಅಲ್ಲಿ ಬರೆದು ಕೊಡು. ನಿಮ್ಗೆ ನಾನು ಹೇಳಿದ್ದೆ ಬರುವಾಗ ಪೆನ್ ಮತ್ತೆ ಪುಸ್ತಕ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅಲ್ವಾ? ಅದೇ ಕಾರಣಕ್ಕಾಗಿ ನಿಮ್ಗೆ ಏನಾದ್ರೂ ಪ್ರಶ್ನೆ ಕೇಳಬೇಕು ಮೇಡಮಿಗೆ ಅಂತ ಇದ್ರೆ ಆ ಪ್ರಶ್ನೆಯನ್ನು ಪೇಪರ್ ಅಲ್ಲಿ ಬರೆದು ನಮ್ಗೆ ತಲುಪಿಸಿ. ನೆಕ್ಸ್ಟ್ 10 ನಿಮಿಷದಲ್ಲಿ ಕ್ವೆಶ್ಚನ್ ಅಂಡ್ ಆನ್ಸರ್ ರೌಂಡ್ ಇಟ್ಟಿದ್ದೇವೆ. ಲೈವ್ ಆಗಿ ನೋಡ್ತಾ ಇರುವವರು ಸಹ ನಮ್ಮ ಮೆಸೆಂಜರ್ ಅಲ್ಲಿ ಕ್ವೆಶ್ಚನ್ ಕಳಿಸಬಹುದು. ನಾವು ಅದನ್ನು ಮೇಡಮಿಗೆ ತಲುಪಿಸ್ತೇವೆ. ಈಗಲೇ ಉತ್ತರ ಸಿಗ್ತದೆ ನಿಮಗೆ. ಓಕೆ, ಇಲ್ಲಿ 2 ಜನ ಹೆಣ್ಣು ಮಕ್ಕಳು ಬರ್ತಾ ಇದ್ದಾರೆ. ನಿಮಗೆ ಏನಾದರೂ ಪ್ರಶ್ನೆ ಇದ್ದ ಪಕ್ಷದಲ್ಲಿ ನೀವು ಈ ಪ್ರಶ್ನೆಯನ್ನು, ಚೀಟಿಯನ್ನು ಆ 2 ಜನ ಹುಡುಗಿಯರಿಗೆ ಕೊಡ್ಬೇಕು. ನಿಮ್ಮ ಹೆಸರು ಯಾರು ಹೇಳುದಿಲ್ಲ, ಪ್ರಶ್ನೆ ಇದ್ರೆ ಬಂದು ಕೊಡ್ಬಹುದು. ಅಥವಾ ಯಾರು ಮುಖತ ಕೇಳಬೇಕಂತಿದ್ರೆ ಇಲ್ಲಿ ಮೇಲೆ ಬಂದು ಕೇಳ್ಬಹುದು. ಟೀಚರ್ಸ್ ಸಹ ಕೇಳಬಹುದು. ನನ್ನದೇ ಒಂದು ಪ್ರಶ್ನೆ ಇತ್ತು, ಏಕೆಂದ್ರೆ ಬೇರೆಯವ್ರ ಪ್ರಶ್ನೆ ಕೇಳಲಿಕ್ಕೆ ಹಿಂದೆ ಆಗುವ ಮೊದಲು. ಈಗ ನಮ್ಮಲ್ಲಿ ಮೆನ್ಸಸ್ ನೀವು ಹೇಳಿದ್ರಿ, ನಮ್ಗೆ ಏನಾಗಿತ್ತಂದ್ರೆ ಬರ್ಲಿಲ್ಲ ಅಂತ ಹೇಳಿದ್ರೆ ಬಹಳ ಖುಷಿ. ಯಾಕಂದ್ರೆ ಎಲ್ಲ ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ, ಬಂದ್ರೆ ಬಹಳ ಕಷ್ಟ ಅಂತ. ನನ್ನ ಒಂದು ಪ್ರಶ್ನೆ ಏನಂದ್ರೆ ಮೇಡಮ್,
ಈಗ ಕೆಲವೊಂದು ಸಲ ನಮ್ಮಲ್ಲಿ ಮನೆಯಲ್ಲೆಲ್ಲ ಫಂಕ್ಷನ್ ಇರ್ತದೆ, ಪ್ರೋಗ್ರಾಮ್ ಇರ್ತದೆ, ಆಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಗೆ ಆ ಟೈಮಲ್ಲೇ ಮೆನ್ಸಸ್ ಬರ್ತದೆ ಅಂತೇಳಿ ಏನ್ ಮಾಡ್ತೇವೆ, ನಮ್ಗೆ ಎಲ್ಲ ನಮ್ಮ ಈ ಮೆಡಿಕಲ್ ಸ್ಟೋರಲ್ಲಿ ಸುಲಭದಲ್ಲಿ ಸಿಗ್ತದೆ ಪ್ರಿಮಲ್ಯೂ 10 ಅಂತೇಳಿ. ಅದನ್ನು ನಾವೇ ಹೋಗಿ ನಾವೇ ತೆಗೆದುಕೊಂಡು ನಾವೇ ತಗೊಳ್ಳುವಂತಹ ಅಭ್ಯಾಸ ಉಂಟು, ನನ್ಗುಂಟು. ಹಾಗಾಗಿ ನಾನು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ಉಂಟು. ಇದರಿಂದಾಗಿ ಈ PCOS ಗೆ ಏನಾದ್ರೂ ಸಮಸ್ಯೆ ಆಗ್ತದೆಯಾ, ಅಥವಾ ಇದು ಸರಿಯಾ, ಅಥವಾ ನಮ್ಗೆ ಈಗ ಮೆನ್ಸಸ್ ಪ್ರಾಬ್ಲಮ್ ಆದ್ರೆ ನಮ್ಗೆ ಹಿಂದುವರಿಸಿ ಕೆಲವೊಂದ್ಸಲ ಬೇಕೇ ಬೇಕಾಗ್ತದೆ, ಆಗ ಇಂಥ ಮಾತ್ರೆಗಳು ತಗೊಳ್ಳೋದು ಸೇಫಾ ಅಂತ ಪ್ರಶ್ನೆ ನಮ್ಗೆ. ಧನ್ಯವಾದ. ಸೊ ಪ್ರಿಮಲ್ಯೂಟ್ ಅಂತ ಹೇಳಿದ್ರು. ಸೊ ಆಕ್ಚುಲಿ ಬೇಸಿಕಲಿ ಅದು ಪೀರಿಯಡ್ಸ್ ಮುಂದೂಡ್ಲಿಕ್ಕೆ ಏನ್ ಕೊಡ್ತಾರೆ ಅಂದ್ರೆ ಪ್ರೊಜೆಸ್ಟ್ರಾನ್ ತಗೊಳ್ಳೋದು. ನೀವು ನೋಡಿದ್ರಿ ಪ್ರೊಜೆಸ್ಟ್ರಾನ್ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಬ್ಲೀಡಿಂಗ್ ಆಗಲ್ಲ. ಯಾವಾಗ ಪ್ರೊಜೆಸ್ಟ್ರಾನ್ ಡಿಪ್ ಆಗ್ತದೆ ಅವಾಗ ಬ್ಲೀಡಿಂಗ್ ಆಗ್ತದೆ. ಸೊ ಪ್ರಿನ್ಸಿಪಲ್ ಏನಂದ್ರೆ ಯು ಟೇಕ್ ಎಕ್ಸ್ಟ್ರಾ ಪ್ರೊಜೆಸ್ಟ್ರಾನ್ ಜಾಸ್ತಿ ಕೊಟ್ಟು ಸಡನ್ ಆಗಿ ಸ್ಟಾಪ್ ಮಾಡಿದ್ಮೇಲೆ ಅದು ಬ್ಲೀಡಿಂಗ್ ಬರ್ತದೆ. ಸೊ ಯೂಶಲಿ ಏನ್ ಮಾಡ್ತಾರೆ, ಪ್ರೊಜೆಸ್ಟ್ರಾನ್ ತಗೊಳ್ತಾರೆ ಎಲ್ಲಿವರೆಗೆ ಅವ್ರಿಗೆ ಬೇಕು ಅಂತ, ಆಮೇಲೆ ನಿಲ್ಸಿದ ತಕ್ಷಣ ಬ್ಲೀಡಿಂಗ್ ಆಗ್ತದೆ. ಬಟ್ ದೆನ್ ನಾನು ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ತೋರಿಸಿದೆ, ಅದು ಎಷ್ಟು ಕೋಆರ್ಡಿನೇಟೆಡ್ ಆಗಿ ಆಗ್ತಾ ಇರ್ತದೆ, ಮೇಲಿಂದ ಕೆಳಗವರೆಗೆ ಎಷ್ಟು ಫಿಸಿಯಲಾಜಿಕಲ್ ಪ್ರೊಸೆಸ್ ಆಗ್ತಾ ಇರ್ತದೆ. ಸೊ ಅದನ್ನ ಇಂಟರ್ಫಿಯರ್ ಮಾಡ್ಬೋದಾ ಅಂತ ನಾವು ಕ್ವೆಶನ್ ಕೇಳ್ಕೋಬೇಕು ಅಲ್ವಾ. ಸೊ ಬಾಡಿ ಅದು ಕೆಳಗಡೆ ನಾವು ಪ್ರೊಜೆಸ್ಟ್ರಾನ್ ಕೊಟ್ಟಾಗ ನೆಕ್ಸ್ಟ್ ಸೈಕಲ್ ಫುಲ್ ಕನ್ಫ್ಯೂಸ್ ಆಗಿರ್ತದೆ, ಅದನ್ನು ರೀಸೆಟ್ ಮಾಡ್ಲಿಕ್ಕೆ ಬಾಡಿಗೆ ತುಂಬಾ ಹೊತ್ತು ತಗೊಳ್ಳ, ಇಟ್ ಮೈ ಟೇಕ್ ಮೆನಿ ಮಂತ್ಸ್. ಸೊ ಜನರಲಿ ಇಟ್ ಇಸ್ ನಾಟ್ ಅಡ್ವೈಸೇಬಲ್. ಬಟ್ ತಗೊಂಡ ತಕ್ಷಣ ಏನೋ ಪ್ರಾಬ್ಲಮ್ ಆಗ್ತದೆ ಅಂತಲ್ಲ, ಅದು ಮೆಡಿಕಲ್ ಶಾಪಲ್ಲಿ ತಗೊಳ್ಳೋದು ಡೆಫಿನೆಟ್ಲಿ ತಪ್ಪು. ಓಕೆ, ಸೊ ನಾವು ಆ ಥರ ಬಂದಾಗ ಸರ್ ಕೆಲವೊಂದು ಟೆಸ್ಟ್ ಮಾಡಿದೆ, ವಿ ಡೋಂಟ್ ಗಿವ್ ಲೈಕ್ ದಟ್, ಎಸ್ಪೆಷಲಿ ಐ ಡೋಂಟ್ ಗಿವ್ ಕೆಲವೊಂದು, ಯಾಕಂದ್ರೆ ಹಾರ್ಮೋನ್ಸ್ ಕೊಟ್ಟಾಗ ಕಾಂಪ್ಲಿಕೇಶನ್ಸ್ ಕೂಡ ಇರಬಹುದು. ಸೊ ಪ್ಲೀಸ್ ಡು ನಾಟ್ ಟೇಕ್ ಇಟ್ ಫ್ರಮ್ ಮೆಡಿಕಲ್ ಶಾಪ್. ಡಾಕ್ಟರ್ನ ಕಣ್ ತುಂಬಾ ಅಗತ್ಯ ಇದೆ. ಸೊ ಕೆಲವೊಂದು ಮದುವೆನೇ ಇದೆ ಅಂಥವ್ರಿಗೆ ಐ ಹ್ಯಾವ್ ಗಿವನ್, ಮದುವೆ ಇದೆ ಮೇಡಮ್ ಪೀರಿಯಡ್ಸ್ ಟೈಮು ಅಂದಾಗ ಆಬ್ವಿಯಸ್ಲಿ ಅವಾಗ ಕೊಡೋದ್ರಲ್ಲಿ ತಪ್ಪಿಲ್ಲ. ಬಿಕಾಸ್ ಅವಾಗ ಯೂಶಲಿ ಏನ್ ಮಾಡ್ತೀವಿ, ಬೇರೆ ತರ ಕೊಡ್ತೀವಿ, ಹಾರ್ಮೋನಲ್ ಪಿಲ್ಸ್ ಕೊಟ್ಟು ಕಾಂಟ್ರಾಸೆಪ್ಷನ್ ತರನೂ ಆಗ್ತದೆ, ಇಲ್ಲಿ ಪೀರಿಯಡ್ಸ್ನು ಇದಾಗ್ತದೆ. ಸೊ ನಾವು ಥಿಂಕ್ ಮಾಡಿ ಕೊಡ್ತೀವಿ. ತುಂಬಾ ರಿಪೀಟೆಡ್ಲಿ ಆ ಥರ ಎಲ್ಲ ಹಬ್ಬಕ್ಕೂ ಎಲ್ಲ ಫಂಕ್ಷನ್ಗೂ ತಗೊಳ್ಳೋದು ತಪ್ಪು. ಬಿಕಾಸ್ ನೀವು ಬಾಡಿ ಫಿಸಿಯಾಲಜಿನ ಆಲ್ಟರ್ ಮಾಡ್ತಾ ಇದ್ದೀರಿ. ಮತ್ತೆ ಪ್ರೊಜೆಸ್ಟ್ರಾನ್ಗೆ ಆಂಡ್ರೋಜೆನಿಕ್ ಆಕ್ಷನ್ ಇರ್ತದೆ, ಅಂದ್ರೆ ಸ್ವಲ್ಪ ಟೆಸ್ಟೋಸ್ಟೆರಾನ್ ಕೂಡ ಕೆಲಸ ಮಾಡ್ತದೆ. ಸೊ PCOS ತಗೊಂಡ್ರೆ ಕೂಡ ಸಿಂಪ್ಟಮ್ಸ್ ವರ್ಸನ್ ಆಗ್ಬೋದು. ಬಟ್ ದೆನ್ ಈ ಪ್ರೊಜೆಸ್ಟ್ರಾನ್ ಟ್ರೀಟ್ಮೆಂಟ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಸಪೋಸ್ ತುಂಬಾ ದಿನ ಪೀರಿಯಡ್ಸ್ ಬರಲಿಲ್ಲ ಅಂದ್ರೆ 5 days ಕೊಟ್ಟು ಅದನ್ನ ವಿಡ್ರಾಲ್ ಬ್ಲೀಡಿಂಗ್ಸ್ ಮಾಡಿಸ್ತೀವಿ, ಅಕ್ಯುಮುಲೇಟ್ ಆಗ್ತಿಲ್ಲ ಅಂದ್ರೆ. ಬಟ್ ಏನಂದ್ರೆ ನೀವಾಗೆ ಮಾಡಿದಾಗ ನಿಮ್ಗೆ ಏನ್ ಮಾಡ್ತಾ ಇದ್ರೆ ಗೊತ್ತಿರೋದಿಲ್ಲ. ಸೊ ಮೆಡಿಕಲ್ ಕನ್ಸಲ್ಟೇಷನ್ ತಗೊಂಡು ಮಾಡೋದು ಒಳ್ಳೆಯದು. ಆನ್ಸರ್ ಟು ಕ್ವೆಶ್ಚನ್. ಓಕೆ ಓಕೆ, ವೆರಿ ಗುಡ್. ಸೋ ಮೆನಿ ಕ್ವೆಶ್ಚನ್ಸ್. ಓಕೆ, ಸೊ ವೈಟ್ ಬ್ಲೀಡಿಂಗ್ ಬಗ್ಗೆ ಕ್ವಶನ್ ಇತ್ತು. ಸೊ ಸೆಕೆಂಡ್ ಪ್ರೊಜೆಸ್ಟ್ರಾನ್ ಬರ್ತದೆ ಹೇಳಿದ್ನಲ್ಲ, ಸೊ ಆ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಇಸ್ ನಾರ್ಮಲ್. ಓಕೆ, ಸೊ ನಾರ್ಮಲಿ ಅದು ಮ್ಯೂಕಾಯ್ಡ್ ಸಿಕ್ರೇಷನ್ ತರ ಆಗ್ತದೆ, ವೈಟಿಶ್ ಒಂಥರ ವೈಟಿಶ್ ಫುಲ್ ವೈಟ್ ಸ್ಟಿಕ್ಕಿ ವೈಟ್ ಡಿಸ್ಚಾರ್ಜ್ ಇಸ್ ನಾರ್ಮಲ್, ಇಸ್ ಕಂಪ್ಲೀಟ್ಲಿ ನಾರ್ಮಲ್. ಓಕೆ, ಬಟ್ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ, ಅದು ಯೆಲ್ಲೋಯಿಶ್ ಆಯಿತು, ಇಚ್ಚಿಂಗ್ ಇದೆ, ಪೇನ್ ಇದೆ, ಅವಾಗ ಅದು ಅಬ್ನಾರ್ಮಲ್. ಓಕೆ, ಬಟ್ ಅದರ್ವೈಸ್ ವೈಟ್ ಡಿಸ್ಚಾರ್ಜ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ಸೈಕಲ್, just before bleeding, in between the cycle, like 14th day of cycle is normal. Now 14th day ovulation ಆಗ್ತದೆ ಅಂತ ಹೇಳಿದೆ, ಕೆಲವರಿಗೆ ಆ ಟೈಮಲ್ಲಿ ಪೇನ್ ಬರ್ಬೋದು, ಅಬ್ಡಾಮಿನಲ್ ಪೇನ್ ಬರ್ಬೋದು, ದಟ್ ಇಸ್ ಕಾಲ್ಡ್ ಮಿಟಲ್ ಸ್ಪರ್ಸ್ ಅಂತ. ಸೊ 14th ಅಂದ್ರೆ 2 ಮೆನ್ಸ್ಟ್ರಲ್ ಸೈಕಲ್ ಮಧ್ಯದಲ್ಲಿ ಒಂದು, ಅದು ಓವ್ಯುಲೇಷನ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು ಬರ್ಬೋದು, ಹೆಚ್ಚಿನವರಿಗೆ ಗೊತ್ತಾಗೋದಿಲ್ಲ, ಅದು ಕೆಲವರಿಗೆ ಬರ್ಬೋದು, ದಟ್ ಇಸ್ ನಾರ್ಮಲ್. ಓಕೆ, ವೈಟ್ ಬ್ಲೀಡಿಂಗ್ ಇಸ್ ಆಲ್ಸೋ, ವೈಟ್ ಡಿಸ್ಚಾರ್ಜ್ ಇಟ್ಸ್ ನಾಟ್ ಬ್ಲೀಡಿಂಗ್, ಇಟ್ಸ್ ಅ ಮ್ಯೂಕಾಯ್ಡ್ ಡಿಸ್ಚಾರ್ಜ್ ವಿಚ್ ಇಸ್ ನಾರ್ಮಲ್. ಎಕ್ಸೆಸಿವ್ ಇದೆ, ಇಚ್ಚಿಂಗ್ ಇದೆ, ಸ್ಮೆಲ್ ಇದೆ, ಅವಾಗ ಕನ್ಸಲ್ಟ್ ಮಾಡಬೇಕು. ಓಕೆ ಓಕೆ, which is good sanitary pad or menstrual cup? I think how you handle is important, hygiene is important. Okay, frequent changing is important. If you think of about a nature, menstrual cup is advisable because it's tumba plastic, adu disposal and all is a issue with a sanitary pad. But whatever you're using, make sure that you change regularly, maintain hygiene. I think that is the most important thing. If you're able to use a menstrual cup, it is very good because then you avoid wastage, you avoid pollution and those things. So it is advisable. But if you're using sanitary, health wise, if you're anything, whatever you're using in a hygienic manner, I think it is acceptable.
ಪೀರಿಯಡ್ ಟೈಮ್ ಬಿಟ್ಟು ಬೇರೆ ಟೈಮ್ನಲ್ಲಿ ಬಿಟ್ಟು ಹೊಟ್ಟೆ ನೋವು ಬರುತ್ತದೆ. ಸಿ ಲೈಕ್ ಎ ಸೆಡ್ 14th ಡೇ ಆಫ್ ಸೈಕಲ್ ಅಂದರೆ 2 ಸೈಕಲ್ ಮಧ್ಯದಲ್ಲಿ ಯಾವಾಗೋ 15 ದಿನದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಇಸ್ ನಾರ್ಮಲ್. ಬಟ್ ಬೇರೆ ಟೈಮಲ್ಲಿ ಬರ್ತಾ ಇದ್ರೆ ಇಟ್ ಕುಡ್ ಬಿ ಸಮ್ ಅದರ್ ರೀಸನ್. ಕಿಡ್ನಿ ಸ್ಟೋನ್ ಇರ್ಬೋದು, ಅಥವಾ ಕಾಮನ್ಲಿ ಜಸ್ಟ್ ಟೈಮ್ ಊಟ ಮಾಡಿರಲ್ಲ, ಒಂದು ಸ್ವಲ್ಪ ಆಸಿಡ್ ರಿಫ್ಲೆಕ್ಸ್ ಅಸಿಡಿಟಿ ಥರ ಆಗ್ತಿರ್ಬೋದು. ದಟ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್. ಬಟ್ ಅದರ್ವೈಸ್ ಇಲ್ಲ ಸಿವಿಯರ್ ಪೇನ್ ಇದೆ ಅಂದರೆ ಇಟ್ ಕುಡ್ ಬಿ ಎನಿ ಅದರ್ ಕಾಸ್. ನಂಗೆ ಹಾಗೆ ಹೇಳಲಿಕ್ಕೆ ಕಷ್ಟ. ದಟ್ ಟೈಮ್ ಅಫ್ಕೋರ್ಸ್ ಯು ಹ್ಯಾವ್ ಟು ಮೀಟ್ ಎ ಡಾಕ್ಟರ್ ಆ್ಯಂಡ್ ಸಿ, ಆಯಿತಾ. ಇನ್ನೊಂದೇನಂದರೆ ಪೀರಿಯಡ್ಸ್ ಟೈಮಲ್ಲೇ ಹೊಟ್ಟೆ ನೋವು ಬಂದರೆ ಇಟ್ ಇಸ್ ನಾಟ್ PCOD. ಇನ್ಫ್ಯಾಕ್ಟ್ ಇಟ್ ಇಸ್ ಅವ್ರಿಗೆ PCOD ಅಲ್ಲ ಅಂತ ಕರಿತೀವಿ. ಯಾಕಂದರೆ ಓವ್ಯುಲೇಟರಿ ಸೈಕಲ್, ನಾರ್ಮಲ್ ಸೈಕಲ್ ಇದ್ದಾಗ ಪೀರಿಯಡ್ಸ್ ಪೇನ್ ಇರ್ತದೆ. ಈ ಥರ ನಾನು ಹೇಳಿದೆ PCOD ಕೆಲವು ಸಲ ಓವ್ಯುಲೇಷನ್ ಆಗದೆ ಕಲೆಕ್ಷನ್ ಆಗಿ ಬ್ಲೀಡಿಂಗ್ ಆಗ್ತದಲ್ಲ, ಅವಾಗ ಹೊಟ್ಟೆ ನೋವು ಇರೋದಿಲ್ಲ. ಸೊ ಸ್ವಲ್ಪ ಅಮೌಂಟ್ ಆಫ್ ಅಬ್ಡಾಮಿನಲ್ ಪೇನ್ ಈಸ್ ನಾರ್ಮಲ್. ಓಕೆ, ಸೊ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಅಬ್ನಾರ್ಮಲ್. ಓಕೆ, 7 or 6 months ಆದಮೇಲೆ ಆಗುತ್ತೇವೆ, ಡಾಕ್ಟರ್ಗೆ ತೋರಿಸಿದ್ರೆ ಸರಿ ಆಗುತ್ತಿಲ್ಲ, ಪರಿಹಾರ ಸಿಗ್ತದೆ. ಅಫ್ಕೋರ್ಸ್ 6 to 7 months ಒಂದ್ಸಲ ಆಗ್ತಿದೆ ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಅಬ್ನಾರ್ಮಲ್. ಇಟ್ ಕುಡ್ ಬಿ PCOS ಇರ್ಬೋದು, ಅಥವಾ ನಾನು ಸೆಕೆಂಡ್ರಿ PCOS ಲಿಸ್ಟ್ ಹಾಕಿದೆ. ಸೊ ನಾವು ಇಂಥವ್ರಿಗೆ ಹೆಲ್ಪ್ ಆಗಲಿ ಅಂದ್ಕೊಂಡೇ ಈ ಪ್ರೋಗ್ರಾಮ್ ಮಾಡಿರೋದು. ಸೊ 6 to 7 months ಅಂದರೆ ದೇರ್ ಈಸ್ ಅನ್ ಅಬ್ನಾರ್ಮಲಿಟಿ, ಬಟ್ ಇಟ್ ಇಸ್ ಟ್ರೀಟಬಲ್. ಹೆದರ್ಕೊಳ್ಬೇಕಾಗಿಲ್ಲ, ಅದಕ್ಕೆ ಪರಿಹಾರ ಏನು ಅಂತ ನೋಡಬೇಕಾಗ್ತದೆ. ಬಟ್ ಯು ಹ್ಯಾವ್ ಟು ಮೀಟ್ ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಗೆಟ್ ಟ್ರೀಟೆಡ್. ಓಕೆ, ಲೈಕ್ ಹೇಳಿದ್ರೆ ಕೆಲವು ಸಲ ಜಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಇನಿಷಿಯಲಿ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗ್ತದೆ. PCOD ಇದ್ದರೆ ಇನಿಷಿಯಲಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಬೇಕು. ಬಿಕಾಸ್ 6 to 7 months ಆಗ್ತಾ ಇದೆ ಅಂದರೆ ಅದು ಎಂಡೋಮೆಟ್ರಿಯಲ್ ಕಲೆಕ್ಷನ್ ಎಲ್ಲ ಆಗ್ತಾ ಇರ್ತದೆ, ವಿಚ್ ಇಸ್ ನಾಟ್ ಗುಡ್. ಸೊ ಟ್ರೀಟ್ಮೆಂಟ್ ಬೇಕಾಗ್ತದೆ. ಓಕೆ, ಸೊ ಏನು ಮಾಡಬೇಕು ಅಂದರೆ ವಿ ನೀಡ್ ಟು ಫಸ್ಟ್ ನೋ ವಾಟ್ ಈಸ್ ದ ಪ್ರಾಬ್ಲಮ್, ಅದನ್ನು ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಟ್ರೀಟ್. ಓಕೆ, ಪೀರಿಯಡ್ಸ್ 1.5 months ಆದರೆ ಇನ್ನೊಮ್ಮೆ 28 ದಿನಕ್ಕೆ ಆದರೆ ವೈ ದಿಸ್? ಓಕೆ, ನಂತರನೇ ಯಾರೋ ಮಾತಾಡ್ತಿದ್ದಾರೆ. ಓಕೆ, ಸೊ ನಿಮ್ಮ ಎಲ್ಲ ದಿನ 30 days ಆಗ್ತಾ ಇದೆ, ಯಾವುದೋ ಒಂದ್ಸಲ ಸ್ವಲ್ಪ ಡಿಲೇ ಆಯಿತು. ಲೈಕ್ 7 days ± ಇಸ್ ಕನ್ಸಿಡರ್ಡ್ ನಾರ್ಮಲ್. ಲೈಕ್ 28-30 ದಿನಕ್ಕೆ ಆಗಬೇಕು, ಬಟ್ 5 ದಿನ ಲೇಟ್ ಆಯಿತು, 7 ದಿನ ಲೇಟ್ ಆಯಿತು, ವಿ ಡೋಂಟ್ ಕಾಲ್ ಇಟ್ ಅಬ್ನಾರ್ಮಲ್. ಎವ್ರಿ ಟೈಮ್ ಆ ಥರ ಆಯಿದ್ರೆ ಮೇ ಬಿ ಇಟ್ ಇಸ್ ಅಬ್ನಾರ್ಮಲ್. ಲೈಕ್ ಎ ಸೈಡ್ ಎಕ್ಸಾಮ್ ಟೈಮಲ್ಲಿ ಯೂಶಲಿ ತುಂಬ ಟೆನ್ಷನ್ ತೊಗೊಂಡಿರ್ತೀರಾ, ಅವಾಗ ಸ್ವಲ್ಪ ಡಿಲೇ ಆಗ್ಬೋದು. ದಟ್ ಇಸ್ ನಾಟ್ ಅಬ್ನಾರ್ಮಲ್. ಕನ್ಸಿಸ್ಟೆನ್ಸ್ಲಿ ಯಾವಾಗಲೂ 45 ದಿನಕ್ಕೆ ಆಗ್ತಾ ಇದೆ, ಅಥವಾ ಒಂದ್ಸಲ 45 ದಿನಕ್ಕೆ ಆಗ್ತದೆ, ಇನ್ನೊಂದ್ಸಲ 60 ದಿನಕ್ಕೆ ಆಗ್ತದೆ, ದಟ್ ಇಸ್ ಅಬ್ನಾರ್ಮಲ್. ಇಟ್ ಕುಡ್ ಬಿ PCOS. ಯು ಹ್ಯಾವ್ ಟು ಗೆಟ್ ಇವ್ಯಾಲ್ಯುಯೇಟೆಡ್. ಓಕೆ, ಓಕೆ, ಲೈಕ್ ಎ ಸೈಡ್ ಮೆನ್ಸ್ಟ್ರಲ್ ಸೈಕಲ್ 1 week ಬೇಗ ಆದರೆ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಐ ಡೋಂಟ್ ನೋ ವಾಟ್ ಇಸ್ ರಿಟನ್. ಓಕೆ, ಸೊ 1 week, ಲೈಕ್ ಎ ಸೈಡ್ ಅಪ್ ಟು 1 week ಇಸ್ ಫೈನ್. ಎವ್ರಿ ಟೈಮ್ 21 daysಗಿಂತ ಬೇಗನೆ ಆಗ್ತಾ ಇದ್ರೆ ಇಟ್ ಇಸ್ ಅಬ್ನಾರ್ಮಲ್. ಯಾವುದೋ ಒಂದ್ಸಲ ಅಷ್ಟೇ ಆಯಿತು, ಅಗೇನ್ ಇಟ್ ಮೇ ನಾಟ್ ಬಿ ಅಬ್ನಾರ್ಮಲ್. ಕನ್ಸಿಸ್ಟೆನ್ಸ್ಲಿ ತುಂಬ ಬೇಗ ಆಗ್ತದೆ, ಒಂದ್ಸಲ 45 days ಆಗುತ್ತೆ, ಇನ್ನೊಂದು ದಿನ 15 ದಿನಕ್ಕೆ ಆಗ್ತದೆ ಅಂದರೆ ಇಟ್ ಇಸ್ ಅಬ್ನಾರ್ಮಲ್. ಬಟ್ ಪೀರಿಯಡ್ಸ್ ಆಗಿ 1 ವರ್ಷ ಅಂದರೆ ಫಸ್ಟ್ ಟೈಮ್ ಪೀರಿಯಡ್ಸ್ ಆಯಿತು, ನಿಮಗೆ 11 ವರ್ಷ ಆಯಿತು, ಪೀರಿಯಡ್ಸ್ ಆಯಿತು, 12 ವರ್ಷ ಆಗೋವರೆಗೆ ಆ ಥರ ಆಗ್ಬೋದು. ದಟ್ ಟೈಮ್ ಇಟ್ ಇಸ್ ನಾಟ್ ಅಬ್ನಾರ್ಮಲ್. ಸಬ್ಸಿಕ್ವೆಂಟ್ಲಿ ಆ ಥರ ಆಗಬಾರ್ದು. ಇದು ಉಷಾ ಮೇಡಮ್ ಹತ್ರ ಕೊಡ್ತಾರೆ ಅನ್ಸುತ್ತೆ. ಕೂದಲು ತುಂಬಾ ಉದುರ್ತಾ ಇದೆ. ಯಾರು ಉದುರ್ತಿಲ್ಲ ಹೇಳಿ ನೋಡೋಣ, ಎಲ್ಲರಿಗೂ ಉದುರುತ್ತಲ್ವಾ? ಸೊ ನಾರ್ಮಲ್ 100 ಕೂದಲು ಉದುರ್ಬೋದು ಅಂತ ಹೇಳ್ತೀವಿ. ಬಟ್ ಕಾಮನ್ ಕಾಸ್, ಕೂದಲು ಉದ್ರಕ್ಕೆ ಕಾಮನ್ ಕಾಸ್ ಐರನ್ ಡೆಫಿಷಿಯನ್ಸಿ. ರಕ್ತ ಕಮ್ಮಿ ಇರೋದು ಕಾಮನ್ ಕಾಸ್, ಆಯ್ತಾ? ಕೆಲವು ನಾನು ಹೆಲ್ದಿ ಆಗಿದ್ದೀನಿ, ನನ್ನ ವೇಟ್ ಜಾಸ್ತಿ ಇದೆ, ನಂಗೆ ರಕ್ತ ಕಮ್ಮಿ ಇಲ್ಲ, ಅದು ಸುಳ್ಳು. ಓಕೆ, ವೇಟ್ ಇಸ್ ಡಿಪೆಂಡೆಂಟ್ ಆನ್ ದ ಕಾರ್ಬೋಹೈಡ್ರೇಟ್ಸ್. ಸ್ಟಿಲ್ ಐರನ್ ಡೆಫಿಷಿಯನ್ಸಿ ಇರ್ಬೋದು. ಕಾಮನ್ ಕಾಸ್ ಐರನ್ ಡೆಫಿಷಿಯನ್ಸಿ. ಟೆಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಟೆಸ್ಟ್ ಮಾಡ್ಬೋದು, ಹಿಮೋಗ್ಲೋಬಿನ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಹಸಿರು ತರಕಾರಿ, ಕಪ್ಪು ದ್ರಾಕ್ಷಿ, ಇದು ಡ್ರೈ ಏನಂತಾರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಇದೆಲ್ಲ ತಗೊಳ್ಳೋದ್ರಿಂದ ನಿಮ್ಮ ಐರನ್ ಕಂಟೆಂಟ್ ಇಂಪ್ರೂವ್ ಮಾಡ್ಕೊಳ್ಬೋದು. ಓಕೆ, ನೋ ಪ್ರಾಬ್ಲಮ್. ಯು ವೇಟಿಂಗ್ ಫಾರ್ ಸಮ್? ಹಾಂ, ಇಫ್ ಯು ಹ್ಯಾವ್ ಶೋರ್ ಸರಿಗೆ ಇಷ್ಟ. ಓಕೆ, ಡೈಲಿ ಬ್ಯಾಕ್ ಪೇನ್ ಆಗುತ್ತೆ, ಇದು PCOS ಲಕ್ಷಣ. ಯಾರು ಇದು ಮಲ್ಕೊಂಡಿದ್ರ ಕ್ಲಾಸಲ್ಲಿ? ಬ್ಯಾಕ್ ಪೇನ್ ಇಸ್ ನಾಟ್ ರಿಯಲಿ ಎ ಸಿಂಪ್ಟಮ್. ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಬ್ಯಾಕ್ ಪೇನ್ ಇಸ್ ನಾರ್ಮಲ್. ದಟ್ ಇಸ್ ನಾಟ್ ಅ ಸಿಂಪ್ಟಮ್ ಆಫ್ PCOS. Okay, is it normal to have periods more than 15 days? ಇಲ್ಲ, it's not normal. Continuously 15 days bleeding ಆಗ್ತಿದೆ ಅಂದರೆ it's mostly an ovulatory cycle. Of course, thyroid problem ಅಲ್ಲೂ ಆ ಥರ ಆಗ್ಬೋದು. So
ಈ ಥರ 15 ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಎವ್ರಿ ಟೈಮ್ ಅಂದರೆ ಇಟ್ ಇಸ್ ನಾಟ್ ನಾರ್ಮಲ್. ಟೆಸ್ಟ್ ಮಾಡಿ ನೋಡಬೇಕು. ಇಟ್ಸ್ ನಾಟ್ ಡೇಂಜರಸ್, ಬಟ್ ಇಟ್ ಇಸ್ ಸಮಥಿಂಗ್ ವಿಚ್ ಕ್ಯಾನ್ಸ್ ಟು ಬಿ evaluated and treated. Okay. Okay, brown blood and blood clots. Okay, brown blood clots ಏನಂದ್ರೆ ಜನರಲಿ ಬ್ಲೀಡಿಂಗ್ ಜಾಸ್ತಿ ಇದ್ದಾಗ ಅದು ಕ್ಲಾಟ್ಸ್ ತರ ಹೋಗ್ತದೆ. ಓಕೆ, ಇನ್ನೊಂದು PCOS ಅಲ್ಲಿ ಕೂಡ ತುಂಬಾ ಅಕ್ಯುಮುಲೇಟ್ ಆಗಿರೋದ್ರಿಂದ ಹೋಗ್ಬೇಕಾದ್ರೆ ಅದು ಹೆವಿ ಬ್ಲೀಡಿಂಗ್ ತರ ಆಗಿ ಕ್ಲಾಟ್ಸ್ ತರ ಹೋಗ್ಬೋದು. ಬಟ್ ಫಸ್ಟ್ 2 days ಸ್ವಲ್ಪ ಮಟ್ಟಿಗೆ ಕ್ಲಾಟ್ಸ್ ಇಸ್ ಓಕೆ. ಇಫ್ ಯು ಆರ್ ಹ್ಯಾವಿಂಗ್ like heavy bleeding and it is persistent for more than 5 days and there are heavy clots, then only it is abnormal. Otherwise brown and clots are not abnormal. Okay, continuously heavy bleeding like after 4 or 5 days clots ಆಗ್ತಾ ಇದೆ ಅಂದ್ರೆ then that suggests of heavy bleeding. It needs to be tested. Okay. Okay, acidity ಇಂದ PCOS ಪ್ರಾಬ್ಲಮ್ ಬರುತ್ತಾ ಗೊತ್ತಿಲ್ಲ. you have to ಇಲ್ಲ ಸರ್, acidity ಇಂದ ಬರಲ್ಲ. ನೀವೇನಾದ್ರೂ ಸಂಶೋಧನೆ ಮಾಡಿದ್ರೆ ನಾನು ಹೇಳಿರಿ. Skip it. And have backache ಅನ್ಸುತ್ತೆ. I have PCOD and I have backache. Means is it normal? ಅಲ್ಲ, I have PCOD and I have back pain. Is that normal ಅಂತ? So generally PCODಗೂ ಬ್ಯಾಕ್ ಪೇನ್ಗೂ ಸಂಬಂಧ ಇಲ್ಲ. Most probably you are not very activity ಕಮ್ಮಿ ಇದ್ದಿರ್ಬೋದು. ಸಿ ಹೆಚ್ಚಿನ ಏಕ್ಸ್ ಅಂಡ್ ಪೇನ್ಸ್ ವಿಲ್ ಬಿಕಾಸ್ ವಿ ಆರ್ ಜಸ್ಟ್ ಸಿಟಿಂಗ್ ಲೈಕ್ ದಿಸ್. ಐ ಆಲ್ಸೋ ಡೂ. OPD ಹಿಂಗೆ ಕುತ್ಕೊಂಡು ಪೇಷಂಟ್ ನೋಡ್ತಿದ್ರೆ ಅಲ್ಲಿ ಸಾಯಂಕಾಲ ಹೋಗೋ ತನಕ ಇಲ್ಲೆಲ್ಲ ಬೆನ್ನು ಇಟ್ಕೊಂಡಿರುತ್ತೆ. ಸೊ ದಟ್ ಮೀನ್ಸ್ ವಿ ಆರ್ ನಾಟ್ ಮೂವಿಂಗ್, ಆ ಮಸಲ್ಸ್ ಆರ್ ನಾಟ್ ಆಕ್ಟಿಂಗ್. ಸೊ ಸಿಂಪಲ್ ಸೊಲ್ಯೂಷನ್ ಇಸ್ ಡೂ ಸಮ್ ಫಿಸಿಕಲ್ ಆಕ್ಟಿವಿಟಿ, ಬೆಂಡಿಂಗೋ, ಯೋಗಾನೋ, ಆಯ್ತಾ, ಇಲ್ಲೇನಾದ್ರು ಬಗ್ಗೆ ಏನಾದರೂ ಮಾಡೋದಿದ್ರೆ ಇಟ್ ವಿಲ್ ಮೋಸ್ಟ್ ಆಫ್ ಟೈಮ್ಸ್ ಇಟ್ಸ್ ಅ ಸಿಂಪಲ್ ಸೊಲ್ಯೂಷನ್, ಬಟ್ ಇಟ್ಸ್ ನಾಟ್ ರಿಲೇಟೆಡ್ ಟು PCOD. ಓಕೆ. How can we control our hormones? Okay. See, hormones actually, I only spoke about 2 hormones. Okay. Hormones ಅಂತ ಹೇಳಿದಾಗ ನಾನು ಬರೀ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹೇಳಿದೆ. there are so many hormones, thyroid hormone, cortisol. ನಾವು 4 ವರ್ಷ ಅದೇ ಬರೀ ಹಾರ್ಮೋನ್ಸ್ ಓದಿದ್ವಿ. So can we control to some extent? Yes, like estrogen, progesterone, like I said, healthy lifestyle ಇಂದ you can control. Okay. ಯಾರು ನಾನು ಚೆನ್ನಾಗಿ ಕಾಣಿಸ್ತೀನಿ ನೋಡ್ತಾ ಇದ್ದಾರೆ ಅದರಲ್ಲಿ. ಸೊ ನನ್ಗೆ ಹೇಳಿದಲ್ಲ, ನಿಮಗೆ ಹೇಳಿದ್ದೆ. ಸೊ ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಹಾರ್ಮೋನ್ಸ್ ಆರ್ ಸಿಕ್ರೆಟೆಡ್ ಇನ್ ದ ಅರ್ಲಿ ಮಾರ್ನಿಂಗ್. ಇಟ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಬಿಟ್ಟು ಗ್ರೋತ್ ಹಾರ್ಮೋನ್ ಇರಲಿ, ಥೈರಾಯ್ಡ್ ಹಾರ್ಮೋನ್ ಎಲ್ಲ. ಸೊ ಗುಡ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳಿಸ್ಕೊತಾ ಇಲ್ಲ ಯಾರು? ಮಾತಾಡ್ಬೇಕಾ ಬೇಡ? ಓಕೆ. ಸೊ a good sleep is very important because most of the hormones are released in the early morning. ಆಯ್ತಾ? ಸೊ somebody ತುಂಬ ಲೇಟ್ ನೈಟ್, ಅರ್ಲಿ ಮಾರ್ನಿಂಗ್ ಅಂದರೆ 6 ಗಂಟೆ ಅಲ್ಲ, ಲೈಕ್ 3 or 4 o'clock, ಅವಾಗ 6 ಗಂಟೆ 7 ಗಂಟೆ ಮಲ್ಕೊಳ್ಳಿ ಹೇಳ್ತಾ ಇಲ್ಲ. ಸೊ ತುಂಬ ಲೇಟ್ ನೈಟ್ ಮಲ್ಕೊಳ್ಳೋದು, ಕಡಿಮೆ ನಿದ್ರೆ ಮಾಡೋದು, ಇನ್ಆಕ್ಟಿವ್ ಇವನ್ ಫಿಸಿಕಲ್ ಆಕ್ಟಿವಿಟಿ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಫಿಸಿಕಲ್ ಆಕ್ಟಿವಿಟಿ, ಹೆಲ್ದಿ ಡಯಟ್ ಮತ್ತು ಗುಡ್ ಸ್ಲೀಪ್ ಇದನ್ನ ಮಾಡೋದ್ರಿಂದ ಯು ಕ್ಯಾನ್ ಕಂಟ್ರೋಲ್ ಯುವರ್ ಹಾರ್ಮೋನ್ಸ್ ಟು ಅ ಗ್ರೇಟ್ ಎಕ್ಸ್ಟೆಂಟ್. ಓಕೆ. ಟ್ಯೂಮರ್ಸ್ ಇನ್ ಬ್ರೆಸ್ಟ್ ಆ್ಯಂಡ್ ಬ್ರೆಸ್ಟ್ ಪೇನ್ ನಾಟ್ ಡ್ಯೂರಿಂಗ್ ಪೀರಿಯಡ್ಸ್. Okay, basically I have not seen, I mean ideally we have to examine, probably pain and nodularity ತರ ಆಗ್ಬೋದು. ಫೈಬ್ರೋಅಡಿನೋಸಿಸ್ ಅಂತ ಒಂದು ಕಂಡೀಷನ್ ಇರ್ತದೆ. ಅವಾಗ ಪೀರಿಯಡ್ಸ್ಗಿಂತ 5 days ಮುಂಚೆ ಸ್ವಲ್ಪ ಪೇನ್, ಬ್ರೆಸ್ಟಲ್ಲಿ ಪೇನ್ ಆಗೋದು, ಮುಟ್ಟಿದಾಗ ಒಂಥರ ನಾಡ್ಯೂಲ್ ಥರ ಸಿಗೋದಿರ್ತದೆ. ದಟ್ ಇಸ್ ನಾಟ್ ಟ್ಯೂಮರ್ ಮೋಸ್ಟ್ ಆಫ್ ದ ಟೈಮ್, ಬಟ್ ನಿಮ್ಗೆ ನಿಜವಾಗ್ಲೂ ಗಡ್ಡೆ ಥರ ಸಿಗ್ತಾ ಇದ್ರೆ ಯು ನೀಡ್ ಟು ಗೆಟ್ ಇವ್ಯಾಲ್ಯೂಯೇಟೆಡ್. ಐಡಿಯಲಿ ಏಜಲ್ಲಿ ಆ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ಮೋಸ್ಟ್ಲಿ ಇಟ್ ಈಸ್ ಲಿಟಲ್ ಬಿಟ್ ಆಫ್ ಫೈಬ್ರೋಅಡಿನೋಸಿಸ್ ಥರ ಇರ್ಬೋದು. ಸಿವಿಯರ್ ಪೇನ್ ಇದ್ದರೆ ಕನ್ಸಲ್ಟ್ ಮಾಡಿ. ಮೈಲ್ಡ್ ಆಗಿದ್ದರೆ ಅಗೇನ್ ಅರೌಂಡ್ ಜಸ್ಟ್ ಬಿಫೋರ್ ದ ಮೆನ್ಸ್ಟ್ರಲ್ ಪೀರಿಯಡ್, ಅಂದರೆ ಒಂದು ಸೇ 20 days ಪೀರಿಯಡ್, ಅಂದರೆ 20-24 days ಅಥವಾ ಪೀರಿಯಡ್ಸ್ ಆಗೋ 1 week ಮುಂಚೆ ಬ್ರೆಸ್ಟ್ ಪೇನ್ ಇಸ್ ನಾರ್ಮಲ್ ಬಿಕಾಸ್ ಪ್ರೊಜೆಸ್ಟ್ರಾನ್ ಜಾಸ್ತಿ ಇರ್ತದೆ ಅವಾಗ. ಸೊ 1 week ಬಿಫೋರ್ ಮೆನ್ಸ್ಟ್ರೇಷನ್ ಆ್ಯಂಡ್ ಡ್ಯೂರಿಂಗ್ ದ ಮೆನ್ಸ್ಟ್ರೇಷನ್ ಬ್ರೆಸ್ಟ್ ಪೇನ್ ಇಸ್ ನಾರ್ಮಲ್. ಓಕೆ, ಫೈನ್. ಆ್ಯಂಡ್ ಪೇನ್ ಇದ್ದರೆ, ಏನಾದರೂ ಗಡ್ಡೆ ಇದ್ದು ಪೇನ್ ಇದ್ದರೆ ಇಟ್ಸ್ ಯೂಶಲಿ ನಾಟ್ ಕ್ಯಾನ್ಸರ್. ಓಕೆ. ಸೊ ಯಾವ್ದು ಪೇನ್ ಇರಲ್ಲ, ದೋಸ್ ಆರ್ ಡೇಂಜರಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನೋಡಿ, ಮೇಲೆ ಬಂದು ಕೇಳಿ ಅಂತ ಹೇಳುವಾಗ ಪ್ರಶ್ನೆಗಳಿಲ್ಲ, ಬರೆದು ಕೊಡಿ ಅಂತ ಹೇಳಿದಾಗ ಪ್ರಶ್ನೆಗಳು ನಿಲ್ಲುವುದಿಲ್ಲ. ಸೊ ಎಲ್ಲರಿಗೂ ಉತ್ತರ ಸಿಕ್ಕಿತಾ? ನಿಮ್ಗೆ 2 ವಿಷಯಗಳಿದೆ. ಎಲ್ಲರಿಗೂ 3 ಫಾರ್ಮ್ ಸಿಕ್ಕಿತಾ? ಸಿಕ್ಕಿದೆ ಅಲ್ವಾ? ಫಿಲ್ ಮಾಡಿ ತಂದು ಕೊಡ್ತೀರಾ? ಎಲ್ಲರೂ ತಂದು ಕೊಡ್ತೀರಾ? ಖಂಡಿತ ತಂದು ಕೊಡ್ತೀರಾ? ಓಕೆ. ನೀವು ಈಗ 2 ನಿಮಿಷದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದೇವೆ. 4 ಗಂಟೆಗೆ ನಿಲ್ಲಿಸಬೇಕಿತ್ತು. 10 ನಿಮಿಷ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ನಾವು 10 ನಿಮಿಷ ತಗೊಳ್ಬಹುದು ಜಾಸ್ತಿ. ಒಂದೇ ಒಂದು ವಿಷಯ,
ನೀವು ಈಗ ಹೊರಗೆ ಹೋಗುವಾಗ ಮಣಿಪಾಲ್ ಫೌಂಡೇಶನ್ ಅವರು ಇಷ್ಟು ಹೊತ್ತು ಆರಾಮದಲ್ಲಿ ತಿಂದಿದ್ದಕ್ಕಾಗಿ ನೀವು ಒಂದು ನ್ಯೂಟ್ರಿಷಿಯಸ್ ಫುಡ್ ಅನ್ನು ಹೊರಗೆ ಇಟ್ಟಿದ್ದಾರೆ. ಹೋಗುವಾಗ ಒಬ್ಬೊಬ್ಬರು ಒಂದೊಂದು ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಗ್ಬೇಕು. ಬಟ್ ಕೇಳಿ, ಮುಗಿಲಿಲ್ಲ ಇಲ್ಲಿಗೆ. ಆ ಬಾಕ್ಸ್ ಅಲ್ಲಿ ಇರುವಂತಹ ಪೇಪರ್ ಪ್ಲಾಸ್ಟಿಕ್ ಉಂಟಲ್ಲ, ಅಲ್ಲಲ್ಲಿ ಬಿಸಾಡುವ ಹಾಗಿಲ್ಲ, ಅಲ್ಲಲ್ಲಿ ಬಿಸಾಡುವ ಹಾಗಿಲ್ಲ. ಈಗ ಕೊನೆಯ ಹಂತದಲ್ಲಿ ಸಹನಾ ಮೇಡಮ್ಗೆ ಒಂದೂವರೆ ಗಂಟೆ ನಿಲ್ಲಿಸಿ ಪಾಠ ಮಾಡಿ ಅವರ ಯಶಸ್ಸಿನ ಮತ್ತೆ ಆರೋಗ್ಯದ ಕೊಟ್ಟಿದೆ. ಒಂದೇ ಒಂದು ನಿಮಿಷ ಲೈವ್ ಲಾಗಿನ್ ಆಗಿ ನೋಡ್ಬೇಕು ಅಂತ ಹೇಳಿದ್ದು ನಾವು ರಿಕ್ವೆಸ್ಟ್ ಮಾಡಿದಕ್ಕಾಗಿ 30 ಶಾಲೆಯವರು ಲಾಗಿನ್ ಮಾಡಿ ಈ ಕಾರ್ಯಕ್ರಮವನ್ನು ಲೈವ್ ನೋಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಣಿಪಾಲ್ ಫೌಂಡೇಶನ್ ನಾನು ಹಾಗೂ ಮಣಿಪಾಲ್ ಫೌಂಡೇಶನ್ ಅವರು ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು 5 ನಿಮಿಷ ಕಾರ್ಯಕ್ರಮ ಕೊನೆಯ ಹಂತದಲ್ಲಿದ್ದೇವೆ. ಪ್ರೀತಿಯ ಮಕ್ಕಳೇ, ಸಮಯ ಮೀರ್ತಾ ಇದೆ, ಅದರ ಅರಿವಿದೆ ನಮಗೆ. ಆದ್ರೆ ಇವತ್ತು ಒಂದು ದಿನ ದಯಮಾಡಿ ಒಂದು 5 ನಿಮಿಷ ಸಹಿಸಿಕೊಳ್ಳಿ. ಬಹುಶಃ ಇವತ್ತು ನಮ್ಮ ಸಂಸ್ಥೆಯ ದಿನಚರಿಯಲ್ಲಿ ಸುದಿನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಇವತ್ತು ಬೆಳಿಗ್ಗೆಯಿಂದ ಈಗ ಸಂಜೆ 4 ಗಂಟೆಯ ತನಕ ಮಹಿಳೆಯರ, ಹೆಣ್ಣು ಮಕ್ಕಳ ಬದುಕು, ಆ ಬದುಕಿನ ಹಕ್ಕುಗಳು, ಮಹಿಳಾ ಸ್ವಾಸ್ಥ್ಯ, ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮಹತ್ವದ ವಿಷಯಗಳ ಬಗ್ಗೆ ಬೆಳಗ್ಗಿನಿಂದ ಈ ಸಂಜೆಯ ತನಕ ನಾವು ಹಲವಾರು ಅರಿವಿನ ಕಾರ್ಯಕ್ರಮಗಳಲ್ಲಿ ನಾವಿವತ್ತು ಭಾಗಿಯಾದ್ವಿ. ಬಹುಶಃ ನಮಗೆ ನಮ್ಮ ಆರೋಗ್ಯದ ಮಹತ್ವ ಗೊತ್ತಾಗೋದು ಯಾವಾಗ ಅಂದ್ರೆ ನಾವು ಆರೋಗ್ಯವಾಗಿ ಇದ್ದಾಗಲ್ಲ. ಆರೋಗ್ಯ ಸ್ವಲ್ಪ ಏರುಪೇರಾದಾಗ ಆರೋಗ್ಯ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಕಣ್ಣು ಚೆನ್ನಾಗಿದ್ದಾಗ ಕಣ್ಣಿನ ಇಂಪಾರ್ಟೆನ್ಸ್ ಗೊತ್ತಾಗಲ್ಲ. ಕಣ್ಣಿಗೆ ಏನಾದ್ರು ಕಸ ಬಿದ್ದು, ಕೆಂಗಣ್ಣು ಬದ್ದು, ದೃಷ್ಟಿ ಸ್ವಲ್ಪ ಆಚೆ ಈಚೆ ಆದ್ರೆ ಆಗ ಕಣ್ಣಿನ ಮಹತ್ವ ಗೊತ್ತಾಗತ್ತೆ ಅಲ್ವಾ? ಏನ್ ಮಾಡ್ತೇವೆ ಆಗ? ಆಸ್ಪತ್ರೆಗೆ ಓಡ್ತೇವೆ, ಡಾಕ್ಟರ್ ಹತ್ರ ಹೋಗ್ತೇವೆ ಅಲ್ವಾ? ಆದ್ರೆ ಇವತ್ತಿನ ಈ ದಿನದ ಮಹತ್ವ ಏನು ಅಂದ್ರೆ, ಆರೋಗ್ಯಕ್ಕಾಗಿ ಅಥವಾ ಹದಿಹರೆಯದ ಪ್ರಾಯದಲ್ಲಿ ನಿಮ್ಮನ್ನ ಕಾಡುವ 10 ಹಲವು ಸಮಸ್ಯೆಗಳಿಗಾಗಿ ನೀವು ಆಸ್ಪತ್ರೆಗೆ ಹೋಗ್ಬೇಕಿತ್ತು, ವೈದ್ಯರ ಬಳಿ ಹೋಗ್ಬೇಕಿತ್ತು. ಆದ್ರೆ ಇವತ್ತು ವೈದ್ಯರೇ ನಿಮ್ಮ ಬಳಿಗೆ ಬಂದಿದ್ದಾರೆ. ಮಣಿಪಾಲ್ ಫೌಂಡೇಶನ್ ಇದರ ಮೂಲಕ ನಮ್ಮ ನಡುವಿನ ಅತ್ಯಂತ ಪರಿಣಿತ ವೈದ್ಯೆಯಾಗಿರುವ ಡಾಕ್ಟರ್ ಸಹನಾ ಶೆಟ್ಟಿ ಅವರು ಇವತ್ತು ಇಲ್ಲಿ ತನಕ ಬಂದು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಹೇಳುವ PCOS ಅನ್ನುವ ವಿಷಯದ ಬಗ್ಗೆ ಅತ್ಯಂತ ವಿದ್ವತ್ಪೂರ್ಣವಾಗಿ ಇಲ್ಲಿಯವರೆಗೆ ನಿಮ್ಮನ್ನ ಎಜುಕೇಟ್ ಮಾಡಿದ್ದಾರೆ. ಬಹುಶಃ ಸಹನಾ ಮೇಡಮ್ ಇಲ್ಲಿ ಬಂದಿರೋದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆ ಅಂದ್ರೆ ಸಹನಾ ಮೇಡಮ್ ಬಹುಶಃ ನಾನು ಕೂಡ ಸಹನಾ ಮೇಡಮ್ ಅವರ ಪೇಷಂಟ್. ಕಳೆದ 5-6 ವರ್ಷಗಳಿಂದ ಥೈರಾಯ್ಡ್ಗಾಗಿ ನಾನು ಅವರ ಬಳಿ ಓದೋದಿದೆ. ಅವರಿಗೆ ನೆನಪಿಲ್ಲ, ನನ್ನಂತ 1000 ಪೇಷಂಟ್ಸ್ ಹೋಗ್ತಾರೆ. ನನಗೊಂದು ಬಾರಿ ಹೋದಾಗ ಜೋರು ಮಾಡಿದ್ರು ಕೂಡ, ಏನು ಮೇಡಮ್ ನೀವು ಹೆಲ್ತ್ ಇಷ್ಟು ಏರುಪೇರು ಮಾಡ್ಕೊಂಡಿದ್ರಿ, ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗ್ಬೇಕು, ನೀವು ಮೆನೋಪಾಸ್ನ ಟೈಮಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ನನ್ನ ಟೀಚರ್ ಆಗಿ ಗದರಿದ್ರು. ಆ ಕ್ಷಣಕ್ಕೆ ಪೆಚ್ಚನಿಸಿದ್ರು. ನಿಜವಾಗಿ ಖುಷಿ ಆಯ್ತು, ನಮ್ ಕಿವಿ ಹಿಂಡುವವರು ಒಬ್ರು ಇದ್ದಾರಲ್ಲ ಅಂತ. ನಾನು ಆ ಕಾರಣಕ್ಕೆ ಹೇಳ್ತಾ ಇಲ್ಲ. ಸಹನಾ ಮೇಡಮ್ ಬರೀ ನಮ್ಮ ಊರಿನ ಮಣಿಪಾಲದ ಖ್ಯಾತ ವೈದ್ಯೆ ಮಾತ್ರ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ನನ್ನ ಕುಟುಂಬದಲ್ಲೂ ಕೂಡ ಅನೇಕ ವೈದ್ಯರಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಸೌತ್ ಇಂಡಿಯಾದ ಭಾಗದಲ್ಲೇ ಬಹಳ ಹೆಸರಾದಂತ ಎಂಡೋಕ್ರೈನಾಲಜಿಸ್ಟ್ ಅವರು ಎಷ್ಟು ಬ್ಯುಸಿ ಇದ್ದಾರಂದ್ರೆ ಅವರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ದೂರದ ಮುಂಬೈನ ಪ್ರಖ್ಯಾತ ಆಸ್ಪತ್ರೆಗಳು ಕೂಡ, ಇಫ್ ಐ ಎಮ್ ನಾಟ್ ರಾಂಗ್, ದೂರದ ಮುಂಬೈನ ಪ್ರಖ್ಯಾತ ಆಸ್ಪತ್ರೆಗಳು ಕೂಡ ಡಾಕ್ಟರ್ ಸಹನಾ ಮೇಡಮ್ ಅವರನ್ನ ಕನ್ಸಲ್ಟೆಂಟ್ ಆಗಿ ಕರೆಸ್ಕೊಳ್ತಾ ಇದೆ. ನೀವ್ ಎಣಿಸಿ ಮೇಡಮ್ ಎಷ್ಟು ಪರಿಣಿತರು ಅವರ ಕ್ಷೇತ್ರದಲ್ಲಿ ಅಂತ ಹೇಳಿ. ಅಂತ ಪರಿಣಿತ ವೈದ್ಯರೊಬ್ಬರು ಇವತ್ತು ನಮ್ಮ ಕಾಲೇಜ್ ತನಕ ಬಂದು ನಮ್ಮ ಮಕ್ಕಳ ಸ್ವಾಸ್ಥ್ಯಕ್ಕಾಗಿ ತಮ್ಮ ಅಮೂಲ್ಯ ಸಮಯವನ್ನ ಮೀಸಲಾಗಿರಿಸಿಬಿಟ್ಟು ನಿಮ್ಮನ್ನೆಲ್ಲ ಎಜುಕೇಟ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮಲ್ಲಿ ಏನಾದ್ರೂ ಆರೋಗ್ಯದ ಸಮಸ್ಯೆಗಳಿದ್ರೆ ಅದಕ್ಕೆ ಸ್ಪಂದಿಸ್ಲಿಕ್ಕೆ ರೆಡಿ ಇದ್ದಾರೆ ಅಂದ್ರೆ ಮಕ್ಕಳೇ, ಅದು ನಮ್ಮ ಪಾಲಿನ ಭಾಗ್ಯ. ನಿಜವಾಗಿ ಬಹುಶಃ ಇವತ್ತು ಈ ತರದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಿಕ್ಕೆ ಇಲ್ಲಿ ಕಾರಣ ಆಗಿದ್ದು
ಮಣಿಪಾಲ್ ಫೌಂಡೇಶನ್. ಆ ಮಣಿಪಾಲ್ ಫೌಂಡೇಶನ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸಿಒ ಅವರಾದಂತಹ ಶ್ರೀಯುತ ಹರಿನಾರಾಯಣ್ ಸರ್ ಇಲ್ಲಿದ್ದಾರೆ. ಹರಿನಾರಾಯಣ್ ಸರ್, ನಿಮಗೆ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಆಭಾರಿಯಾಗಿದ್ದೇವೆ. ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸರ್. ಹಾಗೆ ಸುಮಾರು ಒಂದು ಮುಕ್ಕಾಲು ಗಂಟೆಯ ತನಕ ನಿಮ್ಮನ್ನೆಲ್ಲ ನಿಮ್ಮ ಹದಿಹರೆಯದಲ್ಲಿ ಬಾಧಿಸ್ತಾ ಇರುವಂತಹ POCS ನ ಸಿಂಡ್ರೋಮ್ ನ ಬಗ್ಗೆ ನಿಮ್ಮನ್ನ ಎಚ್ಚರಿಸುವುದು ಮಾತ್ರ ಅಲ್ಲ, ಅದಕ್ಕೆ ಕಾರಣಗಳೇನು, ಅದರ ಪರಿಹಾರದ ಮಾರ್ಗಗಳು ಯಾವುದು ಅನ್ನೋದನ್ನ ಕೂಡ ನಿಮಗೆ ಮೇಡಮ್ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ನಿಮ್ಗೆ ಮಾತ್ರ ಅಲ್ಲ, ನಮಗೂ ಕೂಡ ಬಹಳ ಮುಖ್ಯ. ಅದು ನಮ್ಮ ಜೀವನ ಶೈಲಿಯಿಂದಲೇ ನಾವು ಇವತ್ತು ಮೈ ಮೇಲೆ ಎಳ್ಕೊಂಡಿರುವ ನೂರಾರು ರೋಗಗಳು, ಅದರಿಂದ ನಾವು ಅದನ್ನು ಮೀರುವ ಮಾರ್ಗಗಳ ಬಗ್ಗೆ ಮೇಡಮ್ ತುಂಬಾ ಚೆನ್ನಾಗಿ ಇವತ್ತು ನಮ್ಮ ಮಕ್ಕಳಿಗೆ, ನಮ್ಗೆ ಎಲ್ಲರಿಗೂ ಕೂಡ ಮಾಹಿತಿ ನೀಡಿದ್ದಾರೆ, ನಮ್ಮ ಅರಿವನ್ನ ವಿಸ್ತರಿಸಿದ್ದಾರೆ. ಡಾಕ್ಟರ್ ಸಹನಾ ಮೇಡಮ್, ನಿಮಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮವರೇ ಆದ ಅಶೋಕ್ ಕಾಮತ್ ಸರ್ ಅವರು ನಮ್ಮ ಜೊತೆ ಇದ್ರು. ಅವರೀಗ ತೆರಳಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದಾರೆ. ಉಡುಪಿಯಲ್ಲಿ ಬಡ ಸರ್ಕಾರಿ ಕಾಲೇಜುಗಳ ಮಕ್ಕಳಿಗೆ ಬಹಳ ಪರಿಚಿತವಾಗಿರುವಂತಹ ಒಂದು ಹೆಸರು ಅಂದ್ರೆ ಅದು ನಮ್ಮ ಉಷಾಮಾಯಿ. ಯಾಕೆಂದ್ರೆ ಎಲ್ಲರೂ ಉಳ್ಳವರ ಹತ್ರ ಹೋಗುವಾಗ ಉಷಾ ಮೇಡಮ್ ಇಲ್ಲದವರ ಹತ್ರ ಬಂದುಬಿಟ್ಟು ಸರ್ಕಾರಿ ಸಂಸ್ಥೆಗಳ ಬಡ ಮಕ್ಕಳನ್ನ ಬಾಚಿ ತಬ್ಬಿಕೊಂಡು ಅವರು ಮಡಿಲಿಗೆ ಹಾಕೊಂಡು ಅವರ ಉನ್ನತಿಗಾಗಿ, ಅವರ ಬದುಕಿನ ಸಂವರ್ಧನೆಗಾಗಿ ಕಳೆದ ಹಲವಾರು ವರ್ಷಗಳಿಂದ ಶ್ರಮಿಸ್ತಾ ಇರುವಂತಹ ಜೀವ. ಬಹುಶಃ ಇವತ್ತು ಈ ಕಾಲೇಜಲ್ಲಿ ಈ ತರದ ಕಾರ್ಯಕ್ರಮ ಮಣಿಪಾಲ್ ಫೌಂಡೇಶನ್ ನ ವತಿಯಿಂದ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಖಂಡಿತವಾಗಿಯೂ ಉಷಾ ಪೈ ಮೇಡಮ್ ಅವರು. ಮೇಡಮ್, ಸಂಸ್ಥೆಯ ವತಿಯಿಂದ ನಾವು ನಿಮ್ಗೆ ತುಂಬಾ ಆಭಾರಿಯಾಗಿದ್ದೇವೆ. ಅವರು ಎಷ್ಟು ಅಂದ್ರೆ ಕಳೆದ 1 ವಾರದಿಂದ ತನ್ನ ಮನೆ ಕಾರ್ಯಕ್ರಮ ಅನ್ನುವ ರೀತಿಯಲ್ಲಿ ಕಾಲೇಜಿಗೆ 10 ಬಾರಿ ಓಡಿ ಬಂದು ಅದರ ತಯಾರಿ, ಅದರ ಸಿದ್ಧತೆ, ಏನಾಗ್ಬೇಕು ಏನಾಗ್ಬಾರ್ದು, ಗೆಸ್ಟ್ಗಳನ್ನ ಹೇಗೆ ಒಳಗೊಳ್ಳಬೇಕು, ಮಕ್ಕಳನ್ನ ಹೇಗೆ ತಲುಪಬೇಕು ಅಂತ. ಇವತ್ತು ಮಕ್ಕಳೇ, ಕಾರ್ಯಕ್ರಮ ಮುಗಿದ ಮೇಲೆ ನಿಮಗೆ ಒಂದು ಒಳ್ಳೆಯ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಮೇಡಮ್, ನಿಮ್ಮ ತಾಯ್ತನದ ಹೃದಯಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ಹಾಗೆ ಇವತ್ತು ನಮ್ಮ ನಡುವೆ ಮಣಿಪಾಲ್ ಫೌಂಡೇಶನ್ ನ ಶೈಲಾ ಮೇಡಮ್ ಅವರು ಕೂಡ ಇದ್ದಾರೆ. ಮೇಡಮ್, ನಿಮ್ಮ ಆಗಮನವನ್ನ ಕೂಡ ನಾವು ಗೌರವಪೂರ್ವಕವಾಗಿ ಗುರುತಿಸ್ತಾ ನಿಮ್ಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುರತ್ಕಲ್ನಿಂದ ಡಾಕ್ಟರ್ ಮಂಜು ಸುಜಿತ್ ಅವರು ನಮ್ಮ ನಡುವಿನ ಒಬ್ಬ ಒಳ್ಳೆಯ ಡಯಟಿಷಿಯನ್, ಗೈನಕಾಲಜಿಸ್ಟ್, ಅವರು ಕೂಡ ಬಂದಿದ್ದಾರೆ. ಮೇಡಮ್, ನಿಮ್ಗೆ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ಆಯೋಜಿಸುವಲ್ಲಿ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳ ನೆರವಿದೆ, ಶ್ರಮ ಇದೆ. ಅದನ್ನ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಶ್ರಮಿಸಿಕೊಳ್ಳುತ್ತೇನೆ. ಅದಕ್ಕಿಂತ ಮೊದಲು ಮಣಿಪಾಲ್ ಫೌಂಡೇಶನ್ ನ ಮತ್ತು ಉಷಾ ಮೇಡಮ್ ಅವರ ಸಹವರ್ತಿಗಳು, ಅವರ ಸಿಬ್ಬಂದಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಇವತ್ತು ಆನ್ಲೈನ್ ಮುಖಾಂತರ ಹಲವು ಶಾಲಾ ಕಾಲೇಜುಗಳ ಮಕ್ಕಳು ವೀಕ್ಷಣೆ ಮಾಡಲಿಕ್ಕೆ ಅನುವಾಗುವ ರೀತಿಯಲ್ಲಿ ಎಲ್ಲ ತಾಂತ್ರಿಕ ಸಹಾಯವನ್ನ ನೀಡಿದ್ದಾರೆ. ಇಲ್ಲಿರುವ ಆ ಎಲ್ಲ ಕಿರಿಕಿರಿಯ ಸ್ನೇಹಿತರಿಗೆ ಸಂಸ್ಥೆಯ ವತಿಯಿಂದ ನಾನು ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ. ಹಾಗೆ ಕಟ್ಟ ಕಡೆಯದಾಗಿ ಮಕ್ಕಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನೀವು ಅಲ್ವಾ. ನಿಮಗಾಗೆ ಈ ಕಾರ್ಯಕ್ರಮವನ್ನ ಮಾಡಿದ್ದು, ನಿಮ್ಮ ಒಳಿತಿಗಾಗಿ, ನಿಮ್ಮ ಸ್ವಾಸ್ಥ್ಯಕ್ಕಾಗಿ ಮಾಡಿದ್ದು. ನೀವೆಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಬಹಳ ಸ್ವಸ್ಥ ಮನಸ್ಸಿನಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ನಿಮ್ಮ ಡೌಟ್ಸ್ ಗಳನ್ನ ಕೇಳಿಕೊಂಡಿದ್ದೀರಿ. ಪಾಲ್ಗೊಂಡಿದ್ದಕ್ಕಾಗಿ ನಿಮಗೆ ಕೂಡ ಧನ್ಯವಾದಗಳು. ಕೊನೆಯಲ್ಲಿ ಒಂದು ಮಾತು, ನಿಮ್ಗೆ ಈಗಾಗಲೇ ಫಾರ್ಮ್ಗಳನ್ನ ಕೊಟ್ಟಿದ್ದಾರೆ. ಮಕ್ಕಳೇ, ದಯವಿಟ್ಟು ಅದನ್ನ ಮಡಚಿ ಎಲ್ಲೋ ಬಿಸಾಕೋದು ಬೇಡ. ನಾಳೆ ನಾವು ಉಪನ್ಯಾಸಕ ಸಮುದಾಯದವರು ಪರ್ಸನಲ್ ಆಗಿ ನಿಮ್ಮ ಕ್ಲಾಸಿಗೆ ಬಂದು, ನಿಮ್ಮ ಕ್ಲಾಸ್ ಟೀಚರ್ಸ್ ಎಲ್ಲರೂ ಕೂಡ ಕೇಳ್ತಾರೆ. ಇವತ್ತು ಮನೆಗೆ ತಕೊಂಡೋಗಿ ಸಾವಧಾನದಲ್ಲಿ ಕುತ್ಕೊಂಡು ಇದನ್ನೊಂದು ಹೋಮ್ ವರ್ಕ್ ಅಂತ ತಿಳ್ಕೊಳ್ಬೇಕು. ಎಲ್ಲರೂ ಕೂಡ ಅದನ್ನ ತಕೊಂಡೋಗಿ ಮನೆಯಲ್ಲಿ ಸಾವಧಾನದಿಂದ ಓದಿ ಅದನ್ನ ಫಿಲಪ್ ಮಾಡಿ. ಮೊದಲು ನಿಮ್ಮ ಪೇರೆಂಟ್ಸ್ ಗಳಿಗೆ ಹೇಳಿ, KMC ಇಂದ ಈ ತರದೊಂದು ಕಾರ್ಯಕ್ರಮ ಇತ್ತು, ಈ ತರದ ಫಾರ್ಮ್ ಕೊಟ್ಟಿದ್ದಾರೆ ಅಂತ. ನೀವು ಅದನ್ನ ಫಿಲಪ್ ಮಾಡಿ ಪೇರೆಂಟ್ಸ್ ಸಿಗ್ನೇಚರ್ ಹಾಕಿ ನಾಳೆ ನಮಗೆ ತಂದು ಒಪ್ಪಿಸಿ. ನಾಳೆ ನಿಮ್ಮಲ್ಲಿ ಆ ಫಾರ್ಮ್ ಒಪ್ಪಿಸಿದ ಮೇಲೆ ಯಾರಿಗಾದ್ರೂ ಸಮಸ್ಯೆ ಇದೆ ಅಂತ ಹೇಳಿ ಆದ್ರೆ ಡಾಕ್ಟರ್ ಸಹನಾ ಶೆಟ್ಟಿ ಅವರು ಈಗಾಗಲೇ ಹೇಳಿದ್ದಾರೆ, ನಿಮಗೆ ಉಚಿತವಾದಂತಹ ತಪಾಸಣೆ ಮತ್ತು KMCಯಲ್ಲಿ ಅದರ ಮುಂದುವರಿದ ಭಾಗವಾಗಿ ಚಿಕಿತ್ಸೆಯ ಸೌಲಭ್ಯ ಕೂಡ ಅವರು ನೀಡ್ತಾ ಇದ್ದಾರೆ. ಇಂತಹ ಒಂದು ಸುವರ್ಣಾವಕಾಶವನ್ನ ಯಾರು ತಪ್ಪಿಸಿಕೊಳ್ಳುವುದು ಬೇಡ ಮಕ್ಕಳೇ. ಎಲ್ಲರೂ ದಯವಿಟ್ಟು ನಾಳೆ ಆ ಫಾರ್ಮ್ ಅನ್ನ ಫಿಲ್ ಮಾಡಿ
ಕಡ್ಡಾಯವಾಗಿ ಕಾಲೇಜಿಗೆ ತಂದು ನಿಮ್ಮ ಕ್ಲಾಸ್ ಟೀಚರ್ಸ್ಗಳ ಬಳಿಯಲ್ಲಿ ಅದನ್ನ ಒಪ್ಪಿಸಬೇಕು. ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಇದ್ದೇನೆ. ಥ್ಯಾಂಕ್ ಯು ಆಲ್. ಕೊನೆಯದಾಗಿ ಇವತ್ತು ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಸಹಾಯ ಮಾಡಿದ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯಂ ಅವರಿಗೆ ಮತ್ತೆ ಇವತ್ತು ನಮ್ಮ ಎನ್ಸಿ ಮಾಡಿದ ಕರ್ನಾಟಕ ಸೇವೆಗೆ ಸಹ ನಮ್ಮ ಧನ್ಯವಾದಗಳು. ಇಲ್ಲಿ ಒಂದು ದೊಡ್ಡ ಮಾತು ಬಂದು ಉಷಾ ಬೈ ಅವರುಂಟ ಖಂಡಿತ ಈ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದ್ರೆ ಯಾರ ಸ್ವಲ್ಪ ಸಿಗಬೇಕು ಅಂತ ಹೇಳಿ ಎಲ್ಲ ಕೆಲಸ ಮಾಡಿದ ಮಣಿಪಾಲ್ ಫೌಂಡೇಶನ್ ಮತ್ತೆ ನನ್ನ ಆತ್ಮೀಯರು, ನಾನು ಅವರಿಗೆ ನನ್ನ ಬಾಸ್ ಅಂತ ಹೇಳುವುದಿಲ್ಲ, ನನ್ನ ವೆಲ್ ವಿಷನ್ ಅಂತ ಹೇಳ್ತೇನೆ. ನಮ್ಮ ಹರಿನಾರಾಯಣ್ ಶರ್ಮಾ ಸರ್ ಅವರು ಅದಕ್ಕೆ ಕೇಂದ್ರ ಬಿಂದು ಇವತ್ತಿನ ಕಾರ್ಯಕ್ರಮ ನೋಡಿ. ತುಂಬಾ ಜನರಿಗೆ ಕಾರ್ಯಕ್ರಮ ಮಾಡ್ಬೇಕಂತ ಆಸೆ ಇರ್ತದೆ, ಆದ್ರೆ ಆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ಬೇಕಾದ್ರೆ ಅಂತಹ ಒಳ್ಳೆಯ ಕನ್ಸಲ್ಟೆಂಟ್ ಅನ್ನು ಕರ್ಕೊಂಡು ಬರ್ಬೇಕಾದ್ರೆ ಅಥವಾ ಇಲ್ಲಿ ಕೂತ್ಕೊಂಡವರಿಗೆ ಆಹಾರ ವ್ಯವಸ್ಥೆ, ಫಾರ್ಮ್ ವ್ಯವಸ್ಥೆ, ಇಲ್ಲಿ ಈ ಒಂದು ಕಾರ್ಯಕ್ರಮ ಸುಲಭವಾಗಿರ್ಲಿಲ್ಲ. ಇದನ್ನು ಮಾಡ್ಲಿಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ಟದ್ದು ಮಣಿಪಾಲ್ ಫೌಂಡೇಶನ್ ಅವರು. ನಾವು ಮಾಡಿದ ಕಾರ್ಯಕ್ರಮ ಅಲ್ಲ, ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟದ್ದು ಮಣಿಪಾಲ್ ಫೌಂಡೇಶನ್ ಮತ್ತೆ ಹರಿನಾರಾಯಣ್ ಶರ್ಮಾ ಅವರು. ಮಕ್ಕಳೇ ನೋಡಿ, ಕೊನೆಯದಾಗಿ ಹೇಳ್ತಾ ಇದ್ದೇನೆ, ನಮ್ಗೆಲ್ಲರಿಗೂ ಇಂತಹ ಸಮಸ್ಯೆಗಳು ಇದೆ, ಆದ್ರೆ ಹೇಳಿಕೊಳ್ಳಲಿಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಹಾಗಾಗಿ ಈ ಕಾರ್ಯಕ್ರಮ ನಮ್ಮಂತವರಿಗಾಗಿ ಮಾಡಿರುವಂತಹ ಕಾರ್ಯಕ್ರಮ, ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಬೇಕು. ಮತ್ತೆ ಇಂತಹ ನಮ್ಮ ಮಹಾನ್ ಚೇತನವಾದ ಡಾಕ್ಟರ್ TMA ಪೈ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಲೆಕ್ಕದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಣಿಪಾಲಿನ ಜನಕ್ರಾಂತಿ ನಾವು TMA ಪೈ ಹೇಳ್ತಾರೆ, ಹೆಲ್ತ್, ಎಜುಕೇಶನ್ ಅಂಡ್ ಫೈನಾನ್ಸ್, ಅದರಲ್ಲಿ ಹೆಲ್ತ್ ಸೆಕ್ಷನ್ ಅಲ್ಲಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಈ ಕಾರ್ಯಕ್ರಮವನ್ನು ಸಮರ್ಥವಾಗಿ ನಡೆಸಿಕೊಟ್ಟಂತಹ ಮಣಿಪಾಲ್ ಫೌಂಡೇಶನ್ ನ ಹರಿನಾರಾಯಣ್ ಶರ್ಮಾ ಅವರಿಗೆ ಎಲ್ಲರೂ ನಿಂತುಕೊಂಡೊಮ್ಮೆ ಚಪ್ಪಾಳೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಸಹನಾ ಶೆಟ್ಟಿ ಅವರಿಗೂ ಸಹ ಒಂದು ರೆಡಿ 1 2 3 ನಮ್ಮ ಚಂದ ಚಪ್ಪಾಳೆ ಎಲ್ಲರೂ ಒಟ್ಟಿಗೆ ನೋಡೋಣ. ಥ್ಯಾಂಕ್ ಯು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಆರಾಮವಾಗಿ ಚಂದವಾಗಿ ಹೊರಗೆ ನಡೆಯುತ್ತಾ ನಿಮ್ಮ ಫುಡ್ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಹೋಗಿ ಪಾಲ್ ಆಚೀಚೆ ಹಾಕ್ಬೇಡಿ. ಮಕ್ಕಳೇ ಬೇಡ.